ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಯಾರು ನೋಡಿದ್ರು ದುರಂಧರ್ 2 ಅಂತ ಕಮೆಂಟ್ ಹಾಕ್ತಿದ್ರ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ದುರಂಧರ್ ದ ರಿವೆಂಜ್. ಯಾರೆಲ್ಲ ದುರಂಧರ್ 1 ನೋಡದೆ ಬಂದಿದ್ದೀರಾ ಅವರೆಲ್ಲ ಮೊದಲು ಹೋಗಿ ನೋಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ಸೆಕೆಂಡ್ ಪಾರ್ಟ್ ಅರ್ಥ ಆಗಲ್ಲ. ಈಗ ಸಿನಿಮಾ ಒಳಗಡೆ ಹೋಗೋಕ್ಕೂ ಮುಂಚೆ ಒಂದು ವಿಷಯ, ಕತೆ ಅರ್ಥ ಮಾಡಿಸೋ ಸಲುವಾಗಿ ಈ ವಿಡಿಯೋ ಮಾಡಿದ್ದೀನಿ. ಬಟ್ ಈ ವಿಡಿಯೋ ನೋಡಿದ್ಮೇಲೂ ಒರಿಜಿನಲ್ ಸಿನಿಮಾ ನೋಡಿ ಅಂತ ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ನಾನು ಕತೆ ಅರ್ಥ ಮಾಡಿಸ್ಬೋದಷ್ಟೇ, ಆದ್ರೆ ಆಕ್ಟಿಂಗು, ಮ್ಯೂಸಿಕ್, ಆಕ್ಷನ್, ಥ್ರಿಲ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅಂದ್ರೆ ನೀವು ದುರಂಧರ್ ಸಿನಿಮಾ ನೋಡ್ಲೇಬೇಕು. ಮತ್ತೆ ಇನ್ನೊಂದು ವಿಷಯ, ಮೂವಿಲಿ ವಿಪರೀತ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ. ನಾನು ಆದಷ್ಟು ಸೆನ್ಸರ್ ಮಾಡಿ ಕಟ್ ಮಾಡಿದ್ದೀನಿ. ಬಟ್ ಕೆಲವೊಂದು ಕಡೆ ಆ ಪದಗಳನ್ನ ಬೆಳೆಸಲೇಬೇಕಾಗತ್ತೆ, ಹಾಗಾಗಿ ಬಳಸಿದ್ದೀನಿ. ದುರಂಧರ್ 1 ನಲ್ಲಿ ಹಮ್ಜಾ ಅಲಿ ಮಜಾರಿ ಹೇಗೆ ಪಾಕಿಸ್ತಾನ ಹೊಕ್ಕಿ ಅಲ್ಲಿನ ಅಂಡರ್ ವರ್ಲ್ಡ್ ಸೇರಿ ಅವನ ಪ್ಲಾನ್ ಗಳನ್ನ ಹೇಗೆ ಡಿಫ್ಯೂಸ್ ಮಾಡ್ತಾನೆ ಅಂತ ನೋಡಿದಿರಾ. ಏನೇ ಮಾಡಿದ್ರು ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಆಯ್ತಲ್ಲ, ಅದನ್ನ ತಡೆಯೋಕಾಗಿರ್ಲಿಲ್ಲ. ಪಾಕಿಸ್ತಾನದ ಟೆರರಿಸ್ಟ್ ಗಳಿಂದ ಹೋದ ಭಾರತೀಯರ ಪ್ರಾಣಕ್ಕೆ ಸೇಡ್ ತೀರ್ಸ್ಕೊಳ್ಳೋ ಕಥೆನೆ ದುರಂಧರ್ ದ ರಿವೆಂಜ್. ಹಮ್ಜಾ ಅಲಿ ಮಜಾರಿಯಾಗಿ ಸೇರಿದ ಇಂಡಿಯಾದ ಜಸ್ಕಿರತ್ ಸಿಂಗ್ ಮೊದಲು ಏನಾಗಿದ್ದ, ಅವನ ಹಿನ್ನೆಲೆ ಏನು, ಎಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಡೈಜೆಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಿ. ಸಿನಿಮಾ ಶುರುವಾದಾಗ ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕ ತೋರಿಸ್ತಾರೆ. ನಿನ್ನ ಕರ್ತವ್ಯ ಧರ್ಮವನ್ನ ಎತ್ತಿ ಹಿಡಿಯೋದಷ್ಟೇ, ಫಲಗಳನ್ನ ಅಪೇಕ್ಷಿಸೋದಲ್ಲ. ಸೋಲಿರ್ಲಿ ಗೆಲುವಿರ್ಲಿ, ಯುದ್ಧ ಭೂಮಿಯಲ್ಲಿ ನಿರಂತರವಾಗಿ ಹೋರಾಟ ನಡೆಸೋದಷ್ಟೇ ನಮ್ಮ ಕರ್ತವ್ಯ ಅನ್ನೋದು ಇದರ ಅರ್ಥ. ಈಗ ಕತೆ ಆರಂಭವಾದ್ರೆ, ಒಂದು ಸುಂದರವಾದ ಊರಲ್ಲಿ ಒಂದು ಕುಟುಂಬ, ತಂದೆ, ತಾಯಿ, ಮಗ, ಇಬ್ರು ಹೆಣ್ಣು ಮಕ್ಕಳು. ಜಸ್ಕಿರತ್ ಸಿಂಗ್ ನ ತಂದೆ ಕೂಡ ಒಬ್ಬ ಸೈನಿಕ, ಅವರ ತಾತ ಕೂಡ ಸೈನಿಕನೇ. ಜಸ್ಕಿರತ್ ಸೈನಿಕರ ಪರಂಪರೆಗೆ ಸೇರಿದವನು, ಆದ್ರಿಂದ ಅವನು ಆರ್ಮಿ ಜಾಯಿನ್ ಆಗ್ಬೇಕಂತ ಮಿಲಿಟರಿ ಟ್ರೈನಿಂಗ್ ತಗೋತಿರ್ತಾನೆ. ಜಸ್ಕಿರತ್ ನ ಶಾರ್ಟ್ ಆಗಿ ಎಲ್ಲರೂ ಜೆಸ್ಸಿ ಅಂತ ಕರೀತಿರ್ತಾರೆ. ಜೆಸ್ಸಿ ಫ್ರೆಂಡ್ ಮತ್ತೆ ಅವನ ತಂಗಿ ಜೆಸ್ಲಿನ್ ಇಬ್ಬರು ಪ್ರೀತಿಸ್ತಿರ್ತಾರೆ. ಇವರ ಕುಟುಂಬ ಇರೋದು ಪಂಜಾಬ್ನ ಪಠಾಣ್ಕೋಟ್ ಅಲ್ಲಿ. ಇವರದು ಮಧ್ಯಮ ವರ್ಗದ ಕುಟುಂಬ. ಇವರ ಕ್ಷೇತ್ರದ MLA ಒಂದು ಜಮೀನಿನ ವಿಷಯವಾಗಿ ಜೆಸ್ಸಿ ತಂದೆನ ಜೀವಂತವಾಗಿ ಮರಕ್ಕೆ ನೇಣು ಹಾಕಿ ಕೊಂದು ಮೊದಲನೇ ತಂಗಿನ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಕೊನೆಯ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಆ MLA ಹೆಸರು ಸುಖ್ವೀಂದರ್ ಸಿಂಗ್ ಅಂತ. ಸುಖ್ವೀಂದರ್ ಎಷ್ಟೇ ಆದ್ರೂ MLA ಅಧಿಕಾರ ಇರೋನು. ಜೆಸ್ಸಿ 22-23 ವಯಸ್ಸಿನ ಒಬ್ಬ ಸಾಮಾನ್ಯ ಹುಡುಗ, ಪಾಪ ಅಸಹಾಯಕ. MLA ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ತಗೊಳ್ತಿರಲ್ಲ. ಈಗ ತನ್ನ ಕೊನೆಯ ತಂಗಿನ ವಾಪಸ್ ಮನೆಗೆ ಕರ್ಕೊಂಡು ಬರೋಕೆ ಇರೋದು ಒಂದೇ ದಾರಿ ಅಂತ ತನ್ನ ಸ್ನೇಹಿತನ ಕಡೆಯಿಂದ ಡ್ರಗ್ ಡೀಲರ್ಸ್ ನ ಮೀಟ್ ಮಾಡಿ ಅವ್ರ ಕಡೆಯಿಂದ ಬಂದೂಕುಗಳನ್ನ ಖರೀದಿ ಮಾಡಿ MLA ಕುಟುಂಬ ಒಂದು ಸಮಾರಂಭದಲ್ಲಿ ಇದ್ದ ದಿನಾನೇ ಅವರ ಮನೆಗೆ ನುಗ್ಗೋಕೆ ಪ್ಲಾನ್ ಮಾಡ್ತಾನೆ. ಆ ಮನೆಗೆ ಹೋಗೋಕ್ಕೂ ಮುಂಚೆನೆ ಅವನ ಫ್ರೆಂಡ್ ಕೇಳ್ತಾನೆ, ನಿನ್ನ ನಮ್ಮ ದೇಶದ ಹೆಮ್ಮೆಯ ಸೈನಿಕನಾಗಿ ನೋಡ್ಬೇಕು ಅನ್ನೋ ಆಸೆ ಇತ್ತು, ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ವಾ ಅಂತ ಕೇಳ್ತಾನೆ. ಜೆಸ್ಸಿ, ನನಗೆ ಇನ್ಯಾವ ದಾರಿನೂ ಕಾಣ್ತಿಲ್ಲ, ನನ್ ತಂಗಿನ ನೀನು ಮದುವೆ ಆಗ್ತೀಯಲ್ವಾ ಅಂತ ಕೇಳಿ ಹೊರಡ್ತಾನೆ. ಮನೆಯಲ್ಲಿ MLA ಸುಖ್ವೀಂದರ್ ಸಿಂಗ್ ಹೆಂಡತಿ ಜೊತೆ ಮಲಗೋ ಸಂದರ್ಭಕ್ಕೆ ಕರೆಕ್ಟ್ ಆಗಿ ಎಂಟ್ರಿ ಆಗಿ ಜೆಸ್ಸಿ ತುಂಬಾ ಕೋಪದಿಂದ ನನ್ನ ತಂಗಿಯಲ್ಲಿ ಎಲ್ಲಿ ಹೇಳು ಅಂತ ತುಂಬಾ ಸಲ ಕೇಳ್ತಾನೆ. ಆ MLA ಮೊದಲು ಗನ್ ಇಳಿಸು ಆಮೇಲೆ ಮಾತಾಡೋಣ ಅಂತ ಹೇಳ್ತಾ ಯಾಮಾರ್ಸಿ ಗನ್ ಎತ್ಕೊಳಕ್ ನೋಡ್ತಾನೆ. ತಕ್ಷಣ ಜೆಸ್ಸಿ ಶೂಟ್ ಮಾಡಿ MLA ನ ಸಾಯಿಸೇ ಬಿಡ್ತಾನೆ. ಗುಂಡಿನ ಶಬ್ದ ಕೇಳಿಸ್ಕೊಂಡು ಬಂದವ್ರನ್ನೆಲ್ಲ ಎಷ್ಟು ಭೀಕರವಾಗಿ ಕೊಲ್ತಾನೆ ಅಂದ್ರೆ ಈ ಸೀನ್ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಮುಖದಲ್ಲಿ ಎಷ್ಟು ಕೋಪ ಆವೇಶ ತುಂಬಿಕೊಂಡಿದೆ ಅಂದ್ರೆ ಕೇಳಿದ ತಕ್ಷಣ ಉತ್ತರ ಕೊಡದೆ ಹೋದ್ರೆ ಶೂಟ್ ಮಾಡ್ತಿರ್ತಾನೆ, ಕೈಗೆ ಸಿಕ್ಕಿದ್ರೆ ಕೊಚ್ಚ ಹಾಕ್ತಿರ್ತಾನೆ. ಕೊನೆಯಲ್ಲಿ MLA ಮಗ ಸಿಕ್ಕಾಕೊಳ್ತಾನೆ. ನನ್ನ ತಂಗಿ ಎಲ್ಲಿದ್ದಾಳೆ ಹೇಳು ಅಂತ ಕೇಳಿದ್ರೆ, ನಿನ್ನ ಮೊದಲನೇ ತಂಗಿಗೆ ಏನ್ ಮಾಡಿದ್ವೋ ಅದನ್ನೇ ನಿನ್ನ 2ನೇ ತಂಗಿಗೂ ಮಾಡ್ತೀವಿ ಅಂತಾನೆ. ಆಗ ಜೆಸ್ಸಿ ಅವನ ಮುಖ ತಿರುಗಿಸಿ ಮೂಗುಗೆ ಬುಲೆಟ್ ಹೊಡೆದು ಕೇಳ್ತಾನೆ. ಆಗ ಅವನು, ನಿನ್ ತಂಗಿನ ಪಂಪ್ ಸೆಟ್ ಅಲ್ಲಿ ಕೂಡ ಹಾಕಿದೀವಿ ಅಂತ ಹೇಳ್ತಾನೆ. ಕೊನೆಗೆ ಜೆಸ್ಸಿ ಅವನ ತೊಡೆ ಸಂಧಿ ಮಧ್ಯಭಾಗಕ್ಕೆ ಗುಂಡು ಹೊಡೆದ್ರೆ ಬುಲೆಟ್ ತಲೆಯಿಂದ ಆಚೆ ಬರುತ್ತೆ. ಜೆಸ್ಸಿ ಪಂಪ್ ಸೆಟ್ ರೂಮ್ ಗೆ ಹುಡ್ಕೊಂಡು ಹೋದಾಗ ತಂಗಿ ಸಿಗ್ತಾಳೆ. ಪಾಪ ಅವಳಿಗೆ ರಕ್ತ ಬರೋ ಹಾಗೆ ಹೊಡೆದು ಹಗ್ಗದಲ್ಲಿ ಪ್ರಾಣಿ ತರ ಕಟ್ ಹಾಕಿರ್ತಾರೆ. ಅವಳ ಪರಿಸ್ಥಿತಿ ನೋಡಿ ಜೆಸ್ಸಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈಗಾಗಲೇ ತನ್ನ ತಂದೆನ ಕಳ್ಕೊಂಡು ಒಬ್ಬ ತಂಗಿನೂ ಕಳ್ಕೊಂಡು ಉಳಿದಿರೋ ಒಬ್ಬಳೆ ತಂಗಿ ಪರಿಸ್ಥಿತಿ ನೋಡಿದ್ರೆ ಹೀಗೆ. ಹೇಗೋ ಅವಳನ್ನ ಕಾಪಾಡ್ಕೊಂಡ್ರೆ ಈಗ MLA ಮನೆಯಲ್ಲಿ ಮಾಡಿರೋ ಕೊಲೆಗಳಿಗೆ ಜೆಸ್ಸಿ ಜೈಲ್ ಸೇರ್ತಾನೆ. ಕೋರ್ಟ್ ಅಲ್ಲಿ ಜಸ್ಕಿರತ್ ಲಾಯರ್ ಕೇವಲ ಜಮೀನಿನ ವಿಷಯವಾಗಿ MLA ಸುಖ್ವೀಂದರ್ ಸಿಂಗ್ ಕುಟುಂಬದವರು ಜೆಸ್ಸಿಯ ತಂದೆಯನ್ನ ಮರಕ್ಕೆ ಹಾಡ್ ಹಗಲೇ ನೇಣು ಹಾಕಿ ಪ್ರಾಣ ತೆಗೆದು ಪಟಾಬೈಲಲ್ಲೇ ಜೆಸ್ಸಿ ತಂಗಿನ ಅತ್ಯಾಚಾರ ಮಾಡಿ ಭೀಕರವಾಗಿ ಹತ್ಯೆ ಮಾಡೋದ್ರ ಜೊತೆಗೆ ಕೊನೆಯ ತಂಗಿಯನ್ನ ಕಿಡ್ನಾಪ್ ಕೂಡ ಮಾಡಿ ಅವರ ಪಂಪ್ ಹೌಸ್ ಅಲ್ಲಿ ಕೂಡ ಹಾಕಿದ್ರು. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ 21 ವರ್ಷದ ಜಸ್ಕಿರತ್ ಒಬ್ಬ ದೇಶಭಕ್ತ ರಾಮ್ಗರ್ ಕಂಟೋನ್ಮೆಂಟ್ ಅಲ್ಲಿ ಜಾಯಿನ್ ಆಗಬೇಕು ಅಂತ ಮಿಲಿಟರಿ ಟ್ರೈನಿಂಗ್ ತಗೋತಿದ್ದ. ಜಸ್ಕಿರತ್ ತಾಯಿ ಸುಖ್ವೀಂದರ್ ಮೇಲೆ FIR ಮಾಡಿಸೋದಕ್ಕೆ ಪೊಲೀಸ್ ಸ್ಟೇಷನ್ ಗಳಿಗೆ ಅಲ್ಲಿದ್ರು ಕನಿಷ್ಠ ಪಕ್ಷ ಕಂಪ್ಲೇಂಟ್ ಕೂಡ ತಗೊಂಡಿಲ್ಲ. ಒಬ್ಬ ಅಸಹಾಯಕ ಕುಟುಂಬದ ಮೇಲೆ ಇಷ್ಟು ದೌರ್ಜನ್ಯ ಆದಾಗ ಪಾಪ ಈ ಹುಡುಗ ಏನ್ ಮಾಡ್ಬೇಕು ಅಂತ ವಾದ ಮಂಡಿಸ್ತಾಳೆ. ಆಗ ಆಪೋಸಿಟ್ ಲಾಯರ್, ಇವನೊಬ್ಬ ಕ್ರಿಮಿನಲ್, MLA ಸುಖ್ವೀಂದರ್ ಸಿಂಗ್ ಮನೆಯ 12 ಜನ ಸದಸ್ಯರನ್ನ ಭೀಕರವಾಗಿ ಕೊಂದು ಮಾರಣ ಹೋಮ ನಡೆಸಿದ್ದಾನೆ. ಆಲ್ಮೋಸ್ಟ್ ಸುಖ್ವೀಂದರ್ ಸಿಂಗ್ ನ ಇಡೀ ವಂಶನೇ ನಿರ್ವಂಶ ಮಾಡಿಬಿಟ್ಟಿದ್ದಾನೆ. ಇಂಥವ್ರಿಗೆ ಕೆಲವು ವರ್ಷಗಳು ಜೈಲಿಗೆ ಹಾಕಿ ಬಿಡುಗಡೆ ಮಾಡಿದ್ರೆ ಭಾರತೀಯ ಕಾನೂನು ಮೇಲೆ ಜನ ನಂಬಿಕೆ ಕಳ್ಕೊಂಡ್ ಬಿಡ್ತಾರೆ. ಹಾಗಾಗಿ ಇವನಿಗೆ ಮರಣ ದಂಡನೆ ಶಿಕ್ಷೆಯನ್ನ ಕೊಡ್ಲೇಬೇಕು ಅಂತ ವಾದ ಮಾಡ್ತಾನೆ. ಕೋರ್ಟ್ ಹಿಯರಿಂಗ್
ಮುಗಿಸಿ ಆಚೆ ಬಂದಾಗ ಜಸ್ಕಿರತ್ ಲಾಯರ್, ಜಡ್ಜ್ ಮಹೇಶ್ವರಿ ನಿನಗೆ ಮರಣದಂಡನೆ ತೀರ್ಪು ಕೊಡೋ ಚಾನ್ಸಸ್ ಜಾಸ್ತಿ ಇದೆ, ನೀನ್ ಹೆದರ್ಕೋಬೇಡ, ಸುಪ್ರೀಂ ಕೋರ್ಟ್ ವರ್ಗೂ ಹೋಗೋಣ, ಸಾಧ್ಯವಾದ್ರೆ ಪ್ರೆಸಿಡೆಂಟ್ ವರ್ಗೂ ಇದನ್ನ ತಗೊಂಡ್ ಹೋಗೋಣ ಅಂತ ಹೇಳ್ತಾರೆ. ಜಸ್ಕಿರತ್ಗೆ ಯಾವುದೇ ನಂಬಿಕೆ ಇಲ್ಲ. ಹಾಗಾಗಿ ತಂಗಿಗೆ ಏನಾದ್ರೂ ಆಗ್ಲಿ ನೀನ್ ಓದೋದನ್ನ ಮಾತ್ರ ನಿಲ್ಲಿಸ್ಬೇಡ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ನನ್ನ ತಂಗಿನ ಮದುವೆಯಾಗಿ ನನ್ನ ತಾಯಿ ಮತ್ತೆ ಇವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ತಾಯಿನ ತಪ್ಕೊಂಡು ನೋವಿನಿಂದ ಅಳ್ತಾನೆ. ಈಗ 2002 ಕೇಸ್ ಇನ್ನು ಕೋರ್ಟ್ ಅಲ್ಲಿ ಇರುತ್ತೆ. ಜಸ್ಕಿರತ್ ಇದ್ದ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಿರ್ತಾರೆ. ದಾರಿ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಪೊಲೀಸ್ ವ್ಯಾನ್ ಜೀಪ್ ಗಳ ಮೇಲೆ ಅಟ್ಯಾಕ್ ಆಗುತ್ತೆ. ನೋಡ್ತಿದ್ದಂಗೆ ಒಂದು ಗ್ಯಾಂಗ್ ಬಂದು ಜಸ್ಕಿರತ್ ತಲೆಗೆ ಬಟ್ಟೆ ಹಾಕಿ ಕಿಡ್ನಾಪ್ ಮಾಡ್ಕೊಂಡು ಕ್ವಾಲಿಸ್ ಗಾಡಿಲಿ ಕರ್ಕೊಂಡು ಹೋಗ್ತಾರೆ. ಜೆಸ್ಸಿ ತಲೆಯಿಂದ ಬಟ್ಟೆ ತೆಗೆದ್ರೆ ಅವನ ಎದುರುಗಡೆ ಸುಶಾಂತ್ ಬನ್ಸಾಲ್ ಕೂತಿದ್ದಾರೆ. ಈ ಬನ್ಸಾಲ್ ಗೊತ್ತಲ್ವಾ, ಅಜಯ್ ಸನ್ಯಾಲ್ ಜೊತೆ ಕೆಲಸ ಮಾಡೋರು. ಬನ್ಸಾಲ್ ಜೆಸ್ಸಿಗೆ ನಿನ್ನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ, ನೀನು ಆರ್ಮಿಗೆ ಜಾಯ್ನ್ ಆಗೋಕೆ ಟ್ರೈನಿಂಗ್ ತಗೋತಿದ್ದೆ, ನಿನ್ನ ಜೀವನನೇ ನಾಶ ಆಗೋಯ್ತಲ್ಲ, ಒಂದ್ ವೇಳೆ ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ನಾನು ಕೂಡ ನೀನ್ ಮಾಡಿದ್ದನ್ನೇ ಮಾಡ್ತಿದ್ದೆ ಅಂತಾರೆ. ಆಗ ಜೆಸ್ಸಿ, ಸೇಡ್ ತೀರ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ನೋವಿಗೆ ಧೈರ್ಯ ಅನ್ನೋ ಇಂಧನ ಬೇಕಾಗುತ್ತೆ, ಆ ಇಂಧನ ಎಲ್ಲರ ಹತ್ರ ಇರೋದಿಲ್ಲ ಅಂತಾನೆ. ಈಗ ಅಜಯ್ ಸನ್ಯಾಲ್ ಎಂಟ್ರಿ ಆಗ್ತಾರೆ. ಜೆಸ್ಸಿ ಇಬ್ಬರನ್ನು ನೋಡಿ ನನ್ನಿಂದ ಏನಾಗಬೇಕಿತ್ತು ಸರ್ ಅಂತ ಕೇಳ್ತಾನೆ. ನಾವು ನಿನ್ನ ಗಲ್ಲು ಶಿಕ್ಷೆಯಿಂದ ಪಾರ್ ಮಾಡಬಹುದು, ಭಾರತ ಸರ್ಕಾರ ನಿನ್ನ ಅಮ್ಮ ಮತ್ತು ತಂಗಿ ಜೀವನ ಸಾಗಿಸೋದಕ್ಕೆ ಪ್ರತಿ ತಿಂಗಳು 30,000ನ ಅವರು ಬದುಕಿರೋವರೆಗೂ ಕೊಡುತ್ತೆ, ಅದರ ಬದಲಾಗಿ ನಿನ್ನ ಸಂಪೂರ್ಣ ಹಕ್ಕು ನಮ್ಮದಾಗತ್ತೆ, ನಾವು ಹೇಳಿದ ಕೆಲಸ ನೀನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಜೆಸ್ಸಿ, ಯಾವ ಸರ್ಕಾರ ನಮ್ಮ ಅಮ್ಮನಿಗೆ ಪ್ರತಿ ತಿಂಗಳು ಹಣ ಕೊಡುತ್ತೆ ಅಂತ ಹೇಳ್ತಿದ್ದೀರೋ ಅದೇ ಸಿಸ್ಟಮ್ ಇಂದ ನನ್ನ ಕುಟುಂಬ ಬೀದಿಗೆ ಬಂದು ನನ್ನ ಜೀವನವನ್ನ ಸರ್ವನಾಶ ಮಾಡಿದೆ, ಆ ಸಿಸ್ಟಮ್ ಗೋಸ್ಕರ ಹೋರಾಡು ಅಂತ ಹೇಳ್ತಿದ್ದೀರಾ ಸರ್? ನನ್ನ ತಂದೆ ಆರ್ಮಿಯಲ್ಲಿ ಇದ್ದವರು, ನನ್ನ ತಾತ ಕೂಡ ಮಿಲಿಟರಿ ಅವರೇ, ನಾನು ಕೂಡ ಆರ್ಮಿಗೆ ಸೇರ್ಬೇಕು ಅಂತ ಇದ್ದವನು, ಇಡೀ ವಂಶ ಪರಂಪರೆಯಲ್ಲಿ ದೇಶಭಕ್ತಿ ಅನ್ನೋದು ರಕ್ತದಲ್ಲೇ ಸೇರ್ಕೊಂಡಿದೆ, ಈ ದೇಶನ ಪ್ರೀತಿಸಿ ಕೊನೆಗೆ ನಮಗೆ ಸಿಕ್ಕಿದ್ದೇನು, ನನ್ನೊಳಗಿದ್ದ ದೇಶ ಪ್ರೇಮ ಸತ್ ಹೋಗಿದೆ, ನನ್ನ ಕತೆ ಮುಗ್ದು ಹೋಗಿದೆ ಸರ್, ನನ್ನ ಹತ್ರ ನಿಮ್ಗೆ ಕೊಡೋದಕ್ಕೆ ಏನು ಇಲ್ಲ ಅಂತಾನೆ. ಆಗ ಅಜಯ್ ಸನ್ಯಾಲ್, ಒಬ್ಬ ನಿಜವಾದ ಯೋಧ ಅವನ ದೇಹ ತುಂಡು ತುಂಡಾಗಿದ್ರು ತನ್ನ ಕರ್ತವ್ಯಕ್ಕೋಸ್ಕರ ಹೋರಾಡ್ತಾನೆ ಸಾಯ್ತಾನೆ, ಯಾವುದೇ ಕಾರಣಕ್ಕೂ ಯುದ್ಧ ಭೂಮಿ ಬಿಟ್ಟು ಓಡಿ ಹೋಗೋದಿಲ್ಲ, ನಾವು ಹುಟ್ಟಾಗಿಂದ ಸಾಯೋವರೆಗೂ ಹೋರಾಡೋದನ್ನ ಬಿಡಬಾರದು ಜಸ್ಕಿರತ್, ಇದು ನಮ್ಮ ಕರ್ತವ್ಯ ಅಷ್ಟೇ, ಈ ಕರ್ತವ್ಯಕ್ಕೆ ಯಾವುದೇ ಪ್ರಶಂಸೆ ಪದಕಗಳು ಸಿಗಲ್ಲ, ನಿಜ ಹೇಳ್ಬೇಕಂದ್ರೆ ನೀನ್ ನಮ್ ಜೊತೆ ಸೇರೋದ್ರಿಂದ ನಿನ್ನ ಜೀವನ ಸುಲಭ ಅಂತೂ ಆಗಲ್ಲ, ಇದು ಒಂದು ಆಳವಾದ ಸಮುದ್ರ, ಆಳ ಹೋದಷ್ಟು ಕತ್ತಲು ಜಾಸ್ತಿ, ಆದ್ರೆ ಆ ಕತ್ತಲನ್ನು ದಾಟ್ಬಿಟ್ರೆ ಜಸ್ಕಿರತ್ ನನಗೆ ಸಂಪೂರ್ಣ ನಂಬಿಕೆ ಇದೆ ನಿನ್ನಿಂದ ಈ ಕೆಲಸ ಆಗತ್ತೆ ಅಂತ, ನಾಶ ಆಗ್ತಿರೋ ನಿನ್ನ ಜೀವನಕ್ಕೆ ಒಂದು ನಿಜವಾದ ಅರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಸುಶಾಂತ್ ಬನ್ಸಾಲ್ ಕೂಡ, ಜಸ್ಕಿರತ್ ಸಾವು ಎಲ್ರಿಗೂ ಒಂದಿನ ಬಂದೇ ಬರುತ್ತೆ, ಆದ್ರೆ ಸಾಯೋಕ್ಕೂ ಮುಂಚೆ ಸ್ವಲ್ಪ ಧ್ವಂಸ ಮಾಡಿ ಧೂಳೆಪ್ಸಿ ಸತ್ರೆ ಮಜಾ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಅಜಯ್ ಸನ್ಯಾಲ್, ಜಸ್ಕಿರತ್ ನೀನು ಉತ್ತರ ಕೊಡೋದಕ್ಕೂ ಮುಂಚೆ ಒಂದು ವಿಷಯ ಅರ್ಥ ಮಾಡ್ಕೋ, ನೀನ್ ಒಳಗಿರೋ ಇಂಧನಕ್ಕೆ ಕಿಚ್ ಹಚ್ಚೋ ಮೆಥಡ್ ನನಗೆ ಮಾತ್ರ ಗೊತ್ತಿರೋದು, ಸಿಂಹ ಗಾಯಗೊಂಡಷ್ಟು ಘಾತಕತನ ಜಾಸ್ತಿ ಆಗತ್ತೆ ಅಂತ ಹೇಳಿ ಅವನಲ್ಲಿ ಸತ್ತು ಹೋಗಿದ್ದ ದೇಶ ಪ್ರೇಮಕ್ಕೆ ಮತ್ತೆ ಕಿಚ್ಚು ಹಚ್ತಾರೆ. ನಂತರ ನೀನು ಪೊಲೀಸ್ ಪ್ರೊಟೆಕ್ಷನ್ ಇದ್ದಾಗ ಕಿಡ್ನಾಪ್ ಆಗಿರೋದ್ರಿಂದ ಪರಿಹಾರವಾಗಿ ಭಾರತ ಸರ್ಕಾರ ಮುಂದಿನ 36 ವರ್ಷಗಳವರೆಗೆ ನಿನ್ನ ಕುಟುಂಬಕ್ಕೆ 30,000 ಕೊಡುತ್ತೆ ಅಂತ ಕನ್ಫರ್ಮ್ ಮಾಡ್ತಾರೆ. 2 ವರ್ಷ ಜೆಸ್ಸಿಗೆ ಟ್ರೈನಿಂಗ್ ಕೊಟ್ಟು ಕರಾಚಿಯಲ್ಲಿ ನಮ್ಮ ಸ್ಪೈ ಏಜೆಂಟ್ಸ್ ಗೆಲ್ಲ ಹ್ಯಾಂಡ್ಲರ್ಸ್ ಇರ್ತಾರೆ, ಅವರಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಒಬ್ಬ ಕೋಆರ್ಡಿನೇಟರ್ ಕೂಡ ಇರ್ತಾರೆ. ನಿನಗೆ ಅವರನ್ನ ಭೇಟಿ ಮಾಡೋ ಪ್ರಮೇಯ ಬರೋದಿಲ್ಲ, ಒಂದು ವೇಳೆ ನಿನ್ನ ಪ್ರಾಣಕ್ಕೆ ಅಪಾಯ ಎದುರಾದಾಗ ಅವ್ರು ನೋಡ್ಕೋತಾರೆ. ನಿನ್ನ ಕೆಲಸದ ಮುಖ್ಯ ಆಯುಧ ಅಂದ್ರೆ ಜಾಗರೂಕತೆ ಮತ್ತೆ ತಾಳ್ಮೆ ಅಂತ ಹೇಳಿ ಅವನಿಗೆ ಅಫ್ಘಾನಿಸ್ತಾನದ ಕಾಬೂಲ್ಗೆ ಪಾಸ್ಪೋರ್ಟ್ ರೆಡಿ ಮಾಡಿ ಅವನ ಹೆಸರನ್ನ ಹಮ್ಜಾ ಅಲಿ ಮಜಾರಿ ಅಂತ ಬದಲಾಯಿಸಿ ನಿನ್ನ ಹೆಸರಿನ ಅರ್ಥ ಸಿಂಹ ಅಂತ, ಇಡೀ ಕಾಡನ್ನೇ ಆಳ್ಬೇಕು ನೀನು ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿಂದ ಜಸ್ಕಿರತ್ ಹಮ್ಜಾ ಅಲಿ ಮಜಾರಿ ಆಗಿ ಅಫ್ಘಾನಿಸ್ತಾನಿಂದ ಸ್ಪೈ ಜರ್ನಿ ಶುರು ಮಾಡ್ತಾನೆ. ಅಲ್ಲಿಂದ ಶುರುವಾದ ಜರ್ನಿ ರೆಹಮಾನ್ ಡಕಾಯಿತ್ ನ ಮುಗಿಸೋದ್ರವರೆಗೂ ನೀವು ನೋಡಿದಿರ. ಹಮ್ಜಾ ಆಲಂ ಹತ್ರ ರೆಹಮಾನ್ ಡಕಾಯಿತ್ ನ ಕೊಂದ ಮೇಲೆ ನನಗೆ ಬದುಕಿದ್ದೀನಿ ಅನ್ನೋ ಫೀಲ್ ಬರ್ತಿದೆ, ಮೊದಲು ಇಲ್ಲಿಗೆ ಬಂದಾಗ ಸ್ವಲ್ಪ ದಿನ ಕೆಲಸ ಮಾಡಿ ವಾಪಸ್ ಮನೆಗೆ ಹೋಗೋ ದಾರಿ ನೋಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಈಗ ಆ ತರದ ಆಲೋಚನೆಗಳು ನನ್ನಲ್ಲಿ ಸತ್ತು ಹೋಗಿವೆ, ಈಗ ಉಳಿದಿರೋದೆಲ್ಲ ನಮ್ಮ ದೇಶವನ್ನ ಸುರಕ್ಷಿತವಾಗಿಡ್ಬೇಕು ಅನ್ನೋ ಯೋಚನೆ ಮಾತ್ರ, ಅದಕ್ಕೋಸ್ಕರ ನನ್ನ ಇಡೀ ಜೀವನ ತೋಳದ ವೇಷ ಹಾಕೊಂಡು ಕುರಿಗಳ ಮಧ್ಯೆ ಜೀವನ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ತನ್ನ ಇಡೀ ಜೀವನದ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ಕೊಂಡು ಆಲಂ ಭಾಯ್ ನಿಮ್ಮ ಕತೆ ಏನು ಅಂತ ಕೇಳ್ತಾನೆ. ಆಗ ಆಲಂ, ಇವತ್ತು ನಿನ್ನ ದಿನ, ನಿನ್ನ ನೋವನ್ನ ನನ್ನ ಹತ್ರ ಹಂಚ್ಕೊಂಡಿದ್ಯಾ, ನನ್ನ ಹೃದಯ ತುಂಬಿ ಬಂದಾಗ ಎಲ್ಲವನ್ನ ಹೇಳ್ಕೊತೀನಿ ಅಂತಾನೆ. ಪಾಕಿಸ್ತಾನದಲ್ಲಿ ಹಮ್ಸಾಗೆ ಇರೋದು ಆಲಂ ಮಾತ್ರ, ಹಾಗಾಗಿ ಇಬ್ರು ಒಂದು ಟೀ ಅಂಗಡಿಯಲ್ಲಿ ಭೇಟಿಯಾಗಿ ಅವಾಗ ಮಾತಾಡ್ಕೊಳ್ತಾ ಇರ್ತಾರೆ. ಕೆಲಸ ಮುಗಿಸಿದ ಮೇಲೆ ಹಮ್ಜಾ ರೆಹಮಾನ್ ಡೆಕಾಯಿತ್ ಹೆಣದ ಫೋಟೋನ ಅಜಯ್ ಸನ್ಯಾಲ್ಗೆ ಕಳಿಸ್ಕೊಡ್ತಾನೆ. ರೆಹಮಾನ್ ಡೆಕಾಯಿತ್ ಮಣ್ಣು ಸೇರ್ತಿರುವಾಗಲೇ ಅವನ ಆಪೋನೆಂಟ್ ಅರ್ಷದ್ ಪಪ್ಪು ಲ್ಯಾರಿಗೆ ಬಾದ್ಶಾ ಆಗೋಕೆ ರೆಡಿ ಆಗ್ತಿದ್ದಾನೆ. ಅರ್ಷದ್ ಪಪ್ಪು ರೈಟ್ ಹ್ಯಾಂಡ್ ಕೂಡ ಒಬ್ಬ ಇಂಡಿಯನ್ ಸ್ಪೈ ಏಜೆಂಟ್, ಹೆಸರು ರಿಜ್ವಾನ್ ಅಂತ. ಈಗ ಮೇಜರ್ ಇಕ್ಬಾಲ್ SP ಅಸ್ಲಾಂ ಹತ್ರ, ನಾವು ಪಂಜಾಬ್ ಅಮೃತ್ಸರ್ ಅಲ್ಲಿ ಒಂದು ಅಟ್ಯಾಕ್ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಬಲೂಚಿಸ್ ಇಂದ ವೆಪನ್ ಸಪ್ಲೈ ಆಗೋದಿತ್ತು, ISI ಮತ್ತೆ ಬಲೂಚಿಗರ ಮಧ್ಯೆ ಈ ವೆಪನ್ ಸಪ್ಲೈ ಹ್ಯಾಂಡಲ್ ಮಾಡ್ತಿದ್ದ ಬ್ರಿಡ್ಜ್ ಅಂದ್ರೆ ಅದು ರೆಹಮಾನ್ ಡೆಕಾಯಿತ್, ನೀನ್ ಯಾಕೆ ಅವನನ್ನ ಸಾಯಿಸ್ತೆ SP ಅಂತ ಕೇಳ್ತಾನೆ. ಆಗ SP ಸೇಡ್ಗೋಸ್ಕರ ಸಾಯಿಸ್ತೆ. ರೆಹಮಾನ್ ಸಂಬಂಧಿಕ ಬಿಲಾಲ್ ಹತ್ರ ಲ್ಯಾರಿಯಲ್ಲಿ 400-500 ಕೋಟಿ ಬೆಲೆ ಬಾಳೋ ಕಮರ್ಷಿಯಲ್ ಲ್ಯಾಂಡ್ ಇತ್ತು. ರೆಹಮಾನ್ ನನಗೆ ಕಾಲ್ ಮಾಡಿ ನೂರಾಗೆ ಆ ಲ್ಯಾಂಡ್ ನ ಬಿಟ್ಕೊಡೋಕೆ ಹೇಳು ಅಂತ ಕೇಳ್ದ, ಆದ್ರೆ ನಾನು ಜೋರಾಗಿ ನಗ್ತಾ ಇದು ನೂರಾ ಮತ್ತೆ ಬಿಲಾಲ್ ಮಧ್ಯೆ ಇರೋ ಸಮಸ್ಯೆ, ನೀನ್ ಯಾಕೆ ಮೂಗ್ ತೋರಿಸ್ತೀಯ ಅಂದ್ಬಿಟ್ಟೆ. ರೆಹಮಾನ್ಗೆ ಆ ಮಾತನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಹಾಡು ಹಗಲೇ ನನ್ನ ತಮ್ಮ ನೂರ್ ಮನೆಗೆ ನುಗ್ಗಿ ಅವನನ್ನ ಆಚೆ ಹೇಳ್ಕೊಂಡ್ ಬಂದು ನನಗೆ ಕಾಲ್ ಮಾಡಿ ಫೋನ್ ಲೈನ್ ಅಲ್ಲಿ ಇದ್ದಾಗ್ಲೇ ಅವನ ಮುಖ
ಮುಖದ ಮೇಲೆ 9 ಬುಲೆಟ್ ಹೊಡೆದ. ಆ ಸೇಡಿಂದಾನೇ ನಾನು ಅವನನ್ನ ಮುಗಿಸಿದ್ದು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆ ಬೀದಿಲಿ ಒಂದು ಗಲಾಟೆ ನಡೀತಾ ಇರುತ್ತೆ. ಒಬ್ಬನಿಗೆ ಜನ ಎಲ್ಲ ಸೇರ್ಕೊಂಡು ವಿಪರೀತ ಹೊಡಿತಿರ್ತಾರೆ. ಯಾರವನು ಯಾಕೆ ಈಗ ಹೊಡಿಸ್ತಿದ್ದೀರಾ ಅಂತ SP ಮೇಜರ್ ನ ಕೇಳಿದಾಗ, ನಾವು ಮುಜಾಹಿದ್ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಇಂಡಿಯಾದಲ್ಲಿ ಅಟ್ಯಾಕ್ ಮಾಡೋ ನಮ್ಮ ಒಬ್ಬ ಮುಜಾಹಿದ್ದೀನ್ ಅಲ್ಲಿ ಒದೆ ತಿಂತಿರೋನ ಒಂದು ಜಾಗದಲ್ಲಿ ಅಂಗಡಿ ಮಾಡೋಕೆ ಆಸೆ ಪಟ್ಟ. ನಾವು ಜಾಗ ಬಿಟ್ಕೊಡೋಕೆ ಕೇಳಿದ್ವಿ, ಅದರ ದುಪ್ಪಟ್ಟು ಬೆಲೆ ಕೊಡ್ತೀವಿ ಅಂತ ಆಫರ್ ಕೂಡ ಮಾಡಿದ್ವಿ. ಆದ್ರೆ ಅವನು ಇದು ನಮ್ಮ ಪೂರ್ವಜರ ಆಸ್ತಿ ಅಂತ ಬಿಟ್ಕೊಟ್ಟಿಲ್ಲ. ಅವನ ಬಗ್ಗೆ ಡಿಗ್ ಮಾಡಿದಾಗ ಅವನೊಬ್ಬ ಸಿಖ್ ಅಂತ ಗೊತ್ತಾಯ್ತು. ಅಷ್ಟೇ ಕೆಲವೇ ಗಂಟೆಗಳಲ್ಲಿ ಈ ನನ್ ಮಗ ನಮ್ಮ ಪವಿತ್ರ ಕುರಾನ್ ಗ್ರಂಥಕ್ಕೆ ಬೆಂಕಿ ಹಾಕಿ ಅವಮಾನ ಮಾಡಿದ್ದಾನೆ ಅಂತ ಕಳಂಕ ಹೊರಿಸಿದ್ವಿ ಅಂತ ಹೇಳಿ ಸಿಗರೇಟ್ ಮೂಲಕ ಅವನ ಕಡೆಯವನಿಗೆ ಸಿಗ್ನಲ್ ಮಾಡ್ತಾನೆ. ಅವನು ಅವರ ಫ್ಯಾಮಿಲಿಗೆ ಪೆಟ್ರೋಲ್ ಹಾಕಿ ಜೀವಂತವಾಗಿ ಬೆಂಕಿ ಹಚ್ಚಿಬಿಡ್ತಾನೆ. ಈಗ SP ಗೆ ಇಕ್ಬಾಲ್, ನೋಡು SP, ರೆಹಮಾನ್ ವಿಷಯದಲ್ಲಿ ಆಗಿದ್ದೆಲ್ಲ ಆಗೋಯ್ತು, ಆದ್ರೆ ಇನ್ಯಾವತ್ತು ನನ್ನ ಪರ್ಮಿಷನ್ ಇಲ್ಲದೆ ಇಂತ ಹಲ್ಕಾ ಕೆಲಸ ಮಾಡಬೇಡ ಅಂತ ವಾರ್ನಿಂಗ್ ಮಾಡ್ತಾನೆ. ಇಲ್ಲಿ ರೆಹಮಾನ್ ಡೆಕಾಯಿತ್ ರೈಟ್ ಹ್ಯಾಂಡ್ ಉಜೈರ್ ಅಂತೂ ತನ್ನ ಬಾಸ್ ನ ಕಳ್ಕೊಂಡು ತುಂಬಾ ಆವೇಶಕ್ಕೆ ಒಳಗಾಗಿರ್ತಾನೆ. ಅದೇನೇ ಆದ್ರೂ ಪರವಾಗಿಲ್ಲ SP ತಲೆ ತೆಗಿಲೇಬೇಕು ಅಂತ ಕಿರ್ಚಾಡ್ತಾ ಇರ್ತಾನೆ. ಆಗ ಹಮ್ಜಾ ಅವನಿಗೆ ಸಮಾಧಾನ ಮಾಡ್ತಾ ಹೇಳ್ತಾನೆ, ರೆಹಮಾನ್ ಭಾಯ್ನ ಕಳ್ಕೊಂಡ ಮೇಲೆ ಬಲೂಚಿಗರ ಅಸ್ತಿತ್ವವೇ ಮುಗ್ದೋಯ್ತು ಅಂತ ಎಲ್ರು ಅಂದ್ಕೊಳ್ತಿದ್ದಾರೆ. ಆದ್ರೆ ಹಾಗಾಗೋದಕ್ಕೆ ನಾವು ಬಿಡಬಾರ್ದು ಉಜೈರ್. ಲ್ಯಾರಿ ಅವ್ರಿಗೆ ನಮ್ಮ ಬಲೂಚಿ ಸಿಂಹನ ಕೊಂದವರ ತಲೆ ಬೇಕು. ಅದಕ್ಕೆ ಈಗ ಎಲ್ಲರ ಕಣ್ಣು ನಿನ್ನ ಮೇಲಿದೆ. ಉಜೈರ್, ನೀನ್ ಯಾರು ಅಂತ ತೋರ್ಸು ಅಂತ ಅವನನ್ನ ರೆಹಮಾನ್ ಕುರ್ಚಿ ಮೇಲೆ ಕೂರಿಸಿ, ನೀನು ಏನೇ ಮಾಡಿದ್ರು ಈಗ SP ನ ಮುಟ್ಟೋಕಾಗಲ್ಲ. ಅವನ ಸುತ್ತ ಯಾವಾಗಲೂ ರೇಂಜರ್ಸ್ ಇರ್ತಾರೆ. ನಿನಗೇನನ್ಸುತ್ತೆ ಇದನ್ನೆಲ್ಲ SP ಒಬ್ಬನೇ ಮಾಡ್ದ ಅನ್ಕೊಂಡಿದ್ಯಾ? ಇಲ್ಲ ಉಜೈರ್, SP ಬರೀ ದಾಳ ಮಾತ್ರ, ಆದ್ರೆ ಆ ದಾಳ ನಡೆಸಿದ ಕೈ ಹರ್ಷದ್ ಪಪ್ಪುದು ಅಂತ ಹೇಳಿ ಅವನ ರೈಟ್ ಹ್ಯಾಂಡ್ ರಿಜ್ವಾನ್ ನ ಕರೆಸಿ, ರೆಹಮಾನ್ ಬೈ ಆ ರೋಡ್ ಅಲ್ಲಿ ಹೋಗೋ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೆ ಹರ್ಷದ್ ಪಪ್ಪು. ಅವನಿಗೆ ಲ್ಯಾರಿನ ಆಳ್ಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಸಮಯ ನೋಡಿ ರೆಹಮಾನ್ ಬಾಯ್ನ ಮುಗಿಸ್ತಾ ಅಂತ ಹೇಳಿಸ್ತಾನೆ. ಈ ರಿಜ್ವಾನ್ ಯಾರು ಅಂತ ಗೊತ್ತಲ್ವಾ? ಹರ್ಷದ್ ಪಪ್ಪು ಜೊತೆಲಿರೋ ನಮ್ಮ ಇಂಡಿಯನ್ ಸ್ಪೈ. ಇದನ್ನ ಕೇಳಿದ ಮೇಲೆ ಉಜೈರ್ ಗ್ಯಾಂಗ್ ನೆಕ್ಸ್ಟ್ ಡೇನೆ ಹರ್ಷದ್ ಪಪ್ಪುನ ಪಠಾಣ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದು ಹಾಡ್ ಹಾಗಲೇ ನಡು ಬೀದಿಲೆ. ಈ ಘಟನೆ ಕೂಡ ಆಕ್ಚುಲಿ ಪಾಕಿಸ್ತಾನದಲ್ಲಿ ರಿಯಲ್ ಆಗಿ ನಡೆದಿರೋದು. ಇಲ್ಲಿ ಗ್ಯಾಂಗ್ ವಾರ್ ನಡಿಬೇಕಾದ್ರೆ ಜಮೀಲ್ ಹರ್ಷದ್ ಪಪ್ಪುಗೆ ಕಾಲ್ ಮಾಡಿ, ಎಲ್ಲಿದೆಯಾ ಹರ್ಷದ್, ನಿನ್ ಮೇಲೆ ಆ ಬಲೂಚಿಗರು ಕೈ ಇಟ್ಟಿಲ್ಲ ತಾನೆ ಅಂತ ಕೇಳ್ತಾನೆ. ಆಗ ಹರ್ಷದ್, ನಾನು ಬಲೂಚಿಗರ ಪೂರ್ತಿ ವಂಶನೇ ನಿರ್ವಂಶ ಮಾಡ್ತೀನಿ, ಮೊದಲು ಕತ್ತರಿಸೋದೆ ನಿನ್ನ ಅಳಿಯ ಹಮ್ಜಾನ ತಲೆ ಅಂತ ಹೇಳ್ತಾನೆ. ಆಗ ಜಮೀಲ್, ನನ್ನ ಮಗಳು ಮದುವೆ ನನ್ನ ಸಂಬಂಧಿಕರ ಜೊತೆ ನಿಶ್ಚಯವಾಗಿತ್ತು. ಆ ನನ್ ಮಗ ಬಂದು ಅದ್ ಯಾವ ಗ್ಯಾಪ್ ಅಲ್ಲಿ ಪಟಾಯಿಸ್ಕೊಂಡೋ ಗೊತ್ತಿಲ್ಲ. ಅವ್ರಿಬ್ರನ್ನು ನಿಲ್ಸಿ ಒಂದೇ ಸಲ ಕೊಂದು ನರಕಕ್ಕೆ ಕಳಿಸೋ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಹಮ್ಜಾ ವಿಷಯ ನನಗ್ ಬಿಡು, ಮೊದಲು ನೀನು ಲ್ಯಾರಿಯಿಂದ ಜಾಗ ಖಾಲಿ ಮಾಡು ಅಂತ ಹೇಳಿಕೊಡ್ತಾನೆ. ಮೊದಲನೇ ದಿನ ಉಜೈರ್ ಟೀಮ್ಗೆ ಹರ್ಷದ್ ಪಪ್ಪು ಸಿಗೋದಿಲ್ಲ. ಈಗ ಎರಡನೇ ದಿನ ಬಿಲಕ್ಕೆ ಬೆಂಕಿ ಹಾಕಿದ್ರೆ ಹೆಗಣ ತಾನಾಗೆ ಆಚೆ ಬರುತ್ತೆ ಅಂತ ಉಜೈರ್ಗೆ ಹೇಳಿ ಹರ್ಷದ್ ಪಪ್ಪುಗೆ ಸಂಬಂಧಪಟ್ಟ ಬಿಸ್ನೆಸ್ ಶಾಪ್ ಗಳಿಗೆಲ್ಲ ಬೆಂಕಿ ಹಚ್ಚಿಸ್ಬಿಡ್ತಾನೆ. ಪಠಾಣ್ ಗ್ಯಾಂಗ್ ನವರನ್ನ ತುಂಬಾ ಭೀಕರವಾಗಿ ಕೊಲ್ತಾನೆ. ಪರಿಸ್ಥಿತಿ ಇಷ್ಟು ಗಂಭೀರವಾದಾಗ ಹರ್ಷದ್ ಪಪ್ಪು ಜಮೀಲ್ಗೆ ಕಾಲ್ ಮಾಡಿ ಹೇಳ್ತಾನೆ. ಆಗ ಜಮೀಲ್, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಸದ್ಯಕ್ಕೆ ಲ್ಯಾರಿ ಬಿಟ್ಟು ಆಚೆ ಹೋಗು ಅಂತ. ನೀನೇ ನನ್ನ ಮಾತು ಕೇಳಲಿಲ್ಲ, ಪರವಾಗಿಲ್ಲ, ತಲೆ ಕೆಡ್ಸ್ಕೋಬೇಡ. ಈಗ ನಾನು ಗೌರ್ಮೆಂಟ್ ವೆಹಿಕಲ್ ಮಾಡಿ ಕಳಿಸ್ತೀನಿ, ಅದು ಸೈರನ್ ಸೌಂಡ್ ಹಾಕೊಂಡ್ ಬರುತ್ತೆ. ನೀನು ಆ ಗಾಡಿಗೆ ಹತ್ತಿ ನನ್ನ ಮಿಲ್ಕ್ ಫ್ಯಾಕ್ಟರಿಗೆ ಹೋಗ್ಬಿಡು. ಪರಿಸ್ಥಿತಿ ಎಲ್ಲ ಕೂಲ್ ಆದ್ಮೇಲೆ ನಿನಗೆ ಬೇರೆ ಜಾಗ ವ್ಯವಸ್ಥೆ ಮಾಡ್ತೀನಿ, ಆಗ ಲ್ಯಾರಿ ಬಿಟ್ಟು ಹೋಗುವಂತೆ ಅಂತ ಹೇಳಿ ಜಮೀಲ್ ತನ್ನ ಮಿಲ್ಕ್ ಫ್ಯಾಕ್ಟರಿಗೆ ಹರ್ಷದ್ ಪಪ್ಪುನ ಕಳಿಸ್ತಾನೆ. ಹರ್ಷದ್ ಪಪ್ಪು ಫ್ಯಾಕ್ಟರಿ ಒಳಗಡೆ ಕಾಲಿಟ್ಟಿದ್ದೆ ತಕ್ಷಣ ಅವನ ಗ್ಯಾಂಗ್ ನವನೇ ಡೋರ್ ಲಾಕ್ ಮಾಡ್ಕೊಂಡು ಆಚೆ ಓಡ್ಬಿಡ್ತಾನೆ. ಲೈಟ್ಸ್ ಆನ್ ಆದ್ರೆ ಹಮ್ಜಾ ಮತ್ತೆ ಅವನ ಗ್ಯಾಂಗ್ ನಿಂತಿದ್ದಾರೆ. ಉಜೈರ್ ಮೆಟ್ಟಲು ಇಳಿದು ಬರ್ತಿದ್ದಾನೆ. ರಿಜ್ವಾನ್ ಇಬ್ಬರಿಗೂ ಬಾಟ್ಲ್ ಅಲ್ಲಿ ಹೊಡೆದು ಬೀಳಿಸ್ತಾನೆ. ಉಜೈರ್ ಬಂದು ಹರ್ಷದ್ ಪಪ್ಪು ಜೊತೆ ಇದ್ದವನಿಗೆ ಕಾಲಿಗೆ ಕೊಂಡಿ ಚುಚ್ಚಿ ಎಳ್ಕೊಂಡು ಹೋಗಿ ಹರ್ಷದ್ ಪಪ್ಪು ಮುಂದೆನೆ ಕೊಚ್ಚಿ ರಕ್ತ ಹರಿಸ್ತಾನೆ. ಈಗ ಹರ್ಷದ್ ಪಪ್ಪುಗೆ ಚೆನ್ನಾಗಿ ಹೊಡೆದು ಓಪನ್ ಜೀಪ್ ಬಾನೆಟ್ ಗೆ ಕಟ್ಟಿ ಲ್ಯಾರಿ ಬೀದಿಲೆ ಮೆರವಣಿಗೆ ಮಾಡ್ಕೊಂಡು ಬರ್ತಾನೆ. ಕೈಯಲ್ಲಿ ಮಚ್ಚ ಹಿಡ್ಕೊಂಡು ಅಲ್ಲಿದ್ದ ಜನರಿಗೆಲ್ಲ ಯಾರು ನಿಂತ ಜಾಗದಿಂದ ಕದಲಬಾರದು, ಅರ್ಥ ಆಯ್ತಾ ಅಂತ ಹೇಳಿ ಅವ್ರಗಳ ಮುಂದೆನೆ ಹರ್ಷದ್ ಪಪ್ಪು ತಲೆನ ಕಡ್ದು ಆ ತಲೆನ ಜನರಿಗೆ ತೋರಿಸ್ತಾ ಹೇಳ್ತಾನೆ, ಈ ನನ್ ಮಗ ರೆಹಮಾನ್ ಭಾಯ್ನ ಕೊಂದ್ರೆ ಇಡೀ ಲ್ಯಾರಿಗೆ ಕಿಂಗ್ ಆಗಬಹುದು ಅನ್ಕೊಂಡಿದ್ದ ಅಂತ ಹೇಳಿ ಅವನ ತಲೆ ಎಸ್ತು ಎಲ್ರ ಮುಂದೆ ಫುಟ್ಬಾಲ್ ಆಡ್ತಾ ಮತ್ತೆ ತಲೆಗೆ ಮಚ್ಚಲ್ಲಿ ಏಟ್ ಹಾಕ್ತಾನೆ. ಹಮ್ಜಾ ಅದನ್ನ ವಿಡಿಯೋ ಮಾಡ್ಕೊಳ್ತಾನೆ. ಈ ಘಟನೆ ನೋಡಿ ಇಡೀ ಲ್ಯಾರಿನೇ ಬೆಚ್ಚಿ ಬೀಳುತ್ತೆ. ಗೈಸ್, ಮುಂದಿನ ವಿಡಿಯೋದಲ್ಲಿ ಇದೇ ತರ ದೇಶಕ್ಕೆ ಸಂಬಂಧಪಟ್ಟ ರಿಯಲ್ ಇವೆಂಟ್ಸ್ ಬೇಸ್ಡ್ ಒಂದು ಫಿಲಂ ಆರ್ಟಿಕಲ್ 370 ಫಿಲ್ಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. 1954ರಲ್ಲಿ ಆರ್ಟಿಕಲ್ 370 ಅಂತ ಒಂದು ಬಿಲ್ ಪಾಸ್ ಆಗುತ್ತೆ. ಅಂದ್ರೆ ಜಮ್ಮು ಮತ್ತೆ ಕಾಶ್ಮೀರವನ್ನ ಪ್ರತ್ಯೇಕ ಆಡಳಿತಕ್ಕೆ ಒಳಪಡಿಸಿ ಇಂಡಿಯನ್ ಗವರ್ಮೆಂಟ್ ಜಮ್ಮು ಕಾಶ್ಮೀರದ ಆಡಳಿತದಲ್ಲಿ ತಲೆ ಹಾಕದ ಹಾಗೆ ಅಲ್ಲಿ ಪ್ರತ್ಯೇಕ ಬಾವುಟ, ಪ್ರತ್ಯೇಕ ಆಡಳಿತ ಜಾರಿಯಲ್ಲಿರುತ್ತೆ. ಹಾಗಾಗಿ ಭಾರತಕ್ಕೆ ಸೇರ್ಬೇಕಾದ ಜಮ್ಮು ಕಾಶ್ಮೀರವನ್ನ ಹೇಗೆ ಆರ್ಟಿಕಲ್ 370 ಅಮೆಂಡ್ಮೆಂಟ್ ನ ರದ್ದುಪಡಿಸಿ ಹೇಗೆ ಭಾರತ ಸರ್ಕಾರದ ಆಡಳಿತಕ್ಕೆ ಒಳಗೊಳ್ಳುವಂತೆ ಮಾಡ್ತಾರೆ ಅನ್ನೋ ರೋಚಕ ಕಥೆ ಇದು. ಇದನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕು. ಆ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೊಂದು ವಿರೋಧದ ನಡುವೆ ಆ ಆರ್ಟಿಕಲ್ 370 ನ ರದ್ದುಗೊಳಿಸೋದಿದೆಯಲ್ಲ, ಆ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರಿಗೆಲ್ಲ ಆ ವಿಡಿಯೋ ಮೇಲೆ ಆಸಕ್ತಿ ಇದೆ ಅವರೆಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಒತ್ತಿ. ಸೊ ನಿಮಗೆ ವಿಡಿಯೋ ಮಿಸ್ ಆಗಲ್ಲ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಿನಿಮಾ ಒಳಗಡೆ ಹೋಗೋಣ. ಈ ವಿಡಿಯೋ ನೋಡಿದ PAP ಪಕ್ಷದ ಅಧ್ಯಕ್ಷ ಜರ್ವಾರಿ ಜಮೀಲ್ಗೆ ಕ್ಲಾಸ್ ತಗೋತಾನೆ. ಏನ್ ನಡೀತಿದೆ ಲ್ಯಾರಿಲಿ? ಲ್ಯಾರಿ ಮೇಲೆ ನಿನಗೆ ಕಂಟ್ರೋಲ್ ಇದೆಯಾ ಇಲ್ವಾ? ಹೈಕಮಾಂಡ್ ನನಗೆ ರೆಸಿಗ್ನೇಷನ್ ಕೊಟ್ಬಿಡು ಅಂತಿದ್ದಾರೆ. ತಲೆ ಕತ್ತರಿಸಿ ಫುಟ್ಬಾಲ್ ಆಡೋದು ಅಂದ್ರೆ ಏನು? ಅದು
ಅದು ಮಾರ್ಕೆಟ್ ಮಧ್ಯೆ ಎಲೆಕ್ಟ್ರಿಕ್ ಲೈನ್ ಗಳಿಗೆ ನೇಣು ಬಿಗಿಯೋದು ಅಂದ್ರೆ ಏನು? ಇಷ್ಟೆಲ್ಲ ನಡೆಯೋದಕ್ಕೆ ಬಿಟ್ಟು ನೀನು ಗೆಣಸ್ಕಿಳ್ತಿದ್ಯಾ ಅಂತ ಬೈದು ಮೇಜರ್ ಇಕ್ಬಾಲ್ಗೆ ಈಗ ಏನ್ ಮಾಡೋದು ಅಂತ ಕೇಳ್ತಾನೆ. ಇಕ್ಬಾಲ್, ನಾವು ಪಬ್ಲಿಕ್ ಅಟೆನ್ಷನ್ ನ ಡೈವರ್ಟ್ ಮಾಡೋಣ ಅಂತ ಹೇಳಿ SP ಗೆ ಐಡಿಯಾ ಹೇಳೋಕೆ ಹೇಳ್ತಾನೆ. ಆಗ SP ಅಸ್ಲಾಂ, ನಾವು ಗುಲ್ಶಾನ್ ಇಕ್ಬಾಲ್ ಮೆಡಿಕಲ್ ಕೋಚಿಂಗ್ ಸೆಂಟರ್ ಇಂದ ಒಂದಿಬ್ರು ಹುಡುಗರನ್ನ ಎತ್ತಾಕೊಂಡು ಅವ್ರನ್ನ ಬಲೂಚಿ ಯುನೈಟೆಡ್ ಫೋರ್ಸ್ ಟೆರರಿಸ್ಟ್ ಅಂತ ಹೇಳಿ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಮೀಡಿಯಾನ ಒಂದು ವಾರ ಡೈವರ್ಟ್ ಮಾಡೋಕೆ ಇಷ್ಟು ಸಾಕು ಅಂತ ಹೇಳ್ತಾನೆ. ನಂತರ ಉಜೇರ್ ನ ಏನ್ ಮಾಡೋದು ಅಂತ ಕೇಳಿದ್ರೆ ಜರ್ವಾರಿ ಅವನನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾನೆ. ಆಗ ಜಮೀಲ್, ಬೇಡ ಬಾಯ್, ಇನ್ನು ರೆಹಮಾನ್ ಸಾವಿನ ವಿಷಯನೇ ತಣ್ಣಗಾಗಿಲ್ಲ. ಈ ಟೈಮ್ ಅಲ್ಲಿ ಉಜೇರ್ ನ ಕೊಂದ್ರೆ ಸರಿ ಹೋಗಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅವನನ್ನ ಆಂಟಿ ಟೆರರಿಸಂ ಆಕ್ಟ್ ಅಂದ್ರೆ ATA ಕೆಳಗಡೆ ಅರೆಸ್ಟ್ ಮಾಡಿಸಿ ಜೈಲ್ಗೆ ಕಳಿಸೋಣ. ಜೈಲ್ ಒಳಗಡೆ ಅವನು ಸೋಪ್ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಸಾಯ್ತಾನೋ, ಇಲ್ಲ ಜೈಲಲ್ಲಿ ಬೇರೆ ಗ್ಯಾಂಗ್ನರ್ ಜೊತೆ ಹೊಡೆದಾಡ್ಕೊಂಡು ಸಾಯ್ತಾನೋ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೇನು, ನಮ್ಮ ಮೇಲಂತೂ ಅಪೋದ ಬರಲ್ಲ ಅಂತ ಐಡಿಯಾ ಕೊಡ್ತಾನೆ. ಈ ಜಮೀಲ್ ಆ ಕಡೆ ಉಜೇರ್ ನ ATA ಕೆಳಗಡೆ ಅರೆಸ್ಟ್ ಮಾಡಿಸೋಣ ಅಂತ ಐಡಿಯಾ ಕೊಟ್ಟು ಉಜೇರ್ ಮತ್ತೆ ಹಮ್ಜಾ ಹತ್ರ ಬಂದು, ನಿನ್ ಮೇಲೆ ವಾರೆಂಟ್ ಇಶ್ಯೂ ಆಗಿದೆ, ಮೊದಲು ಲ್ಯಾರಿ ಬಿಟ್ಟು ದುಬೈಗೆ ಹೋಗ್ಬಿಡು ಅಂತ ಇಲ್ಲಿ ಉಜೇರ್ಗೆ ಐಡಿಯಾ ಕೊಡೋದು ಇವನೇ. ಉಜೇರ್ಗೆ ಅವನ ಮೇಲೆ ATA ಕೆಳಗಡೆ ವಾರೆಂಟ್ ಇಶ್ಯೂ ಮಾಡಿದರೆ ಅಂತ ಗೊತ್ತಾಗಿ ಉಜೇರ್ ಡ್ರಗ್ಸ್ ತಗೊಂಡು ಆವೇಶದಲ್ಲಿ ಆ SP ತಲೆ ತೆಗಿತೀನಿ ಅಂತ ಹುಚ್ಚುಂತರ ಆಡ್ತಾ ಇರ್ತಾನೆ. ಆಗ ಹಮ್ಜಾ ಅವನಿಗೆ ಸಮಾಧಾನ ಮಾಡಿ, ಎಮೋಷನಲ್ ಆಗ್ಬೇಡ ಉಜೇರ್, ಕೂಲ್ ಆಗಿ ಯೋಚನೆ ಮಾಡು, ನಾನು ನಿನಗೆ ದುಬೈ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ, ಸದ್ಯಕ್ಕೆ ಲ್ಯಾರಿ ಬಿಟ್ಟು ಹೋಗ್ಬಿಡು. ಈ ಸಲ SP ಜೊತೆ ಬರೋದು ಬರೀ ಟಾಸ್ಕ್ ಫೋರ್ಸ್ ಅಲ್ಲ, ರೇಂಜರ್ಸ್. ಅವ್ರು ಬರ್ತಿರೋದು ನಿನ್ನ ಅರೆಸ್ಟ್ ಮಾಡೋದಕ್ಕೂ ಅಲ್ಲ, ಡೈರೆಕ್ಟ್ ಎನ್ಕೌಂಟರ್ ಮಾಡಿ ಸಾಯಿಸೋಕೆ. ಇದರ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೋ. ನೀನ್ ಬದುಕಿದ್ರೆ SP ಅಸ್ಲಾಂ ನ ಮುಗಿಸೋಕೆ ಅವಕಾಶಗಳು ಸಿಗ್ತವೆ. ನಿನ್ನ ಮೇಲೆ ರೆಹಮಾನ್ ಬಲೂಚ್ ಋಣ ಇದೆ, ಆ ಋಣನ ನೀನೇ ತೀರಿಸಬೇಕು. ನೀನ್ ಬರೋವರೆಗೂ ನಾನು ಇಲ್ಲಿ ಎಲ್ಲ ಸಂಭಾಳಿಸ್ತೀನಿ, ನೀನ್ ಮೊದಲು ದುಬೈಗೆ ಹೊರಡು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾನೆ. ಈ ಕಡೆ SP ಆ ಬಲೂಚ್ ಗ್ಯಾಂಗ್ ಲೀಡರ್ ಮಗನ ಜೊತೆ ಇನ್ನೂ 3 ಜನ, ಒಟ್ಟು 4 ಬಲೂಚಿ ಹುಡುಗರನ್ನ ಅವ್ರ ಮೇಲೆ ಇಲ್ಲದ ಸಲ್ಲದ ಟೆರರಿಸಂ ಅಪವಾದ ಹೊರಿಸಿ ಎನ್ಕೌಂಟರ್ ಮಾಡ್ತಾನೆ. ಇನ್ನೊಂದು ಕಡೆ ಹಮ್ಜಾ ಉಜೇರ್ ನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡಿ, ಉಜೇರ್ ಇರಾನಿಯನ್ ಪಾಸ್ಪೋರ್ಟ್ ಇಟ್ಕೊಂಡು ದುಬೈಗೆ ಬರ್ತಿದ್ದಾನೆ ಅಂತ ದುಬೈ ಏರ್ಪೋರ್ಟ್ ಅಫಿಷಿಯಲ್ಸ್ ಗೆ ಕಾಲ್ ಮಾಡಿ ಹೇಳ್ಬಿಡ್ತಾನೆ. ದುಬೈ ಏರ್ಪೋರ್ಟ್ ಅಲ್ಲಿ ಇಳಿದಿದ್ದೆ ಅಲ್ಲಿನ ಏರ್ಪೋರ್ಟ್ ಅಫಿಷಿಯಲ್ಸ್ ಉಜೇರ್ ಪಾಸ್ಪೋರ್ಟ್ ನ ಚೆಕ್ ಮಾಡಿ ಅವನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ತಲೆ ಉಪಯೋಗಿಸಿ ಹಮ್ಜಾ ರೆಹಮಾನ್ ನ ಮುಗಿಸಿ ಈಗ ಉಜೇರ್ ನ ಅರೆಸ್ಟ್ ಮಾಡಿಸಿ ರೆಹಮಾನ್ ಇದ್ದ ಸ್ಥಾನಕ್ಕೆ ಹಮ್ಜಾ ಬರ್ತಾನೆ. ಈಗ ಲ್ಯಾರಿಗೆ ಹಮ್ಜಾನೆ ಕಿಂಗ್. ಒಟ್ಟಾರೆ ಲ್ಯಾರಿನ ಹಮ್ಜಾ ಕಬ್ಜಾ ಮಾಡ್ಕೊಂಡ್ಬಿಡ್ತಾನೆ. ಲ್ಯಾರಿ ಸಿಂಹಾಸನಕ್ಕೆ ಏರಿದ್ದೆ ರೆಹಮಾನ್ ಇದ್ದ AAP ಪಕ್ಷದ ಸ್ಟ್ರಾಂಗ್ ಆಪೋನೆಂಟ್ MMP ಪಕ್ಷದ ಜೊತೆ ಕೈ ಜೋಡಿಸೋಣ ಅಂತ ಜಾವಿದ್ ಖನಾನಿ ಮತ್ತೆ ಜಮೀಲ್ ಹತ್ರ ಹೇಳ್ತಾನೆ. ಜಮೀಲ್, ಈ ವಯಸ್ಸಲ್ಲಿ ನಾನು ಆಪೋಸಿಟ್ ಪಾರ್ಟಿ ಬೂಟ್ ನೆಕ್ಕು ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ಹಮ್ಜಾ, ನಮ್ಮ PAP ಪಕ್ಷ ಮುಳುಗ್ತಾ ಇದೆ, ರೆಹಮಾನ್ ಭಾಯ್ ಇದ್ದಾಗ 100% ಗೆಲುವು ನಮ್ದೇ ಅನ್ನೋ ರೀತಿ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅದು ಅಲ್ಲದೆ ಉಜೇರ್ ರಿವೆಂಜ್ ತೀರ್ಸ್ಕೊಂಡ ಮೇಲಂತೂ ಜನಗಳ ಮನಸ್ಸು ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿ ಕಡೆ ವಾಲಿದೆ. ಇಂಥ ಟೈಮ್ ಅಲ್ಲಿ ನಾವು ಫೈಟ್ ಕೊಡೋದಕ್ಕಿಂತ ಅವ್ರ ಜೊತೆ ಕೈ ಮಿಲಾಯಿಸ್ಬಿಡೋಣ ಅಂತ ಐಡಿಯಾ ಕೊಟ್ಟು, ನೀವು ಫಂಡಿಂಗ್ಸ್ ಮಾಡೋದ್ರ ಕಡೆ ಗಮನ ಕೊಡಿ, ಮಿಕ್ಕದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಆಪೋಸಿಟ್ ಪಾರ್ಟಿ ನವಾಬ್ ಶಫೀಕ್ ಹತ್ರ ಮಾತಾಡಿ ಪಾಕಿಸ್ತಾನದ ಇಡೀ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸ್ಬಿಡ್ತಾನೆ. ಬಲೂಚಿಗರ ಲೀಡರ್ ಶಿರಾನಿ ಬಲೂಚ್ ಹತ್ರ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡ್ತಾನೆ. ನಿಮಗೆ ಯಾವಾಗ ಏನ್ ಬೇಕಾದ್ರೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೋಸ್ಕರ ಯಾವಾಗ್ಲೂ ಇರ್ತೀನಿ ಅಂತ ಮಾತು ಕೊಡ್ತಾನೆ. ಈ ಶಿರಾನಿ ಬಲೂಚಿಗರ ಲೀಡರ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡ್ತಾ ಇರ್ತಾರೆ. ಹಾಗಾಗಿ ಇವ್ರಿಗೆ ಪಾಕಿಸ್ತಾನದವರು, ಸ್ಪೆಷಲಿ ISI ನವರು ಅಂದ್ರೆ ಆಗೋದಿಲ್ಲ. ಹಮ್ಜಾ ಮುಂದೆ ಅದನ್ನೇ ಆಯುಧ ಮಾಡ್ಕೋತಾನೆ. ಅದು ಹೇಗೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ರೆಹಮಾನ್ ಸ್ಥಾನಕ್ಕೆ ಬಂದ ಮೇಲಂತೂ ಹಮ್ಜಾ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾನೆ. ಈಗ ಇಡೀ ಲ್ಯಾರಿ ಕಂಟ್ರೋಲ್ ಹಮ್ಜಾ ಕೈಯಲ್ಲಿದೆ. ಹಮ್ಜಾಗೆ ಒಬ್ಬ ಮಗ ಕೂಡ ಹುಡ್ತಾನೆ. ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿ ಜೊತೆ ಸೇರಿ ನವಾಬ್ ಶಫೀಕ್ ಗೆ ಬೆಂಬಲ ಕೊಡ್ತಾ ಪೂರ್ತಿ PAP ಪಕ್ಷನ ಮುಳುಗಿಸಿದ್ದನ್ನ ನೋಡಿ ಅಜಯ್ ಸನ್ಯಾಲ್ಗೆ ಜಸ್ಕಿರತ್ ಮೇಲೆ ತುಂಬಾ ಹೆಮ್ಮೆ ಆಗುತ್ತೆ. ಈಗ 2024 ಮೇ ತಿಂಗಳಲ್ಲಿ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಯಾಗಿ ಹೊರಹೊಮ್ತಾರೆ. ಅದನ್ನ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನೋಡ್ತಿರೋ ಇವನು ಮೇಜರ್ ಇಕ್ಬಾಲ್ ಅಪ್ಪ. ಒಂದು ಟೈಮ್ ಅಲ್ಲಿ ಪಾಕಿಸ್ತಾನ ಆರ್ಮಿಲಿ ಬ್ರಿಗೇಡಿಯರ್ ಆಗಿದ್ದವನು. ಜಹಾಂಗೀರ್ ಅಂತ ಇವನ ಹೆಸರು. ಬಾಯಿ ಬಿಟ್ರೆ ಬರೀ ಹೊಲಸು ಮಾತುಗಳನ್ನೇ ಮಾತಾಡೋನು. ಮೇಜರ್ ಇಕ್ಬಾಲ್ ಮನೆಗೆ ಬಂದಾಗ ಅವನ ಬುದ್ಧಿಮಾಂದ್ಯ ಮಗಳು ಡ್ರಾಯಿಂಗ್ ಮಾಡ್ತಿರ್ತಾಳೆ. ಅವಳನ್ನ ಸ್ವೀಟ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಇಕ್ಬಾಲ್ ಅಪ್ಪ, ಏನೋ ನನ್ನ ಮಗನೇ, ಈ ಸಲ ನಿನ್ ಕಡೆಯವರು ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ, ಅಮೆರಿಕನ್ ಡಾಲರ್ಸ್ ನ ಇಂಡಿಯಾ NGOs ಗೆ ಕೊಟ್ಟಿದ್ದೇನು, ಫೇಕ್ ಕರೆನ್ಸಿ ನೋಟ್ ಫ್ಯಾಕ್ಟರಿ ಮಾಡಿದ್ದೇನು, ಇಷ್ಟೆಲ್ಲಾ ಮಾಡಿದ್ರು ಆಪೋಸಿಟ್ ಅವರೇ ಗೆದ್ರಲ್ಲೋ, ನೀನೊಬ್ಬ ಅಪ್ರಯೋಜಕ ನನ್ ಮಗ, ನನ್ನ ವಂಶಕ್ಕೆ ಒಂದು ಗಂಡು ಮಗ ಕೊಡೋ ಅಂತ ಕೇಳಿದ್ರೆ ಬುದ್ಧಿಮಾಂದ್ಯ ಹೆಣ್ಮಗಳನ್ನ ಹುಟ್ಟಿಸಿದ್ಯಲ್ಲೋ ನಾಲಾಯಕ್ ನನ್ನ ಮಗನೇ, ನೀನೊಂಥರ ಹಲ್ಲುಗಳೇ ಇಲ್ಲದ ಹುಲಿ ಇದ್ದ ಹಾಗೆ, ಕಣ್ಣು ಕೆಳಗಿಳಿಸೋ ಮೇಜರ್ ಇಕ್ಬಾಲ್, ನಾನು ನಿಮ್ಮ ಅಪ್ಪ ಮಾತಾಡ್ತಿದ್ದೀನಿ. 1971ನೇ ಯುದ್ಧದಲ್ಲಿ ನಿಮ್ಮಪ್ಪ 100 ಬಾಂಗ್ಲಾದೇಶಿಗಳನ್ನ ರೇಪ್ ಮಾಡಿದ್ದ. ಈಗಲೂ ನನ್ನ ರಕ್ತಕ್ಕೆ ಹುಟ್ಟಿರೋ ಅಕ್ರಮ ಸಂತಾನಗಳು ಬಾಂಗ್ಲಾದೇಶದ ಮೂಲೆ ಮೂಲೆಗಳಲ್ಲೂ ಇವೆ. ನಿನ್ನನ್ನ ಸಾಕೋದ್ರ ಬದಲು ಆ ಮಿಂಡ್ರು ಗುಡ್ತವರಲ್ಲಿ ಯಾರಾದ್ರೂ ಒಬ್ಬರನ್ನ ಕರ್ಕೊಂಡು ಬಂದು ಸಾಕಿದಿದ್ರು ನಿನಗಿಂತ ಒಳ್ಳೆ ಮಗನೇ ಆಗ್ತಿದ್ನೇನೋ. ಹೋಗಿ ಹೋಗಿ ನಿನ್ನಂತ ಗಾಂಡನ ಬೆಳೆಸ್ತೆ ಅಂತೆಲ್ಲ ಕೇವಲವಾಗಿ ನಿಂದಿಸ್ತಾನೆ. ಈಗ ಶಿರಾನಿ ಬಲೂಚ್ ಗ್ಯಾಂಗ್ ನವರಿಗೆ ಹಮ್ಜಾನೆ ಉಸ್ತಾದ್. ಹಮ್ಜಾನ ಬಲೂಚಿಸ್ತಾನಕ್ಕೆ ಕರೆದು ಅವರ ಸಂಸ್ಕೃತಿ ಆಚರಣೆಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾರೆ. ಈ ಬಲೂಚಿಗರು ಮುಸ್ಲಿಮ್ಸ್ ಆದ್ರೂ ಇವರ ಆಚರಣೆಗಳು, ಉಡುಗೆ ತೊಡುಗೆಗಳು ವಿಭಿನ್ನವಾಗಿರ್ತವೆ. ಹಿಂಗ್ ಡ್ಯಾನ್ಸ್ ಆಡ್ಕೊಂಡು ನೆಗೆದು ನೆಲಕ್ಕೆ ಬುಲೆಟ್ ಹೊಡೆಯೋದು ಇವ್ರದ್ದು ಒಂಥರ ಆಚರಣೆ. ಈಗ ಬಲೂಚಿಗರ ಸಿಂಹ ಹಮ್ಜಾ ಅಲಿ ಮಜಾರಿ. ಈಗ ISI ಮೇಜರ್ ಇಕ್ಬಾಲ್ ಹಮ್ಜಾನ ಕರ್ಸಿ, ನಿನ್ನ ನಮ್ಮ ಬಡಾ ಸಾಹೇಬ್ಗೆ ಪರಿಚಯ ಮಾಡಿಸ್ಬೇಕು, ಹೋಗೋಣ ಅಂತಾನೆ. ಆಗ ಹಮ್ಜಾ, ISI ಗೆ ನೀವೇ ತಾನೆ ಗಾಡ್ ಫಾದರ್, ನಿಮ್ಮ ಮೇಲೆ ಯಾರಿದ್ದಾರೆ ಅಂತ ಕೇಳ್ತಾನೆ. ಆಗ ಇಕ್ಬಾಲ್, ಗಾಡ್ ಫಾದರ್ ಗೆ ಒಬ್ಬ ಫಾದರ್ ಇರಲೇಬೇಕು
ನೋಡ್ಬೇಕಲ್ಲ ಹಂಸ, ನಡಿ ಯಾರು ಅಂತ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಹೋದ್ರೆ ಒಂದು ದೊಡ್ಡ ಬಂಗಲೆ, ಆ ಮನೆ ಕಾಯೋಕೆ ಮಿಲಿಟರಿ ರೇಂಜರ್ಸ್, ದಾರಿ ಉದ್ದಕ್ಕೂ ಬಾಡಿ ಗಾರ್ಡ್, ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡೋಕೆ ರಷ್ಯನ್ ಹುಡುಗಿರು. ಅದು ಬರೀ ಮನೆ ಅಲ್ಲ, ಮಾಡರ್ನ್ ಅರಮನೆ ಇದ್ದಂಗಿದೆ. ಮೇಜರ್ ಇಕ್ಬಾಲ್ ಮೇಲ್ಗಡೆ ಇರೋ ಗಾಡ್ ಫಾದರ್ ಈ ಅರಮನೆಯ ರಾಜ. ಆ ರಾಜ ಯಾರು ಗೊತ್ತಾ? ಇವನೇ ದಾವೂದ್ ಇಬ್ರಾಹಿಂ. ದಾವೂದ್ ಹೆಸರು ನೀವು ಕೇಳಿರ್ಬೇಕಲ್ಲ, ಒಬ್ಬ ನಟೋರಿಯಸ್ ಅಂಡರ್ ವರ್ಲ್ಡ್ ಡಾನ್. ಈಗ ಇವನ ಪರಿಸ್ಥಿತಿ ಆರೋಗ್ಯ ಹದಗೆಟ್ಟು ಹೀಗಿರುತ್ತೆ. ದಾವೂದ್ ಇಕ್ಬಾಲ್ಗೆ ಹೇಳ್ತಾನೆ, ಈ ಚಾಯ್ವಾಲಾ ಯಾವಾಗ ಇಂಡಿಯಾದಲ್ಲಿ ಅಧಿಕಾರಕ್ಕೆ ಬಂದೋ ನಮ್ಮ ಜನರಲ್ಲಿ ಭಯ ಮನೆ ಮಾಡ್ತಿದೆ. ಈಗ ನಮ್ಮ ಗ್ರಿಪ್ ನ ಲೂಸ್ ಬಿಟ್ರೆ ದಶಕಗಳಿಂದ ನಾವು ಕಟ್ಕೊಂಡು ಬಂದಿರೋ ಸಾಮ್ರಾಜ್ಯ ನಿರ್ಣಾಮ ಆಗ್ಬಿಡುತ್ತೆ. ಡೆಲ್ಲಿ ಸಿಂಹಾಸನಕ್ಕೆ ದಾರಿ ಉತ್ತರ ಪ್ರದೇಶದಿಂದ ಶುರುವಾಗುತ್ತೆ. ಕಾಶ್ಮೀರದಲ್ಲಿ ನಮ್ಮ ಯೋಜನೆಗಳು ಮುಂದುವರಿಲಿ. ಈಗ ಉತ್ತರ ಪ್ರದೇಶ ಎಲೆಕ್ಷನ್ ಗೆ ತಯಾರಿ ನಡೆಸಿ ಅಂತ ಹೇಳ್ತಾನೆ. ಆಗ ಖನಾನಿ, ಉತ್ತರ ಪ್ರದೇಶಕ್ಕೆ 11,000 ಕೋಟಿ ಕೋಟಾ ನೋಟು ಹೋಗೋಕೆ ರೆಡಿ ಇದೆ. ನಾನು ಅತೀಫ್ ಅಹ್ಮದ್ ಜೊತೆ ಮಾತಾಡಿದ್ದೀನಿ. ಅವನು ನೇಪಾಳದಲ್ಲಿ ಯಾಕೂಬ್ ಅನ್ಸಾರಿ ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ದಾವೂದ್, 11,000 ಕೋಟಿ ಸಾಕಾಗೋದಿಲ್ಲ, ನನ್ನಿಂದ ಎಷ್ಟು ದುಡ್ಡು ಮಾಡ್ಕೊಂಡಿದ್ಯಾ ನೀನು? ಇಂಡಿಯಾಗೆ 60,000 ಕೋಟಿ ಕೋಟಾ ನೋಟ್ ಕಳಿಸ್ಕೊಡು ಅಂತ ಹೇಳ್ತಾನೆ. ಮೇಜರ್ ಇಕ್ಬಾಲ್ ಹಂಸಾನ ದಾವೂದ್ಗೆ ಪರಿಚಯ ಮಾಡಿಸ್ತಾನೆ. ಪಾಕಿಸ್ತಾನದಲ್ಲಾಗಬಹುದು, ಇಂಡಿಯಾದಲ್ಲಾಗಬಹುದು, ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಗೆ ಯಾರೇ ಹೊಸ ಉಸ್ತಾದ್ ಬಂದ್ರು ಅವನ ನಿಯತ್ತನ ಮೊದಲು ಮುಸ್ಲಿಂ ಕಮ್ಯುನಿಟಿಗೆ ಪ್ರೂವ್ ಮಾಡಬೇಕು. ಕಾಲಾನಾಗ್, ಹಫೀಜ್ ಸೈಯದ್, ಲಾಲು, ರೆಹಮಾನ್ ಬಲೋಚ್ ಮುಸ್ಲಿಂ ಅವ್ರಿಗೋಸ್ಕರ ಹೋರಾಡಿದವರು. ಈಗ ನಿನ್ನೆ ಸರ್ದಿ ಪಂಜಾಬ್ ಮೇಲೆ ಮತ್ತೆ ರಕ್ತದೊಕ್ಕಳೆ ಹರಿಸಬೇಕು ಅಂತ ಪ್ಲಾನ್ ಮಾಡಿದೀವಿ ಅಂತ ಹೇಳ್ತಾನೆ. ಆಗ ಹಂಸಾ, ಪಂಜಾಬ್ ಅಲ್ಲಿ ರಕ್ತ ಹರಿಸಿದ್ರೆ ಹೇಗೆ ಮುಸ್ಲಿಂ ಕಮ್ಯುನಿಟಿಗೆ ನಿಷ್ಠೆ ತೋರಿಸದ ಹಾಗಾಗುತ್ತೆ ಅಂತ ಕೇಳ್ತಾನೆ. ಆಗ ಇಕ್ಬಾಲ್, ಇಂಡಿಯಾದಲ್ಲಿ ಬೆಂಕಿ ಹೊತ್ತಿಸಿದಷ್ಟು ಅಲ್ಲಿನ ನಮ್ಮ ಮುಸ್ಲಿಮರ ಅಸ್ತಿತ್ವ ಜೀವಂತವಾಗಿರುತ್ತೆ. ನಮ್ಮ ಬಿಸ್ನೆಸ್ ಕೂಡ ಲಾಭದಲ್ಲಿ ನಡೆಯುತ್ತೆ. ಪಂಜಾಬ್ ನ ರೆಬಲ್ಸ್ ಇಂದ ಹಿಡಿದು ಕಾಶ್ಮೀರದ ಮುಜಾಹಿದ್ಗಳವರೆಗೂ, ಕೇರಳದ PFI ಗಳಿಂದ ನಕ್ಸಲ್ಗಳವರೆಗೂ ಪ್ರತಿಯೊಬ್ಬರನ್ನು ತಯಾರಿ ಮಾಡೋದು ISI ಜವಾಬ್ದಾರಿ ಅಂತ ಹೇಳ್ತಾನೆ. PFI ಅಂದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ, ಕೇರಳದ ಒಂದು ಮುಸ್ಲಿಂ ಕಮ್ಯುನಿಟಿ ಆರ್ಗನೈಸೇಷನ್. ಮತ್ತೆ ಮೇಜರ್ ಇಕ್ಬಾಲ್, ನಾವು ಕರಾಚಿಯಲ್ಲಿ ಚೀಪ್ ರೇಟ್ ಅಲ್ಲಿ ಡ್ರಗ್ಸ್ ಪರ್ಚೇಸ್ ಮಾಡಿ ಇಂಡಿಯಾದಲ್ಲಿ ಹೈ ಪ್ರೈಸ್ ಗೆ ಸೇಲ್ ಮಾಡ್ತೀವಿ. ಇದರಲ್ಲಿ ಬಂದ ಲಾಭನ ಬಳಸಿ ಅಮೆರಿಕ ಮತ್ತೆ ರಷ್ಯಾದಿಂದ ದೊಡ್ಡ ದೊಡ್ಡ ಕ್ವಾಂಟಿಟಿಯಲ್ಲಿ ವೆಪನ್ಸ್ ಖರೀದಿ ಮಾಡ್ತೀವಿ. ಇಂಡಿಯಾದಲ್ಲಿರೋ ನಮ್ಮ ಮುಜಾಹಿದ್ಗಳನ್ನ ಸಾಕೋಕೆ ಇಂಡಿಯಾದಿಂದ ಬಂದ ದುಡ್ಡನ್ನೇ ಬಳಸ್ತೀವಿ ಅಂತ ಹೇಳ್ತಾನೆ. ಹಂಸಾ, ನಾನು ಡ್ರಗ್ಸ್ ದಂಧೆ ಮಾಡಲ್ಲ ಅಂತ ಹೇಳಿದಾಗ ದಾವೂದ್, ಈ ಫೀಲ್ಡ್ ಅಲ್ಲಿ ನಿನ್ನ ಸ್ಥಾನಕ್ಕೆ ಏರೋದು ಸುಲಭ, ಆದ್ರೆ ಆ ಪಟ್ಟನ ಉಳಿಸ್ಕೊಳ್ಳೋದು ಕಷ್ಟ. ಇಲ್ಲಿ ಯಾವ ಬಿಸ್ನೆಸ್ ಮಾಡ್ಬೇಕು ಅಂತ ಚಾಯ್ಸ್ ಮಾಡೋದು ನಮ್ ಕೈಲಿರಲ್ಲ. ನೀನು ಯಾರಿಗೆ ಡಾನ್ ಆಗಿದ್ದಕ್ಕಿಂತ ಕಷ್ಟದ ಕೆಲಸ ಅಂದ್ರೆ ಆ ಸ್ಥಾನನ ಉಳಿಸ್ಕೊಂಡು ಹೋಗೋದು ಅಂತ ಹೇಳಿ ಹಂಸಾನ ಡ್ರಗ್ಸ್ ದಂಧೆ ಮಾಡಕ್ಕೆ ಒಪ್ಪಿಸ್ತಾನೆ. ದಾವೂದ್ ನ ಮೀಟ್ ಮಾಡಿ ಮಾತಾಡಿದ್ದೆಲ್ಲ ಹಂಸಾ ಬಂದು ಆಲಂ ಹತ್ರ ಹೇಳ್ಕೊತಾನೆ. ಈಗ ಡ್ರಗ್ ದಂಧೆ ಶುರು ಮಾಡಿದಾಗ ಪಂಜಾಬ್ ಇಂದ ಬರೋ ಮೇನ್ ಡ್ರಗ್ ಡೀಲರ್ ಯಾರು ಗೊತ್ತಾ? ಇವನೇ. ಇವನನ್ನ ನೋಡಿ ಹಂಸಾ ಒಂದು ಕ್ಷಣ ದಂಗಾಗ್ಬಿಡ್ತಾನೆ. ಯಾಕೆ ಗೊತ್ತಾ? ಇವನ್ ಬೇರೆ ಯಾರು ಅಲ್ಲ, ಹಂಸಾ ಸ್ನೇಹಿತ, ಹಂಸಾ ತಂಗಿ ಗಂಡ. ಇದನ್ನ ಹಂಸಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ಕ್ಷಣ ಆಘಾತನೆ ಆಗ್ಬಿಡುತ್ತೆ. ಇವನ ಹೆಸರು ಗುರ್ಬಾಜ್ ಸಿಂಗ್, ನಾವೆಲ್ಲ ಪಿಂಡ ಅಂತ ಕರಿತೀವಿ ಅಂತ ಪರಿಚಯ ಮಾಡಿಸ್ತಾರೆ. ಹಂಸಾ ಗಡ್ಡ ಬಿಟ್ಟು ಕೂಲಿಂಗ್ ಗ್ಲಾಸ್ ಹಾಕಿರೋದ್ರಿಂದ ಹೇಗಿದ್ರು ಕಂಡು ಹಿಡಿಯೋಕ್ಕಾಗಲ್ಲ ಅಂತ ಮಾತಾಡಿಸಿ ಶೇಕ್ ಹ್ಯಾಂಡ್ ಕೊಡ್ತಾನೆ. ಕಾರಲ್ಲಿ ಹೋಗ್ಬೇಕಾದ್ರೆ ಪಿಂಡ ಯಾವ ಡ್ರಗ್ಸ್ ಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ಅನ್ನೇ ಕೊಡ್ತಾನೆ. ಆ ಲಿಸ್ಟ್ ನೋಡಿ ಖನಾನಿ, ಏನ್ ಇಡೀ ಇಂಡಿಯಾನೇ ನಶೆಲಿ ಮುಳುಗಿಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಪಿಂಡ, ಅಯ್ಯೋ ಇದು ಬರೀ ನಮ್ಮ ಪಂಜಾಬ್ಗೆ ಸಾಲೋದಿಲ್ಲ ಅಂತ ನಗ್ತಾನೆ. ಈಗ ಎಲ್ಲರೂ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಗೆ ಹೋಗ್ತಾರೆ. ಅಲ್ಲಿ ಇಕ್ಬಾಲ್ ಪಾಕಿಸ್ತಾನದ ಅಪ್ಪಟ ದೇಶಭಕ್ತ ಜಹೀದ್ ಅಖಂಡ್ ಅಂತ ಇವನನ್ನ ಪರಿಚಯ ಮಾಡಿಸ್ತಾನೆ. ಇವನ ಇನ್ನೊಂದು ಹೆಸರು ಜಹೂರ್. ಇವನು ಯಾರು ಗೊತ್ತಾ? ಹಿಂದೆ IC-814 ಪ್ಲೇನ್ ಹೈಜಾಕ್ ಮಾಡಿದ್ದಾಗ ನಾನು ಬಾರ್ಡರ್ ಅಲ್ಲೇ ಇರ್ತೀನಿ, ಹಿಂದೂಸ್ಗೆ ಬಾಲ್ಸ್ ಇದ್ರೆ ಅದೇನ್ ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅಂತ ಅಜಯ್ ಸನ್ಯಾಲ್ಗೆ ಸವಾಲ್ ಹಾಕಿದ್ನಲ್ಲ ಅವನೇ. ಎಲ್ಲಾ ರೀತಿಯ ಡ್ರಗ್ ವೆರೈಟೀಸ್ ನ ತಂದು ಪಿಂಡ ಮುಂದೆ ಇಟ್ರೆ ಅವನು ಎಲ್ಲಾನು ಒಂದೊಂದು ರೌಂಡ್ ಸ್ಯಾಂಪಲ್ ನೋಡ್ತಾನೆ. ಆಗ ಇಷ್ಟು ಕ್ವಾಂಟಿಟಿ ಮಾಲ್ ನ ತಗೊಂಡು ಬಾರ್ಡರ್ ನ ಹೇಗ್ ಕ್ರಾಸ್ ಮಾಡ್ತೀರಾ ಅಂತ ಹಂಸಾ ಕೇಳ್ತಾನೆ. ಆಗ ಪಿಂಡ, ಇದು ನನ್ನ ಫ್ಯಾಮಿಲಿಗೆ ಹಳೆ ಬಿಸ್ನೆಸ್, ದಂಧೆಗೆ ನಾವು ತುಂಬಾ ಹಳಬ್ರು, ಇಲ್ಲಿವರೆಗೂ ನಮ್ಮ ಒಂದು ಪ್ಯಾಕೆಟ್ ಕೂಡ ಸೀಸ್ ಆಗಿಲ್ಲ. ಅಂಡರ್ ಗ್ರೌಂಡ್ ಟನಲ್ಸ್ ಇದೆ, ನೇಪಾಳ ಮತ್ತೆ ಬಾಂಗ್ಲಾದೇಶ್ ಹುಡುಗರು ಹ್ಯಾಂಡಲ್ ಮಾಡ್ತಾರೆ. ಈಗಂತೂ ಡ್ರೋನ್ ಕ್ಯಾಮ್ರಾ ತುಂಬಾ ಯೂಸ್ ಆಗುತ್ತೆ. UP ಕಸಾಯಿ ಖಾನೆಗಳು ಇವೆ, ನಮ್ದು ದೊಡ್ಡ ನೆಟ್ವರ್ಕ್ ಭಾಯ್, ಸ್ಮಗ್ಲಿಂಗ್ ಎಲ್ಲ ನಮ್ಗೊಂದು ಮ್ಯಾಟ್ರೆ ಅಲ್ಲ ಅಂತ ಹೇಳ್ತಾನೆ. ಇಕ್ಬಾಲ್ 12 ಕೋಟಿಗೆ ಡೀಲ್ ಲಾಕ್ ಮಾಡ್ತಾನೆ. ಪಿಂಡ, ಇಷ್ಟು ದೂರ ಬಂದಿದ್ದೀನಿ, ಪಾರ್ಟಿ ಕೊಡಲ್ವಾ ಅಂತ ಕೇಳ್ತಾನೆ. ಇಕ್ಬಾಲ್, ನಾನ್ ಸ್ವಲ್ಪ ಅರ್ಜೆಂಟ್ ಇಸ್ಲಾಮಾಬಾದ್ ಗೆ ಹೋಗೋದಿದೆ, ನಿನಗೆ ಹಂಸಾ ಕಂಪನಿ ಕೊಡ್ತಾನೆ ಅಂತ ಹೇಳಿ ಸಂಜೆ ಹಂಸಾ ಮನೆಯಲ್ಲಿ ದೊಡ್ಡ ಪಾರ್ಟಿ ಅರೇಂಜ್ ಮಾಡ್ತಾರೆ. ಪಾರ್ಟಿಗೆ SP ಇಸ್ಲಾಂ, ಜಮೀಲ್ ಎಲ್ಲರೂ ಬಂದಿರ್ತಾರೆ. ಆಲಂ ಜ್ಯೂಸ್ ಸರ್ವರ್ ಆಗಿ ಬಂದಿರ್ತಾನೆ. ಪಿಂಡ ಅಂತೂ ಫುಲ್ ಡ್ರಗ್ಸ್ ನ ಶೈಲಿ ಪ್ರಜ್ಞೆ ಇಲ್ದನಂಗ್ ಆಡ್ತಿರ್ತಾನೆ. ಈಗ ಹಂಸಾ ಹತ್ರ ಬಂದು ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ತಾನೆ. ವಾಶ್ರೂಮ್ ಆ ಕಡೆ ಇದೆ ಅಂತ ದಾರಿ ಹೇಳಿದ್ರೆ, ಬಾಯ್ ಫುಲ್ ಚಿತ್ತಾಗ್ಬಿಟ್ಟಿದ್ದೀನಿ, ನಾನು ಎಲ್ಲಿ ನಿಂತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ, ಪ್ಲೀಸ್ ನೀವೇ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ. ವಾಶ್ರೂಮ್ ಅಲ್ಲೂ ಕೂಡ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಂಡು ಈಗ ಹಂಸಾನ ಊರ್ಗೆ ಬರ್ಬೇಕು ಅನ್ಸ್ಲಿಲ್ವಾ ಜೆಸ್ಸಿ ಅಂತ ಕೇಳ್ತಾನೆ. ಹಂಸನ್ಗೆ ತಕ್ಷಣಕ್ಕೆ ಏನ್ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಿಂಡ, ಎಷ್ಟು ದಿನದಿಂದ ಇಲ್ಲಿದೀಯಾ, ಮಾತಾಡೋ ನನ್ನ ಮಗನೇ, ನೀನ್ ಸತ್ತು ಹೋಗಿದ್ದೀಯಾ ಅಂತ ಪಿಂಡ ಬಿಟ್ಟು ಶೋಕಾಚರಣೆ ಮಾಡುದ್ವಲ್ಲ, ಒಂದು ಸಲಾನು ನಿನ್ನ ತಾಯಿನ ನೋಡ್ಬೇಕು ಅಂತ ಅನ್ಸೇ ಇಲ್ವಾ ಅಂತ ಕೇಳ್ತಾನೆ. ಆಗ ಹಂಸಾ, ಅಮ್ಮ ಮತ್ತೆ ಜೆಸ್ಲಿನ್ ಹೇಗಿದ್ದಾರೆ ಅಂತ ಕೇಳ್ತಾನೆ. ಇಬ್ರು ಚೆನ್ನಾಗಿದ್ದಾರೆ, ನನಗೆ ಇಬ್ರು ಮಕ್ಕಳು ಆಗಿದ್ದಾರೆ ಅಂತ ಹೇಳ್ತಾನೆ. ಆಗ ಹಂಸಾ, ಯಾಕೋ ಟೆರರಿಸ್ಟ್ ಆಗ್ಬಿಟ್ಟಿದೀಯಾ, ಏನೋ ಇದು ನಿನ್ ಸ್ಥಿತಿ, ಡ್ರಗ್ ಅಡಿಕ್ಟ್ ಆಗಿದೀಯಾ ಅಂತ ಕೇಳ್ತಾನೆ. ಆಗ ಪಿಂಡ, ನೀನೇ ಒಬ್ಬ ಫೇಕ್ ಸೋಲ್ಜರ್ ಜಸ್ಕಿರತ್, ಪ್ರತಿ ತಿಂಗಳು ನಿಮ್ಮ ಅಮ್ಮನ ಅಕೌಂಟ್ ಗೆ 30,000 ಹಣ ಕಾಂಪನ್ಸೇಷನ್ ಅಂತ ಬರುತ್ತೆ. ಇಷ್ಟು ವರ್ಷಗಳವರೆಗೆ ಯಾರೋ ಕಾಂಪನ್ಸೇಷನ್ ಕೊಡ್ತಾರೆ, ನನಗೆ ಆಗ್ಲೇ ಅನುಮಾನ ಬಂತು, ಯಾವ ಆಟ ಆಡ್ತಿದ್ಯೋ ಜೆಸ್ಸಿ ಅಂತ ಕೇಳ್ತಾನೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಶೆ ವಿಪರೀತ ಇರುತ್ತೆ. ಅವನ ಕಣ್ಣುಗಳಿಗೆ ಹಂಸಾ ಒಂಥರ ವಿಕೃತವಾಗಿ ಕಾಣಿಸ್ತಿದ್ದಾನೆ. ಹಿಂದೂಸ್ತಾನ್ ಏಜೆಂಟ್ ಏನೋ ನೀನು ಅಂತ ಜೋರಾಗಿ ಕೇಳ್ತಿದ್ದಾನೆ. ಆಗ
ಹಂಸಾ ಜೋರಾಗಿ ಮಾತಾಡಬೇಡ, ದಯವಿಟ್ಟು ಈ ಡೀಲ್ ನ ಮಾಡಬೇಡ, ಬಿಟ್ಬಿಡು, ಸಾವಿರಾರು ಜನ ಭಾರತೀಯರು ಸಾಯ್ತಾರೆ, ಒಂದು ಸಲ ದೇಶದ ಬಗ್ಗೆ ಯೋಚನೆ ಮಾಡು ಅಂತಾನೆ. ಆಗ ಪಿಂಡ, ಯಾವ ದೇಶ? ನಮ್ಮನ್ನೇ ಬೇರೆ ದೇಶದವ್ರ ತರ ಟ್ರೀಟ್ ಮಾಡಿದ್ರಲ್ಲ ಆ ದೇಶನ? ನನಗೆ ನನ್ನ ದಂಧೆ ಅಷ್ಟೇ ಮುಖ್ಯ, ನೀನು ನನಗೆ ಹೇಳ್ಕೊಡ್ತಿದ್ಯಾ? ನೀನೇ ಒಬ್ಬ ದ್ರೋಹಿ, ಅಮ್ಮ ತಂಗಿನ ಬಿಟ್ಟು ಓಡ್ ಬಂದಿದೀಯಾ, ನೀನ್ ಯಾರಿಗೂ ನಿಯತ್ತಾಗಿ ಇದೀಯಾ ಅಂತ ಕೂಗಾಡ್ತಿರ್ತಾನೆ. ಆಗ ಹಂಸಾ ಅವನ ನಶೇರದ ಕಣ್ಣುಗಳಿಗೆ ವಿಚಿತ್ರವಾಗಿ ಕಾಣಿಸ್ತಿರ್ತಾನೆ. ಪಿಂಡ ಅವನನ್ನ ನೋಡಿ ಹೆದರ್ಕೊಂಡು ಹುಚ್ಚಾಗಿ ಆಡ್ತಿರ್ತಾನೆ. ಹಂಸಾ ಮೇಲೆ ಅಟ್ಯಾಕ್ ಮಾಡಿ ಹೊಡೆದು ಹಂಸಾ ಪ್ರತಿಬಿಂಬ ಕನ್ನಡಲಿ ಕಾಣಿಸಿದ್ರು ಗಾಜ್ಗೂ ಹೊಡಿತಾನೆ. ಇವನ ಕಣ್ಣಿಗೆ ಹಂಸಾ ಯಾವ್ದೋ ಬೀಸ್ಟ್ ತರ ಕಾಣಿಸ್ತಿರ್ತಾನೆ. ಅಂದ್ರೆ ಡ್ರಗ್ಸ್ ತಗೊಂಡಾಗ ಈ ತರ ಎಲ್ಲ ಆಗುತ್ತೆ. ತನ್ನನ್ನ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಅವನ ಕಣ್ಣಿಗೆ ಸಿರಂಜ್ ಚುಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಹಂಸಾ ಅದನ್ನ ಅವನ ಕಣ್ಣಿಗೆ ತಿರುಗಿಸ್ಬಿಡ್ತಾನೆ. ಪಿಂಡ ಕಾಲ್ ಸ್ಲಿಪ್ ಆಗಿ ಬಾತ್ ಟಬ್ ಮೇಲೆ ಬಿದ್ದು ತಲೆಗೆ ಬಲವಾದ ಪೆಟ್ಟಾಗಿ ಪ್ರಾಣ ಹೋಗ್ಬಿಡುತ್ತೆ. ಹೊರಗಡೆ ಬೇರೆ ಪಾರ್ಟಿ ನಡೀತಿದೆ. ವಾಶ್ರೂಮ್ ಅಲ್ಲಿ ಡ್ರಗ್ ಡೀಲರ್ ಸತ್ ಬಿದ್ದಿದ್ದಾನೆ. ಅಚಾನಕ್ ಆಗಿ ಆದ ಘಟನೆಗೆ ಈಗ ಹಂಸಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವನ ಜೊತೆ ಹಂಸಾ ವಾಶ್ರೂಮ್ ಗೆ ಹೋಗಿದ್ರಿಂದ ಅನುಮಾನ ಇವನ ಮೇಲೆ ಬರುತ್ತೆ. ಹಂಸಾ ಆಚೆ ಬಂದು ನಾರ್ಮಲ್ ಆಗಿ ಪಾರ್ಟಿ ಮಾಡ್ತಿರ್ತಾನೆ. ಒಳಗಡೆಯಿಂದ ಗನ್ ಫೈರ್ ಅದ ಸೌಂಡ್ ಬರುತ್ತೆ. ಎಲ್ರು ಹೋಗಿ ವಾಶ್ರೂಮ್ ಅಲ್ಲಿ ನೋಡಿದ್ರೆ ಆಲಂನ SP ಅಸಿಸ್ಟೆಂಟ್ ಹಿಡ್ಕೊಂಡು, ಯಾರ್ ನೀನ್ ಹೇಳು, ಇವನನ್ನ ಯಾಕೆ ಕೊಂದೆ ಅಂತ ಹಿಡ್ಕೊಂಡಿದ್ದಾನೆ. ಹಂಸಾ ಮನಸ್ಸಿಗೆ ಭಾರ ಆದ್ರೂ ಗನ್ ತೆಗೆದು ಆಲಂಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಏನ್ ಮಾಡಿದೆ ಹಂಸಾ ಅಂತ ಕೇಳಿದ್ರೆ, ಕುಡ್ದು ಟೈಟ್ ಆಗಿದ್ದ ಹಂಸಾ ನನ್ನ ಮನೆಗೆ ನುಗ್ಗಿ ನನ್ನ ಗೆಸ್ಟ್ ಅನ್ನೇ ಕೊಲ್ತೀಯನೋ, ಇವನಿಗೆ ಎಷ್ಟು ಧೈರ್ಯ ಇರಬೇಕು, ಇದು ಹಂಸಾ ಅಲಿ ಮಜಾರಿ ಮನೆ, ಇಬ್ಬರನ್ನು ಸುಟ್ಟಾಕ್ಬಿಡಿ ಅಂತ ಹೇಳಿ ಹೊರಗಡೆ ಬರ್ತಾನೆ. ಹಂಸಾಗಂತೂ ದುಃಖ ಹೃದಯ ತುಂಬಿ ಬಂದು ಅಲಾಂ ಜೊತೆ ಟೀ ಕುಡಿಯಕ್ಕೆ ಹೋಗ್ತಿದ್ದ ಅಂಗಡಿಗೆ ಹೋಗಿ ಒಬ್ಬನೇ ಕೂತ್ಕೊಂಡು 2 ಟೀ ಆರ್ಡರ್ ಮಾಡ್ತಾನೆ. ಆಕ್ಚುಲಿ ವಾಶ್ರೂಮ್ ಅಲ್ಲಿ ಏನಾಯ್ತು ಅಂದ್ರೆ, ಪಿಂಡ ಸತ್ತು ಬಿದ್ದಾಗ ಯಾರೋ ಬಾಗಿಲು ತರ್ತಾರೆ. ಹಂಸಾ ಗನ್ ರೆಡಿ ಮಾಡ್ಕೊಂಡು ಯಾರು ಅಂತ ಕೇಳಿದ್ರೆ ನಾನು ಆಲಂ ಅಂತಾನೆ. ಆಲಂಗೆ ಪಿಂಡ ಸತ್ ಬಿದ್ದಿರೋದನ್ನ ನೋಡಿ ಶಾಕ್ ಆಗುತ್ತೆ. ತಕ್ಷಣ ಆಲಂ, ನೀನು ಹೊರಡು ಹಂಸಾ, ನಾನ್ ನೋಡ್ಕೋತೀನಿ ಅಂತ ಹೇಳಿ ಅವನನ್ನ ಬಲವಂತವಾಗಿ ಒಳಗಡೆ ಕಳಿಸಿ ಗಾಜಿನ ಚೂರ್ ತಗೊಂಡು ಮುಖ ಎಲ್ಲ ಕುಯ್ಕೊಂಡು, ನೀನು ಬದುಕಿರ್ಬೇಕು ಹಂಸಾ, ನಿನ್ನ ಪ್ರಾಣ ತುಂಬಾ ಮುಖ್ಯ, ನೀನು ತುಂಬಾ ಮುಂದೆ ಹೋಗ್ಬಿಟ್ಟಿದೀಯಾ, ಇವತ್ತು ನಮ್ಮಿಬ್ರಲ್ಲಿ ಯಾರು ಸಿಕ್ಕಾಕೊಂಡ್ರು ಸಾವು ತುಂಬಾ ಘೋರವಾಗಿರುತ್ತೆ. ನಾನು ಇಲ್ಲಿವರೆಗೂ ನನ್ನ ಕೈಲಾದಷ್ಟು ನನ್ನ ದೇಶಕ್ಕೆ ಸೇವೆ ಮಾಡಿದ್ದೀನಿ. ಬೀದಿಗಳಲ್ಲಿ ಪಿಕ್ ಪಾಕೆಟ್ ಮಾಡ್ತಿದ್ದೋ ನಾನು, ದೇಶಕ್ಕೋಸ್ಕರ ಇವತ್ತು ಪ್ರಾಣ ಕೊಡ್ತಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಈ ಅವಕಾಶ ನನಗೆ ಇರ್ಲಿ ಹಂಸಾ, ನನ್ನನ್ನ ಯಾರು ನೆನಪಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಮಾತ್ರ ನನ್ನನ್ನ ಮರಿಬೇಡ ಅಂತ ಹೇಳಿ ಹಂಸಾನ ಔತಿಟ್ಟು ಕೊಲೆಯ ಆರೋಪನ ತನ್ನ ಮೇಲೆ ಹಾಕೊಂಡಿರ್ತಾನೆ. ಆಲಂ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡು ಹಂಸಾ ತುಂಬಾ ದುಃಖಿಸ್ತಾನೆ. ಯಾಕಂದ್ರೆ ಇಡೀ ಪಾಕಿಸ್ತಾನದಲ್ಲಿ ತನ್ನವರು ಅಂತ ಇದ್ದಿದ್ದು ಆಲಂ ಮಾತ್ರ. ಅಣ್ಣನ ತರ ಇದ್ದ, ಈಗ ಅವನು ಹೋದ. ಅದು ತನ್ನ ಕೈಯಿಂದನೇ ಶೂಟ್ ಮಾಡೋದು ಎಷ್ಟು ನೋವು ಕೊಡುವ ಸಂಗತಿ ಅಲ್ವಾ. ಆದ್ರೆ SP ಅಸ್ಲಾಂಗೆ ಈಗ ಹಂಸಾ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಅವನ ಅಸಿಸ್ಟೆಂಟ್ ಒಮರ್ ಹತ್ರ, ಹಂಸಾ ವಿನಾಕಾರಣ ಯಾರನ್ನು ಕೊಲ್ಲೋನಲ್ಲ, ಆಲಂನ ಸಾಯಿಸಿ ಅವನು ಕೊಟ್ಟ ಕಾರಣ ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅದು ಅಲ್ಲದೆ ಆಲಂ ಜ್ಯೂಸ್ ಸ್ಟಾಲ್ ಅಲ್ಲಿ ಇವನು ಮೊದಲು ಕೆಲಸ ಮಾಡ್ತಿದ್ದ ತಾನೆ, ರೆಹಮಾನ್ಗೆ ಹಂಸಾನ ಪರಿಚಯ ಮಾಡಿಸಿದ್ದೆ ಆಲಂ ತಾನೆ ಅಂತ ಅವನ ಅಸಿಸ್ಟೆಂಟ್ ಹತ್ರ ಹೇಳಿದಾಗ ಅವನು ಕೂಡ ನನಗೆ ಮೊದ್ಲಿಂದಲೂ ಹಂಸಾ ಮೇಲೆ ಡೌಟ್ ಇದೆ ಅಂತ ಹೇಳ್ತಾನೆ. ಇವರಿಬ್ರು ಕೆಳಗಡೆ ಮಾತಾಡೋದನ್ನೆಲ್ಲ ಬಾಲ್ಕನಿಯಲ್ಲಿ ನಿಂತು ಎಲಿನ ಕೇಳಿಸ್ಕೊಂಡ್ ಬಿಡ್ತಾಳೆ. SP, ಹಂಸಾ ಮನೆನ ರೈಡ್ ಮಾಡೋಕೆ ನಮ್ಗೆ ವಾರೆಂಟ್ ಸಿಗಲ್ಲ, ನೀನು ಹೋಗಿ ಆಲಂ ಜ್ಯೂಸ್ ಸೆಂಟರ್ ಅಲ್ಲಿ ಏನಾದ್ರು ಸಿಗುತ್ತಾ ಹುಡುಕಿ ನೋಡು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ಎಲಿನ ತಕ್ಷಣ ಹೋಗಿ ಹಂಸಾ ರೂಮ್ ಎಲ್ಲ ಸರ್ಚ್ ಮಾಡ್ತಾಳೆ. ಈಗ ಅವಳಿಗೆ ಹಂಸಾ ಡೈರಿ ಸಿಗುತ್ತೆ. ಅದರಲ್ಲಿ ರೆಹಮಾನ್ ಡೆಕಾಯತ್, ಮಿರ್, ಖನಾನಿ ಬ್ರದರ್ಸ್, ಬುಟ್ಟೋವಿ, ಮೇಜರ್ ಇಕ್ಬಾಲ್ ನ ಸಾಯಿಸಬೇಕು ಅಂತ ನೋಟ್ ಡೌನ್ ಮಾಡಿ ಇಟ್ಕೊಂಡಿರೋದನ್ನ ನೋಡ್ಬಿಡ್ತಾಳೆ. ಎಲಿನಾಗಂತೂ ಈ ಶಾಕ್ ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಈಗ ಸೀದಾ ಹಂಸಾ ಮುಂದೆ ಗನ್ ಹಿಡಿದು ಬಂದು ನಿಂತ್ಕೊಳ್ತಾಳೆ. ಅವಳು ಡೈರಿ ಹಿಡಿದಿರೋದನ್ನ ನೋಡಿದಾಗಲೇ ಹಂಸಾಗೆ ಇವಳಿಗೆ ಎಲ್ಲ ಗೊತ್ತಾಗಿದೆ ಅಂತ ಅರ್ಥ ಆಗುತ್ತೆ. ಎಲಿನಾ, ನೀನೊಬ್ಬ ಇಂಡಿಯನ್ ಏಜೆಂಟ್ ತಾನೆ, ನಿಜ ಹೇಳು ಅಂತ ಕೇಳ್ತಾಳೆ. ಆಗ ಹಂಸಾ, ನನ್ನ ಜೊತೆ ಇರ್ಬೇಕಂದ್ರೆ ಬದುಕಿರೋವರೆಗೂ ನನ್ನ ವಿಷಯದಲ್ಲಿ ಯಾವ ಪ್ರಶ್ನೆನೂ ಕೇಳಬಾರ್ದು ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ ಅಂತಾನೆ. ಅದಕ್ಕೆ ಎಲಿನಾ, ನೀನು ಈ ಮಾತನ್ನ ಬಿಸ್ನೆಸ್ ಬಗ್ಗೆ ಹೇಳಿದ್ಯಾ ಅನ್ಕೊಂಡೆ, ಈಗ ಇದು ನನ್ನ ದೇಶದ ವಿಷಯ, ನಿಜ ಹೇಳು, ಹಿಂದೂಸ್ತಾನ್ ಏಜೆಂಟ್ ತಾನೆ ನೀನು ಅಂತ ಹತ್ಕೊಂಡು ಕೇಳ್ತಾಳೆ. ಹಂಸಾ ಹೌದು ಅಂತ ಒಪ್ಕೊಳ್ತಾನೆ. ಆಗ ಎಲಿನಾ, ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೆ, ನನ್ನ ಜೀವನ ಯಾಕೆ ಹಾಳು ಮಾಡಿದೆ ಅಂತ ಅಳ್ತಾ, ನಮ್ಮ ದೇಶನ ನಾಶ ಮಾಡೋಕೆ ಬಂದವನ ಹತ್ರ ನಾನು ಬಾಳೋದಕ್ಕಾಗಲ್ಲ, ನನ್ನನ್ನ ನಿನ್ನ ಕೈಯಾರ ಕೊಂದು ಬಿಡು ಅಂತ ಅಳ್ತಾ ಕೂರ್ತಾಳೆ. ಆಗ ಹಂಸಾ ಕೂತ್ಕೊಂಡು, ಅಹಮದಾಬಾದ್ ಬ್ಲಾಸ್ಟ್ ಅಲ್ಲಿ 54 ಜನ ಸತ್ರು, ಜೈಪುರ್ ಬ್ಲಾಸ್ಟ್ ಅಲ್ಲಿ 80 ಜನ ಸತ್ರು, ಮುಂಬೈ ಟ್ರೈನ್ ಬ್ಲಾಸ್ಟ್ ಅಲ್ಲಿ 209 ಜನ ಸತ್ರು, ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಅಲ್ಲಿ 150 ಜನ ಸತ್ರು. ಈ ಮುಗ್ಧರನ್ನೆಲ್ಲ ಬಲಿ ತಗೊಂಡಿದ್ದು ಮೇಜರ್ ಇಕ್ಬಾಲ್, ಅಬ್ದುಲ್ ಬುಟ್ಟೋವಿ, ಮಿರ್, ಜಾವಿದ್ ಖನಾನಿ ಬ್ರದರ್ಸ್ ಇವ್ರುಗಳೇ. ನಾನು ಡೈರಿಲಿ ಬರೆದಿರೋ ಅಷ್ಟು ಜನರಲ್ಲಿ ಯಾರಾದ್ರೂ ಒಬ್ಬ ಇನ್ನೋಸೆಂಟ್ಸ್ ನ ತೋರ್ಸು. ಇವರ ರಾಜಕೀಯ ಲಾಭಗಳಿಗೆ ಇಂತ ಹಲ್ಕಾ ಕೆಲಸಗಳನ್ನ ಮಾಡ್ತಾರೆ. ನಮ್ಮ ಯುದ್ಧ ನಿಮ್ಮ ದೇಶದ ಮೇಲಲ್ಲ, ನಿಮ್ಮ ದೇಶದ ಟೆರರಿಸ್ಟ್ ಗಳ ವಿರುದ್ಧ. ಅವ್ರನ್ನೆಲ್ಲ ನಿಮ್ಮ ಜನ ಅನ್ಕೊಂಡಿದೀಯಾ? ಖಂಡಿತ ಇಲ್ಲ. ಇಷ್ಟು ವರ್ಷ ಅವರು ಪಾಕಿಸ್ತಾನಕ್ಕೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಗೊತ್ತಾ? ಕಳೆದ 5 ವರ್ಷಗಳಿಂದ ಹಜಾರಾ ಕಮ್ಯುನಿಟಿಲಿ 520 ಜನನ ಕೊಂದ್ರು, ಕೆತ್ತಾದಲ್ಲಿ 630 ಜನ ತೀವ್ರವಾಗಿ ಗಾಯಗೊಂಡ್ರು. ಪಾಪ ಬಲೂಚಿಗಳಲ್ಲಿ ಪ್ರತಿ ವರ್ಷ 300 ಹುಡುಗರನ್ನ ಇಂಟ್ರೋಗೇಷನ್ ನೆಪದಲ್ಲಿ ಸಾಯಿಸ್ತಿದ್ದಾರೆ. ರೀಸೆಂಟ್ ಆಗಿ ಶಿರಾನಿ ಬಲೂಚ್ ಕಡೆಯ 63 ಹುಡುಗರನ್ನ ಕುಡಿಯೋ ನೀರಲ್ಲಿ ವಿಷ ಬೆರೆಸಿ ಸಾಯಿಸಿದ್ರು. ಇಂಥವ್ರು ನಮ್ಮ ಭಾರತಕ್ಕಿಂತ ನಿಮ್ಮ ಪಾಕಿಸ್ತಾನಕ್ಕೆ ಹೆಚ್ಚು ಅಪಾಯಕಾರಿ. ನಮ್ಮ ಮಗನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಎಲಿನಾ, ನಾನು ಏನೇ ಮಾಡಿದ್ರು ನನ್ನ ದೇಶದ ಸುರಕ್ಷತೆಗೆ ಮಾತ್ರ. ನನ್ನ ಎಲ್ಲಾ ಕೆಲಸ ಮುಗಿದ ಮೇಲೆ ನಾನು ಯಾರು ಅಂತ ನೀನು ನಿಮ್ಮ ಇಡೀ ದೇಶಕ್ಕೆ ಕೂಗಿ ಹೇಳು ಪರವಾಗಿಲ್ಲ. ಮಗನನ್ನ ಕರ್ಕೊಂಡು ನನ್ನಿಂದ ದೂರ ಹೋಗು, ನಿನ್ನನ್ನು ನಾನು ತಡೆಯಲ್ಲ. ಆದ್ರೆ ಎಲಿನಾ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನಿಲ್ಸೋನಲ್ಲ. ಇಲ್ಲಿವರೆಗೂ ಬರೋದಕ್ಕೆ ಬೆಂಕಿ ಮೇಲೆ ನಡ್ಕೊಂಡು ಬಂದಿದ್ದೀನಿ. ನನ್ನ ಮೈಗೆ ಎಂಟಿರೋ ಬೆಂಕಿ
ಅವ್ರನ್ನೆಲ್ಲ ಸುಡೋವರೆಗೂ ಆರೋದಿಲ್ಲ, ಸಾಧ್ಯವಾದ್ರೆ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಇದನ್ನೆಲ್ಲ ಕೇಳಿದ ಎಲಿನಾ, ನೀನು ಅನ್ಕೊಂಡಿರೋದನ್ನೆಲ್ಲ ಬೇಗ ಮುಗಿಸ್ಬಿಡು, SP ಗೆ ನಿನ್ನ ಮೇಲೆ ಆಗಲೇ ಡೌಟ್ ಬಂದಿದೆ, ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನನ್ನ ಮಗನಿಗೆ ಮಾತ್ರ ಏನೂ ಆಗ್ಬಾರ್ದು ಅಂತ ಹೇಳ್ತಾಳೆ. ಈಗ ಹಂಸಾ ಇರಾನಿ ಬಲೂಚ್ ನ ಮೀಟ್ ಮಾಡಿ SP ಅಸ್ಲಂ ಮೊದಲು ರೆಹಮಾನ್ ಭಾಯ್ನ ಕೊಂದ, ಅದಾದ್ಮೇಲೆ ಪಾಪ ಅಮಾಯಕ ನಿಮ್ಮ ಮೊಮ್ಮಗನನ್ನ ಕೊಂದ, ಬಲೂಚಿಗರನ್ನ ಟೆರರಿಸ್ಟ್ ಗಳು ಅಂತ ಬಿಂಬಿಸಿ ಒಂದು ದಿನ ಎಲ್ಲರ ಕುತ್ತಿಗೆನೂ ಕುಯಿಸ್ತಾನೆ. ಇಂಥವ್ರನ್ನ ಬಿಡಬಾರ್ದು ಶಿರಾನಿ ಸಾಬ್, ಇವತ್ತು ಉಜೇರ್ ನ ಕೊಲ್ಲೋ ಪ್ಲಾನ್ ಮಾಡಿದ್ದಾನೆ, ಮುಂದೆ ಒಂದಿನ ನಮ್ಮವರೆಗೂ ಬರ್ತಾನೆ ಅಂತ ಹೇಳ್ತಿರ್ತಾನೆ. ಇನ್ನೊಂದು ಕಡೆ SP ಉಜೇರ್ ಇವತ್ತು ದುಬೈಯಿಂದ ಬರ್ತಿದ್ದಾನೆ, ಹಂಸಾ ಬೇರೆ ಶಿರಾನಿ ಬಲೂಚ್ ನ ಮೀಟ್ ಮಾಡಕ್ಕೆ ಹೋಗಿದ್ದಾನೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ, ಇವತ್ತು ಇಬ್ಬರನ್ನು ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಿರ್ತಾನೆ. ಇಲ್ಲಿ ಹಂಸಾ ಶಿರಾನಿ ಬಲೂಚ್ಗೆ SP ನ ಎಲ್ಲಿ ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು ಅಂತ ನಾನ್ ಹೇಳ್ತೀನಿ, ಹೇಗೆ ಮುಗಿಸ್ಬೇಕು ಅಂತ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾನೆ. ಇವರಿಬ್ಬರ ಕಾನ್ವರ್ಸೇಷನ್ ಕೇಳಿಸ್ಕೊಂಡ ಈ ಹುಡುಗ ಮಾರುತಿ ಕಾರಲ್ಲಿ RDX ಬಾಂಬ್ ಲೋಡ್ ಮಾಡ್ಕೊಂಡು ನಾನೇ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಕೋತಾನೆ. ಹಂಸಾ ವಾಪಸ್ ಮನೆಗೆ ಬಂದು SP ಗೆ ಕಾಲ್ ಮಾಡಿ, ಬಲೂಚಿ ಹುಡುಗರು ವೆಪನ್ಸ್ ಹಿಡ್ಕೊಂಡು ನಿಸ್ಟಾರ್ ರೋಡ್ ಅಲ್ಲಿ ಕಾಯ್ತಿದ್ದಾರೆ, ನೀವು ಉಜೇರ್ ನ ಕರ್ಕೊಂಡು ಆ ರೋಡ್ ಅಲ್ಲಿ ಹೋಗ್ಬೇಡಿ, ಏರ್ಪೋರ್ಟ್ ಬ್ಯಾಕ್ ಸೈಡ್ ಜೋಹರ್ ರೋಡ್ ಅಲ್ಲಿ ಹೋಗಿ ಅಂತ ಹೇಳ್ತಾನೆ. SP ಗೆ ಇವನು ಶಿರಾನಿ ಬಲೂಚ್ ನ ಭೇಟಿ ಮಾಡಿ ಬಂದಿದ್ದಾನೆ ಅಂದ್ರೆ ನನಗೆ ಸ್ಕೆಚ್ ಹಾಕಿರ್ತಾನೆ ಅಂತ ಅರ್ಥ ಆಗಿ ಅವನ ಅಸಿಸ್ಟೆಂಟ್ ಓಮರ್ಗೆ, ಇಲ್ಲಿವರೆಗೂ ನಾನು ತುಂಬಾ ಮೆಡಲ್ಸ್ ತಗೊಂಡಿದ್ದೀನಿ, ಈಗ ನಿನಗೆ ಅವಕಾಶ ಕೊಡ್ತೀನಿ, ಇವತ್ತು ಉಜೇರ್ ನ ನೀನೇ ಅರೆಸ್ಟ್ ಮಾಡು, ಇನ್ನೊಂದು ವಿಷಯ ನಿಸ್ಟಾರ್ ರೋಡ್ ಅಲ್ಲಿ ಹೋಗ್ಬೇಡ, ಜೋಹರ್ ರೋಡ್ ಅಲ್ಲಿ ಹೋಗು ಅಂತ ಪಾಪ ಓಮರ್ ನ ಅಪಾಯಕ್ಕೆ ದುಡ್ತಾನೆ. SP ಅಸ್ಲಾಂ ಮತ್ತೆ ಓಮರ್ ಇಬ್ರು ಸಪರೇಟ್ ರೋಡ್ ಅಲ್ಲಿ ಹೋಗ್ತಾರೆ. ಆದ್ರೆ SP ಆಫೀಸ್ ಆಚೆನೆ ಕಾಯ್ಕೊಂಡು ಕೂತಿದ್ದ ಈ ಶಿರಾನಿ ಹುಡುಗ ಇವರ ವೆಹಿಕಲ್ಸ್ ಎಕ್ಸಿಟ್ ಆದ ತಕ್ಷಣ RDX ಬಾಂಬ್ ಸಮೇತ ಇದ್ದ ಕಾರಲ್ಲಿ SP ಗಾಡಿನ ಫಾಲೋ ಮಾಡ್ತಾನೆ. ಹಂಸಾ SP ಗೆ ಕಾಲ್ ಮಾಡಿ, ಬಲೂಚಿಸ್ ಅಂದ್ರೆ ನಿಮ್ಗೆ ಆಗ್ತಿರ್ಲಿಲ್ಲ ಅಲ್ವಾ, ನಿಮ್ಮ ದ್ವೇಷಕ್ಕೆ ಇವತ್ತು ಅರ್ಥ ಕೊಡಿಸ್ತೀನಿ, ಸತ್ತ ಮೇಲೆ ನಾವಿಬ್ರು ನರಕದಲ್ಲಿ ಭೇಟಿಯಾಗೋಣ ಅಂತಾನೆ. ಆಗ ಅಸ್ಲಾಂ ನಕ್ಕೊಂಡು, ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿರುವಾಗ್ಲೇ ಆ ಮಾರುತಿ ಕಾರ್ ಬಂದು ಡ್ಯಾಶ್ ಹೊಡೆದು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಇಲ್ಲಿಗೆ ಅಸ್ಲಾಂ ಕತೆ ಮುಗೀತು. ತನಗೆ ಬಂದ ಅಪಾಯನ ಓಮರ್ ಕಡೆ ತಿರುಗಿಸಿ ಅವನ ಬಾಡಿ ಮೇಲೆ ಹೂವು ಇಡೋಣ ಅನ್ಕೊಂಡಿದ್ದ, ಆದ್ರೆ SP ಅಸ್ಲಾಂ ಬಾಡಿ ಮೇಲೆ ಓಮರ್ ಹೂವು ಇಡೋ ಹಾಗೆ ಆಯ್ತು. ಈಗ ಇಕ್ಬಾಲ್ SP ಜಾಗಕ್ಕೆ ಓಮರ್ ನ ನಿಯೋಜಿಸ್ತಾನೆ. ಈ ಕಡೆ ಉಜೇರ್ ಅರೆಸ್ಟ್ ಆಗಿ ಕಿಡ್ನಾಪಿಂಗ್, ಟೆರರಿಸಂ, ಮರ್ಡರ್ ಕೇಸ್ ಮೇಲೆ 12 ವರ್ಷ ಜೈಲಾಗುತ್ತೆ. ಹಂಸಾ ಉಜೇರ್ ನ ಭೇಟಿ ಮಾಡಿ ಜೈಲರ್ ಹತ್ರ ಮಾತಾಡಿದೀನಿ, ಟಿವಿ, AC, ಸೋಫಾ ಎಲ್ಲ ವ್ಯವಸ್ಥೆ ಮಾಡಿಸ್ತೀನಿ, ಆದಷ್ಟು ಬೇಗ ನಿನ್ನ ಹೊರಗಡೆ ಕರ್ಸ್ಕೊಳ್ತೀನಿ, ನೀನು ನನ್ನ ಒಡ ಹುಟ್ಟುತ್ತವನಿದ್ದ ಹಾಗೆ ಅಂತ ಹೇಳಿ ಜೈಲರ್ಗೆ ಹಣ ಕೊಟ್ಟು ಹೋಗ್ತಾನೆ. ಈಗ ಅಜಯ್ ಸನ್ಯಾಲ್, ಸುಶಾಂತ್ ಬನ್ಸಲ್ ಇಬ್ರು ಹಂಸಾನ ಪರ್ಸನಲ್ ಆಗಿ ದುಬೈ ಹೋಟೆಲ್ ಅಲ್ಲಿ ಮೀಟ್ ಆಗಿ ಆಲಂ ಬಗ್ಗೆ ಕೇಳ್ಪಟ್ವಿ, ಮನ್ಸಿಗೆ ತುಂಬಾ ಬೇಜಾರಾಯ್ತು, ನಿನ್ನ ಒಂದ್ಸಲ ನೇರವಾಗಿ ಭೇಟಿ ಮಾಡೋಣ ಅಂತ ಬಂದ್ವಿ ಅಂತ ಹೇಳಿ ನೇಪಾಳ ಮೂಲಕ 11,000 ಕೋಟಿ ಕೋಟಾ ನೋಟು ಬಂದಿದೆ ಅಂತ ಹೇಳ್ತಾರೆ. ಹಂಸಾ 11 60,000 ಕೋಟಿ ಕೋಟಾ ನೋಟು ಇಂಡಿಯಾ ತಲುಪೋಕೆ ರೆಡಿ ಆಗಿದೆ. ದಾವೂದ್ ಕಡೆಯ ಯಾಕೂಬ್ ಅನ್ಸಾರಿ ಕಾಠ್ಮಂಡು ಕಡೆಯಿಂದ ಆತಿಫ್ ಅಹಮದ್ ಗೆ ಕಳಿಸ್ಕೊಡ್ತಿದ್ದಾನೆ. ಅಲ್ಲಿಂದ ಕಸಾಯಿ ಖಾನೆಗಳಲ್ಲಿ ಸ್ಟಾಕ್ ಮೇಂಟೈನ್ ಮಾಡಿ ಆ ನೋಟುಗಳನ್ನ UP ಎಲೆಕ್ಷನ್ಸ್ ಮತ್ತೆ ಟೆರರಿಸ್ಟ್ ಆಪರೇಷನ್ಸ್ ಗೆ ಬಳಸಲಾಗುತ್ತೆ ಅಂತ ಹೇಳ್ತಾನೆ. ಆಗ ಅಜಯ್ ಸನ್ಯಾಲ್, ಊರಿ ಅಟ್ಯಾಕ್ ಆದ್ಮೇಲೆ ನಮಗೆ ಇಂಡಿಯಾ ಗವರ್ಮೆಂಟ್ ಇಂದ ಟೆರರಿಸಂ ಆಕ್ಟಿವಿಟೀಸ್ ನ ಡಿಸ್ಮೆಂಟಲ್ ಮಾಡೋಕೆ ಫುಲ್ ಫ್ರೀ ಹ್ಯಾಂಡ್ ಸಿಕ್ಕಿದೆ. ನಿನ್ನ ಇಲ್ಲಿಗೆ ಕರೆಸಿದ್ದು ಏನಕ್ಕೆ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಒಬ್ಬ ನಾನು ಬಾರ್ಡರ್ ಹತ್ರನೇ ಇರ್ತೀನಿ, ನಿಮ್ಗೆ ಬಾಲ್ಸ್ ಇದ್ರೆ ಅದೇನ್ ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅಂತ ಸವಾಲ್ ಹಾಕಿದ್ದ. ಈಗ ಕಿತ್ಕೊಳ್ಳೋ ಸಮಯ ಬಂದಿದೆ, ನಿನ್ನ ಧೈರ್ಯ ಅನ್ನೋ ಇಂಧನಕ್ಕೆ ಪ್ರತೀಕಾರದ ಕಿಚ್ಚು ಹಚ್ಚೋಕ್ ಬಂದಿದ್ದೀನಿ ಅಂತ ಹೇಳಿ ಹೋಗ್ತಾರೆ. ಈಗ ಅಜಯ್ ಸನ್ಯಾಲ್ ಅವರು, ಇಷ್ಟು ವರ್ಷ ನಾವು ಇಂಟೆಲಿಜೆನ್ಸ್ ಮುಖಾಂತರ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ಸ್ ನೆಲ್ಲ ಯೂಸ್ ಮಾಡೋ ಸಮಯ ಬಂದಿದೆ, ಈಗ ಏನಾದ್ರೂ ಮಾಡ್ಲೇಬೇಕು, ಗ್ರೀನ್ ಲೀಫ್ ಆಪರೇಷನ್ ಮೊರೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ಗ್ರೀನ್ ಲೀಫ್ ಆಪರೇಷನ್ ಅಂದ್ರೆ ಬೇರೆ ಯಾವುದೂ ಅಲ್ಲ, ಡಿಮಾನಿಟೈಸೇಷನ್. ಇದರ ಬಗ್ಗೆ ಎಲ್ಲ ಅಜಯ್ ಸನ್ಯಾಲ್ ಅವರು ಅಂದ್ರೆ ಅಜಿತ್ ದೋವಲ್ ಅವರು ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡಿ ಈ ಕೋಟಾ ನೋಟು ತಡೆಗಟ್ಟುವಿಕೆಗೆ ಬ್ಲಾಕ್ ಮನಿ ಇರೋರ್ಗೆಲ್ಲ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ನವೆಂಬರ್ 8, 2016 ಮಾಡಿದ್ದೆ ಡಿಮಾನಿಟೈಸೇಷನ್. 500,000 ನೋಟುಗಳನ್ನ ಬ್ಯಾನ್ ಮಾಡೋದ್ರ ಮೂಲಕ ಇಡೀ ಟೆರರಿಸಂ ಆರ್ಗನೈಸೇಷನ್ಸ್ ನ ಪ್ಲಾನ್ಸ್ ಎಲ್ಲ ತಲೆ ಕೆಳಗಾಗಿ ಮಾಡ್ಬಿಡ್ತಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಕೋಟಾ ನೋಟ್ ಫ್ಯಾಕ್ಟರಿ ಮಾಡಿ ನೋಟುಗಳನ್ನ ತಯಾರು ಮಾಡೋಕೆ ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ. ಒಂದೇ ಏಟಿಗೆ ಇಂಡಿಯಾಗೆ ತಲುಪೋಕು ಮುಂಚೆನೆ ಅವರ ಯೋಜನೆಗಳನ್ನೆಲ್ಲ ಹೊಡೆದು ಬಿಸಾಕಿದ್ರು. ಈ ನ್ಯೂಸ್ ಕೇಳ್ತಾ ಇದ್ದಂಗೆ ಮೇಜರ್ ಇಕ್ಬಾಲ್ ಮತ್ತೆ ಜಾವೇದ್ ಖನಾನಿಗೆ ತಲೆ ಕೆಟ್ಟು ಕೆರ ಹಿಡಿದು ಹೋಗುತ್ತೆ. ಕೋಟಾ ನೋಟ್ ದಂಧೆಯಲ್ಲಿ ಕಿಂಗ್ ಪಿನ್ ಆಗಿ ಮೆರ್ತಿದ್ದ ಜಾವೇದ್ ಖನಾನಿ ಈಗ ಏನ್ ಮಾಡೋದು ಅಂತ ಮೇಜರ್ ಇಕ್ಬಾಲ್ ಗೆ ಕಾಲ್ ಮಾಡಿದ್ರೆ ಅವನ ಹತ್ರನೂ ಉತ್ತರ ಇರಲ್ಲ. ಆಗ ಜಾವೇದ್ ಖನಾನಿ ಹಂಸಾಗೆ ಕಾಲ್ ಮಾಡಿ, ಏನಾದ್ರೂ ಮಾಡೋ ಹಂಸಾ, ನಾನು ಮುಳುಗ್ ಹೋಗ್ಬಿಟ್ಟೆ ಅಂತ ಗೋಳಾಡ್ತಾನೆ. ತಕ್ಷಣ ಹಂಸಾ ಫ್ಯಾಕ್ಟರಿಲಿ ಒಬ್ಬರೇ ಇದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಫ್ಯಾಕ್ಟರಿಗೆ ಹೋಗಿ ಎಂಟೈರ್ ಕೋಟಾ ನೋಟು ಸ್ಟಾಕ್ಸ್ ನ ತೋರ್ಸೋಕ್ ಹೇಳ್ತಾನೆ. ಖನಾನಿ ಎಲ್ಲಾ ತೋರ್ಸೋದ ಮೇಲೆ ಟೆರಸ್ ಮೇಲೆ ಸಿಗರೇಟ್ ಹೊಡೆಯೋಕೆ ಹೋದಾಗ ಖನಾನಿ, ಇದೊಂದು ನೋಟ್ ಬ್ಯಾನ್ ಪಜಿತಿಯಿಂದ ಹೇಗಾದ್ರೂ ಮಾಡಿ ನನ್ನ ಬಚಾವ್ ಮಾಡ್ಬಿಡು ಹಂಸಾ, ಆಮೇಲೆ ಹಿಂದೂಸ್ತಾನದವ್ರಿಗೆ ಇದಕ್ಕೆಲ್ಲ ಸರಿಯಾಗಿ ಬೆಲೆ ತೆತ್ತೋ ಹಾಗೆ ಮಾಡ್ತೀನಿ ಅಂತಾನೆ. ಆಗ ಹಂಸಾ, ಹೇಗೋ ಮಾಡ್ತೀಯಾ, ಇದು ನಿನ್ನ ಕೊನೆಯ ಸಿಗರೇಟ್ ಅಂತ ಹೇಳಿ ಕುತ್ತಿಗೆಗೆ ಕೈ ಹಾಕಿ ಟೆರಸ್ ತುದಿಗೆ ತಳ್ಕೊಂಡು ಹೋಗಿ, 15 ವರ್ಷದಿಂದ ನೀವು ನಮ್ಮ ದೇಶಕ್ಕೆ ಕೊಡ್ತಿರೋ ಹೊಡೆತನ ಕಣ್ಣಾರೆ ನೋಡ್ಕೊಂಡು ನಾನು ಇದೇ ರೀತಿ ಉಸಿರುಗಟ್ಟಿದ ವಾತಾವರಣದಲ್ಲಿ ಬದುಕಿದ್ದೀನಿ, ನಿಮ್ಮನ್ನೆಲ್ಲ ಕೊಲ್ಬೇಕು ಅಂತ ಪ್ರತಿ ದಿವಸ ಆವೇಶ ಹೆಚ್ಚಾಗ್ತಿದ್ರು, ಸರಿಯಾದ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾಯ್ಕೊಂಡು ಕೂತಿದ್ದೀನಿ, ಈಗ ನಮ್ಮ ಟೈಮ್ ಬಂದಿದೆ ಅಂತ ಹೇಳಿ ಟ್ರಾನ್ಸ್ಫಾರ್ಮರ್ ಪೆಟ್ಟಿ ಮೇಲೆ ದೂಕ್ ಬಿಡ್ತಾನೆ. ನಂತರ ಬಂದು ಇಡೀ ಕೋಟಾ ನೋಟ್ ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಅಲ್ಲಿಗೆ ಖನಾನಿ ಆಘಾತ ತಾಳಲಾರದೆ ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ರೀತಿ ಮಾಡ್ಬಿಡ್ತಾನೆ. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗಿಂದ ಕಲೆಕ್ಟ್ ಮಾಡಿದ ಇಂಟೆಲೆಕ್ಚುಯಲ್ ಇನ್ಫಾರ್ಮೇಶನ್ಸ್ ನ ಆಗ ಬೆಂಬಲ ಸಿಗದೆ ಇದ್ದಕ್ಕೆ ಅದನ್ನ ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಯೂಸ್ ಮಾಡಿ ಇಂಡಿಯಾ
ಇಂಡಿಯಾದಲ್ಲಿ ಖೋಟಾ ನೋಟ್ ನ ಮೇನ್ ಡೀಲರ್ ಅತೀಫ್ ಅಹಮದ್ ನ ಅರೆಸ್ಟ್ ಮಾಡಿಸ್ತಾರೆ. ಒಮರ್, ರೆಹಮಾನ್ ಡೆಕಾಯಿತ್, ಎಸ್ಪಿ ಇಸ್ಲಾಂ, ಜಾವಿದ್ ಖನಾನಿ, ಆಲಂ ಇವರೆಲ್ಲ ಸತ್ತದಿನ ಲಿಂಕ್ ಮಾಡ್ತಾ ಹಮ್ಜಾ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಹಮ್ಜಾ ಇದೇ ತರ ಟೆರರಿಸಂ ಗ್ರೂಪ್ಸ್ ಗೆ ಫಂಡಿಂಗ್ ಮಾಡ್ತಿದ್ದ ಅಬ್ದುಲ್ ರೆಹಮಾನ್ ಮಕ್ಕಿ ಅನಾರೋಗ್ಯದಿಂದ ಹಾಸ್ಪಿಟಲ್ ಸೇರಿದ್ದಾಗ ನರ್ಸ್ ಕಡೆಯಿಂದ ಪಾಯ್ಸನ್ ಇಂಜೆಕ್ಟ್ ಮಾಡಿಸಿ ನಾರ್ಮಲ್ ಡೆತ್ ಅನ್ನೋ ತರ ಮುಗಿಸ್ತಾನೆ. ಈಗ ಇಂಡಿಯಾದ ಇಬ್ಬರು ಸ್ಪೈಸ್ ನ ಬಳಸಿಕೊಂಡು ಇಂಡಿಯಾದಲ್ಲಿ ಹಲವಾರು ಟೆರರ್ ಅಟ್ಯಾಕ್ಸ್ ಗೆ ಕಾರಣ ಆಗಿದ್ದ ಸೈಯದ್ ಖಲೀದ್ ರಾಜಾನ ಮುಗಿಸ್ತಾನೆ. ಅದೇ ತರ ಡ್ರಗ್ ಟ್ರಾಫಿಕರ್ ಆಗಿದ್ದ ಅಮರ್ಜಿತ್ ಸಿಂಗ್, ಇಂಡಿಯಾದ ಮುಜಾಹಿದ್ದೀನ್ಸ್ ಗೆ ಚೀಫ್ ಆಗಿದ್ದ ಮೊಹಮ್ಮದ್ ರಿಯಾಜ್, ಲಷ್ಕರ್ ಇ ತೈಬಾ ಕಮಾಂಡರ್ ಆಗಿದ್ದ ಅಬು ಕಾಸಿಂ, ಅದರ ಫಂಡರ್ ಆಗಿದ್ದ ದಾವೂದ್ ಮಲ್ಲಿಕ್, ನಟೋರಿಯಸ್ ಟೆರರಿಸ್ಟ್ ಆಗಿದ್ದ ಸೈಯದ್ ನೂರ್, ಹೀಗೆ ಟೆರರಿಸಂ ಗೆ ಚೈನ್ ಲಿಂಕ್ ತರ ಇದ್ದವ್ರನ್ನೆಲ್ಲ ಒಂದು ಕಡೆಯಿಂದ ಹೊರಸಾಕ್ತಾನೆ. ಇಡೀ ಪಾಕಿಸ್ತಾನದಲ್ಲಿ ಇವ್ರನ್ನೆಲ್ಲ ಯಾರು ಹೊಡಿತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ಮುಖಾಂತರವೂ ಸಂಬಂಧನೇ ಇಲ್ಲದ ಮುಸುಕುದಾರಿಗಳು ಬರ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಶೂಟ್ ಮಾಡಿ ಎಸ್ಕೇಪ್ ಆಗ್ಬಿಡ್ತಾರೆ. ನಂತರ ಬುಟ್ಟೋವಿನ ಸ್ವತಃ ಹಮ್ಜಾನೆ ಸೈನೈಡ್ ಹಾಕಿ ಸಾಯಿಸ್ತಾನೆ. ಈಗ ಇವನು ಯಾರು ಹೇಳಿ? ಜಹೂರ್. IC-814 ಪ್ಲೇನ್ ಹೈಜಾಕ್ ಮಾಡಿದಾಗ ಅಜಯ್ ಸನ್ಯಾಲ್ಗೆ ಸವಾಲ್ ಹಾಕಿದ್ದವನು. ಅವನನ್ನ ಹೊಡೆದು ಬೀಳಿಸಿ ಗನ್ ಪಾಯಿಂಟ್ ಇಟ್ಟು ಅಜಯ್ ಸನ್ಯಾಲ್ಗೆ ವಿಡಿಯೋ ಕಾಲ್ ಮಾಡ್ತಾರೆ. ಆಗ ಅಜಯ್ ಸನ್ಯಾಲ್, ಏನೋ ಹೇಳಿದೆ ನೀನು, ಹಿಂದೂಗಳು ಹೇಳಿ ಅಂತ ತಾನೆ, ಈಗ ಹೇಳು ನೋಡೋಣ ಅಂತಾರೆ. ಆಗ ಜಹೂರ್, ನನ್ನ ಕ್ಷಮಿಸ್ಬಿಡಿ ಸರ್, ಏನು ಮಾಡಬೇಡಿ ಅಂತ ಬೇಡ್ಕೊಳ್ತಾನೆ. ಆಗ ಅಜಯ್ ಸನ್ಯಾಲ್, ಆಗಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳು ಅಂತಾರೆ. ಜಹೂರ್ ಪ್ರಾಣ ಭಯದಲ್ಲಿ ಕೊನೆಗೂ ಭಾರತ್ ಮಾತಾ ಕಿ ಜೈ ಅಂತ ಹೇಳೇ ಸಾಯ್ತಾನೆ. ಹಮ್ಜಾ ಅವನ ಮುಖದ ಮೇಲೆ 3 ಬುಲೆಟ್ ಇಳಿಸ್ತಾನೆ. ಅಜಯ್ ಸನ್ಯಾಲ್ ಅವ್ರಿಗಂತೂ ಈ ಸೇಡು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಸ್ ಗಳು ಈ ಬ್ಯಾಕ್ ಟು ಬ್ಯಾಕ್ ನಿಗೂಢ ಕೊಲೆಗಳ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್ನವರು ವಿಫಲರಾಗ್ತಿದ್ದಾರೆ. ಈ ಮುಸುಕುದಾರಿಗಳು ಮಾಡ್ತಿರೋ ಕೊಲೆಗಳ ಹಿಂದೆ ಇಂಡಿಯನ್ ಗವರ್ಮೆಂಟ್ ಇದೆ ಅಂತ ಎಲ್ಲೆಡೆ ಶಂಕೆ ವ್ಯಕ್ತವಾಗ್ತಿದೆ ಅಂತ ಪ್ರಸಾರ ಮಾಡ್ತಾರೆ. ಅದನ್ನ ನೋಡಿ ಅಂತೂ ಒಮರ್ ತುಂಬಾ ಅಪ್ಸೆಟ್ ಆಗ್ತಾನೆ. ಮೇಜರ್ ಇಕ್ಬಾಲ್ ಹಮ್ಜಾಗೆ ಕಾಲ್ ಮಾಡಿ, ಬಡಾ ಸಾಬ್ ದಾವೂದ್ ಭಾಯ್ ನಿನ್ನ ನೋಡ್ಬೇಕಂತೆ, ಬಾ ಅಂತ ಕರೀತಾರೆ. ಆಗ ಹಮ್ಜಾಗೆ ತನ್ನ ಮೇಲೆ ಏನಾದ್ರೂ ಡೌಟ್ ಬಂದ್ಬಿಟ್ಟಿರ್ಬೋದಾ ಅಂತ ಅವನು ಡಿಮೆಥೈಲ್ ಮರ್ಕ್ಯೂರಿ ಅಂತ ಒಂದು ಎಕ್ಸ್ಟ್ರೀಮ್ಲಿ ಪಾಯ್ಸನಸ್ ಫಾರ್ಮುಲಾನ ಒಂದು ಬ್ಯಾಂಡೇಜ್ ಟೇಪ್ ಮೇಲೆ ಹಾಕಿ ಬೆರಳಿಗೆ ಸುತ್ಕೊಳ್ತಾನೆ. ಯಾಕಂದ್ರೆ ಈ ಫಾರ್ಮುಲಾ ಸ್ಕಿನ್ ಗೆ ಟಚ್ ಆದ್ರೆ ಸಾಕು, ಬಾಡಿ ಒಳಗಡೆ ಎಂಟ್ರಿ ಆಗಿ ಸ್ಲೋ ಆಗಿ ಕಿಡ್ನಿ, ಲಂಗ್ಸ್, ಲಿವರ್ ನ ಡ್ಯಾಮೇಜ್ ಮಾಡುತ್ತೆ. ಶುರುವಿನಲ್ಲಿ ಇದರ ಎಫೆಕ್ಟ್ ನಾರ್ಮಲ್ ಫುಡ್ ಪಾಯ್ಸನಿಂಗ್ ಆದ ರೀತಿನೇ ಅನ್ಸುತ್ತೆ. ದೇಹಕ್ಕೆ ವಿಷ ಹೊಕ್ಕಿರೋದೇ ಗೊತ್ತಾಗಲ್ಲ, ಆ ತರ ಸ್ಲೋ ಪಾಯ್ಸನ್ ಇದು. ಸೊ ಅದಕ್ಕೆ ದಾವೂದ್ಗೆ ಹ್ಯಾಂಡ್ ಶೇಕ್ ಕೊಟ್ಟು ಮುಗಿಸ್ಬಿಡೋಣ ಅಂತ ಪ್ಲಾನ್ ಹಾಕೊಂಡು ಹೋಗ್ತಾನೆ. ದಾವೂದ್ ಅಂತೂ ನ್ಯೂಸ್ ಅಲ್ಲಿ ಅಯೋಧ್ಯೆ ಹಿಂದೂಗಳಿಗೆ ಸೇರಿದ್ದು, ರಾಮ ಮಂದಿರ ಕಟ್ಟುವುದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಅಂತ ಪ್ರಸಾರ ಆಗ್ತಿರೋದನ್ನ ನೋಡಿ ಇದ್ದದ್ದು ಅಪ್ಸೆಟ್ ಆಗ್ತಾನೆ. ಆಗ ಇಕ್ಬಾಲ್ಗೆ, ಹಿಂದೂಸ್ತಾನ್ ನಮಗೆ ಗಾಯದ ಮೇಲೆ ಗಾಯ ಮಾಡ್ತಿದೆ, ನಾವು ಈ ಸಲ ಕೌಂಟರ್ ಅಟ್ಯಾಕ್ ಮಾಡ್ಲೇಬೇಕು ಅಂತ ಹೇಳಿ ಮುರಿದ್ಕೆಯಲ್ಲಿ ಲಷ್ಕರ್ ಇ ತೈಬಾ ಕ್ಯಾಂಪ್ ನ ಸೇರಿಸಿ ನಮ್ಮ ಮುಜಾಹಿದೀನ್ ಗಳನ್ನ ಬಾರ್ಡರ್ ಗೆ ಕಳಿಸೋಕೆ ಪ್ಲಾನ್ ಮಾಡು. ಈ ಸಲ 4-5 ಮುಜಾಹಿದೀನ್ ಗಳಲ್ಲ, 40-50 ಮುಜಾಹಿದೀನ್ ಗಳನ್ನ ಕಳಿಸು ಅಂತ ಹೇಳ್ತಾನೆ. ಮುಜಾಹಿದೀನ್ ಗಳಂದ್ರೆ ಗೊತ್ತಲ್ವಾ, ಹ್ಯೂಮನ್ ಬಾಂಬರ್ಸ್. ಅವರು ಮೈಗೆ ಬಾಂಬ್ ಕಟ್ಕೊಂಡು ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಆ ರೀತಿ ಇವ್ರನ್ನ ತಯಾರು ಮಾಡಿರ್ತಾರೆ. ಅಂತವ್ರನ್ನ ಮುಜಾಹಿದೀನ್ ಗಳು ಅಂತ ಕರೀತಾರೆ. ಇಕ್ಬಾಲ್ ದಾವೂದ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಕೈ ಮುತ್ತಿಟ್ಟು ಹೊರಡ್ತಾನೆ. ನಂತರ ಇಬ್ಬರು ಶೇಕ್ ಹ್ಯಾಂಡ್ ಕೊಡ್ತಾರೆ. ಆಗ ಹಮ್ಜಾ ಕೊಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ನರ್ಸ್ ದಾವೂದ್ ಉಸಿರಾಡೋಕೆ ಸ್ಟ್ರಗಲ್ ಮಾಡ್ತಿರೋದನ್ನ ನೋಡಿ ಅಡ್ಡ ಬಂದು ತಡೆದ್ಬಿಡ್ತಾಳೆ. ಹಮ್ಜಾ ಡಿಸಪಾಯಿಂಟ್ ಆಗಿ ಆಚೆ ಬರ್ತಾನೆ. ಇಕ್ಬಾಲ್, ಮುಂದಿನ ವಾರ ಮುರಿದ್ಕೆಗೆ ವೆಪನ್ ಡೆಲಿವರಿ ಕೊಡು, ನಿನ್ಗೆ ಅಲ್ಲಿ ನಾವು ಮುಜಾಹಿದ್ ಗಳನ್ನ ಹೇಗೆ ಟ್ರೈನಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ಹೇಳ್ತಾನೆ. ಹಮ್ಜಾ ಕಾರಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಹುಷಾರಾಗಿ ಆ ಪಾಯ್ಸನ್ ಟೇಪ್ ಅನ್ನ ತೆಗೆದು ಬಿಸಾಕ್ತಾನೆ. ಈಗ ಹಮ್ಜಾ ಮುರಿದ್ಕೆಗೆ ವೆಪನ್ ಡೆಲಿವರಿ ಕೊಡೋಕೆ ಹೋಗ್ಬೇಕಾದ್ರೆ ಎಲಿನಾಗೆ, ನಾವು ತುಂಬಾ ದಿನ ಪಾಕಿಸ್ತಾನದಲ್ಲಿ ಇರೋಕ್ಕಾಗಲ್ಲ, ನಾಳೆ ಬೇರೆ ಕಡೆ ಹೋಗೋ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾನೆ. ಹಮ್ಜಾ ಮನೆ ಬಿಟ್ಟು ಹೋಗೋದನ್ನೇ ಉಮರ್ ಕಾಯ್ಕೊಂಡು ಕೂತಿರ್ತಾನೆ. ದಾವೂದ್ ಹೇಳಿದ ಹಾಗೆ 40-50 ಜನ ಮುಜಾಹಿದ್ ಗಳನ್ನ ಒಂದು ಕಡೆ ಸೇರಿಸಿ ಇಕ್ಬಾಲ್ ಭಾಷಣ ಮಾಡ್ತಾನೆ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ. ಈ ಹುಡುಗ ತುಂಬಾ ಅದೃಷ್ಟ ಮಾಡಿದ್ದಾನೆ. ಅದಕ್ಕೆ ಅಲ್ಲಾಹು ಹೆಸರಲ್ಲಿ ಸ್ವರ್ಗಕ್ಕೆ ಹೋಗೋಕೆ ಅವಕಾಶ ಸಿಕ್ಕಿದೆ. ಅಲ್ಲಾ ಬಯಸಿದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಆ ಅವಕಾಶ ಸಿಗಬಹುದು ಅಂತ ಹೇಳಿ ನಿಮ್ಮ ಸಹೋದರರ ಜೊತೆ ನಿಲ್ತಿರತಾನೆ ಅಂತ ಕೇಳಿದ್ರೆ ಎಲ್ರು ಇನ್ಶಾ ಅಲ್ಲಾ ಅಂತಾರೆ. ನಿಮ್ಮ ಪ್ರಾಣ ಅರ್ಪಿಸ್ತಿರತಾನೆ ಅಂತ ಕೇಳಿದ್ರೆ ಎಲ್ರು ಇನ್ಶಾ ಅಲ್ಲಾ ಅಂತಾರೆ. ಇಲ್ಲಿ ಇವನು ಈ ಮುಜಾಹಿದೀನ್ ಗಳಿಗೆ ಉರಿದುಂಬಿಸ್ತಿದ್ರೆ ಒಮರ್ ಹಮ್ಜಾ ಮನೆಗೆ ನುಗ್ಗಿ ಅವನ ಮಗನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಹೆದರಿಸಿ, ಹಮ್ಜಾ ಹಿಂದೂಸ್ತಾನಿ ಏಜೆಂಟ್ ನಿಜ ಹೇಳು ಅಂತ ಎಲಿನಾ ಕೇಳ್ತಾನೆ. ಎಲಿನ ಮಗನ ಪ್ರಾಣದ ಭಯದಲ್ಲಿ ಹೌದು ಅಂತ ಬಾಯ್ ಬಿಟ್ಬಿಡ್ತಾಳೆ. ಈ ಕಡೆ ಇಕ್ಬಾಲ್ TV9 ನ್ಯೂಸ್ ನೋಡ್ತಿರ್ಬೇಕಾದ್ರೆ ಇಂಡಿಯಾದ ಖೋಟಾ ನೋಟು ಪಾರ್ಟ್ನರ್ ಅತೀಫ್ ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಅಪರಿಚಿತರು ಬಂದು ಟಿವಿ ಲೈವ್ ಹೋಗ್ತಿರ್ಬೇಕಾದ್ರೆ ಅವನನ್ನ ಶೂಟ್ ಮಾಡಿ ಮುಗಿಸ್ಬಿಡ್ತಾರೆ. ಅದನ್ನ ನೋಡೋವಾಗ್ಲೇ ಒಮರ್ ಇಕ್ಬಾಲ್ಗೆ ಕಾಲ್ ಮಾಡಿ, ಇಲ್ಲಿವರೆಗೂ ನಡೆದ ಟೆರರಿಸಂ ನೆಟ್ವರ್ಕ್ ಮರ್ಡರ್ಸ್ ಹಿಂದೆ ಇರೋದು ಬೇರೆ ಯಾರು ಅಲ್ಲ, ನೀವು ತುಂಬಾ ನಂಬಿರೋ ಹಮ್ಜಾನೆ. ಅವನೊಬ್ಬ ಹಿಂದೂಸ್ತಾನಿ ಏಜೆಂಟ್. ನೀವು ಮತ್ತೆ ಕನ್ಫರ್ಮೇಶನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ನಾನು ಅವನ ಹೆಂಡತಿ ಎಲಿನಾಯಿಂದಲೇ ಬಾಯ್ ಬಿಡಿಸಿದ್ದೀನಿ ಅಂತ ಹೇಳ್ತಾನೆ. ಮೇಜರ್ ಇಕ್ಬಾಲ್ಗಂತೂ ಒಂದು ಕ್ಷಣ ಆಘಾತನೇ ಆಗ್ಬಿಡುತ್ತೆ. ಈಗ ಇಕ್ಬಾಲ್ ಅದೇ ಟೆನ್ಷನ್ ಅಲ್ಲಿ ಮನೆಗೆ ಬರ್ತಾನೆ. ಮನೆಯಲ್ಲಿ ಅವರ ಅಪ್ಪ ಬ್ರಿಗೇಡಿಯರ್ ಜಹಾಂಗೀರ್ ಬಂದ ನಾಮರ್ದ ಅಂತ ಅವನನ್ನ ನೋಡಿ ನಗ್ತಾ, ಶಹಬಾಸ್ ಮೇಜರ್ ಇಕ್ಬಾಲ್,
ಶಹಬಾಷ್, ನಿನ್ನಂತ ನರ ಇಲ್ದವನ ಹತ್ರ ನಾನು ಇದನ್ನೇ ನಿರೀಕ್ಷೆ ಮಾಡಿದ್ದೆ. ಹಾಡು ಹಗಲೇ ನಮ್ಮವ್ರನ್ನ ಕೊಂದು ಹಾಕಿದ್ದಾರೆ. ನಮ್ಮ ಸಂಘಟನೆಗಳು ಎಲ್ಲಾ ಸೇರಿದ್ರು ಅವ್ರ ಹತ್ರ ಏನೂ ಕಿತ್ಕೊಳಕಾಗ್ಲಿಲ್ಲ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. 1971 ಯುದ್ಧ ಸೋತ್ ಮೇಲೆ ನಮ್ಮ ದೇಶನ ಮತ್ತೆ ಕಟ್ಟೋಕೆ ಬೆನ್ನು ಮೂಳೆ ಸೌಸಿದ್ದೀನಿ. ಆದ್ರೆ ನೀನು ನಮ್ಮ ಮೂಳೆಗಳನ್ನ ಬೆಂಡ್ ಮಾಡಿ ಶತ್ರುಗಳ ಕೈಗೆ ಕೊಟ್ಬಿಟ್ಟಲ್ಲೋ ಶಂಡನ ಮಗನೇ. ನಿನ್ನಿಂದ ಹಿಂದೂಸ್ತಾನಿಗಳ ಹತ್ರ ಏನು ಕಿತ್ಕೊಳಕಾಗಲ್ಲ. ಒಂದ್ ದಿನ ಬರುತ್ತೆ, ಆ ದಿನ ಬಾರ್ಡರ್ ಹತ್ರ ಎಳ್ಕೊಂಡು ಹೋಗಿ ನಮ್ಮವರ ಬಟ್ಟೆ ಬಿಚ್ಚು ಕುಣಿಸ್ತಾರೆ ನೋಡ್ತಿರುವಂತ ಹೊಲ್ಸಾಗಿ ಬೈಕೊಂಡು ಸ್ನಾನಕ್ಕೆ ಹೋಗ್ತಾನೆ. ಇಷ್ಟ ದಿನ ಅವರಪ್ಪ ಬೈದನ್ನೆಲ್ಲ ಸಹಿಸ್ಕೊಳ್ತಿದ್ದ ಮೇಜರ್ ಇಕ್ಬಾಲ್ಗೆ ಇವತ್ತು ತಲೆ ಕೆಟ್ಟು ಬಾತ್ ಟಬ್ ಹತ್ರ ಹೋಗಿ ವಾಟರ್ ಟ್ಯಾಪ್ ಆನ್ ಮಾಡಿ ಅವರಪ್ಪನ ಕೈ ನುಲ್ಚಿ ಹಿಡಿದು, ಬ್ರಿಗೇಡಿಯರ್ ಜಹಾಂಗೀರ್, 50 ವರ್ಷಗಳಿಂದ ನೀನು ಯುದ್ಧದಲ್ಲಿ ತೋರಿಸಿದ ಸುಳ್ಳು ಪರಾಕ್ರಮಗಳ ಬಗ್ಗೆ ನೀನು ಹೇಳ್ಕೊಂಡೇ ಬಂದು ನಮ್ಮನ್ನ ಚೂತಿಯ ಮಾಡ್ತಿದ್ದೆ ಅಲ್ವಾ. ಆದ್ರೆ ಸತ್ಯ ಏನು ಅಂತ ಅಮ್ಮ ನನಗೆ ತುಂಬಾ ಹಿಂದೆನೆ ಹೇಳಿದ್ಲು ಅಂತ ಅವನ ಬೈತಿದ್ದ ನಾಲ್ಗೆನ ಎಳೆದು ಹಿಡ್ಕೊಂಡು, ನಿನ್ನದೆಂತ ವಿಷಕಾರಿ ನಾಲ್ಗೆ ಗೊತ್ತಾ? ಬಾಂಗ್ಲಾದೇಶಿಗಳನ್ನ ರೇಪ್ ಮಾಡಿ ನನ್ನ ಅಮ್ಮ, ನನ್ನ ಹೆಂಡತಿ ಮತ್ತೆ ಮಗಳನ್ನ ಈ ನಿನ್ನ ಹೊಲಸು ನಾಲ್ಗೆಯಿಂದ ಎಷ್ಟು ನೋಯಿಸಿದ್ಯಾ ಅಲ್ವಾ. 1971 ಏನೋ ಮಾಡಿದೆ ನೀನು. ನಿನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ನಮ್ಮ ದೇಶದ ಸೈನಿಕರ ಪ್ರಾಣ ಒತ್ತೆ ಇಟ್ಟ ತಲೆ ಹಿಡ್ಕ ನೀನ್ ಮಾಡಿದ ಕೆಲ್ಸಕ್ಕೆ ಹಿಂದೂಸ್ ನಮ್ಮ ಸೈನಿಕರ ಪ್ಯಾಂಟ್ ಅಲ್ಲೇ ಉಚ್ಚ ಉಯ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲೋ. ಲೇ ಹಲ್ಕಡ್ ತಲೆ ಹಿಡ್ಕ, ನಿನ್ನಿಂದ ನಮ್ಮ ದೇಶಕ್ಕೆ ಆದ ಅವಮಾನ ಹೋಗಲಾಡ್ಸೋಕೆ ನಾನು ಇಡೀ ಜೀವನ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದೀನಿ. ನಿನ್ಗೆ ಒಬ್ಬ ವಂಶೋದ್ಧಾರಕನ ಪಡೆಯೋ ಅರ್ಹತೆ ಇಲ್ಲ ಜಹಾಂಗೀರ್. ನಿನ್ನ ರಕ್ತ ಇಲ್ಲಿಗೆ ಕೊನೆಯಾಗುತ್ತೆ, ನನ್ನ ಪರಂಪರೆ ಹೊಸದಾಗಿ ಶುರು ಆಗುತ್ತೆ ಅಂತ ಹೇಳಿ ನೀರಲ್ಲಿ ಅಜ್ಜಿ ಸಾಯಿಸ್ಬಿಡ್ತಾನೆ. ಇವತ್ತು ಇಕ್ಬಾಲ್ ಹೇಳಿದ್ದ ವೆಪನ್ ಡೆಲಿವರಿ ಡೇಟ್. ಹಮ್ಜಾ ವೆಪನ್ಸ್ ಲೋಡ್ ಮಾಡ್ಕೊಂಡು ಡೆಲಿವರಿ ಕೊಡೋಕೆ ಮುರಿದ್ಕೆಗೆ ಬರ್ತಾನೆ. ಇಕ್ಬಾಲ್ ಹಗ್ ಮಾಡಿ ವೆಲ್ಕಮ್ ಮಾಡ್ಕೊಳ್ತಾನೆ. ರಿಜ್ವಾನ್ ಕ್ಯಾಶ್ ತಗೊಂಡು ಆಚೆ ಹೋಗ್ತಾನೆ. ಹಮ್ಜಾನ ಕೂರಿಸ್ತಾನೆ. ಇವರು ಕೊಟ್ಟ ವೆಪನ್ ಬಾಕ್ಸ್ ಗಳನ್ನ ಎಲ್ಲಾ ಮುಜಾಹಿದ್ದೀನ್ಗಳು ಟೆಸ್ಟ್ ಮಾಡ್ಕೊಳಕ್ಕೆ ಒಳಗಡೆ ಗೋಡೌನ್ಗೆ ತಗೊಂಡು ಹೋಗ್ತಾರೆ. ರಿಜ್ವಾನ್ ವಾಪಸ್ ಬಂದ್ರೆ ಗಾರ್ಡ್ಸ್ ಮೇನ್ ಡೋರ್ ಕ್ಲೋಸ್ ಮಾಡ್ಕೋತಾರೆ. ಹೊರಗಡೆ ಬಲೂಚಿ ರೆಬಲ್ಸ್ ಬಿಲ್ಡಿಂಗ್ ಗಳ ಮೇಲೆ ಹತ್ತಿ ರೆಡಿಯಾಗಿ ನಿಂತ್ಕೋತಾರೆ. ಕರೆಕ್ಟ್ ಆಗಿ ಆ ಮಸೀದಿ ಎದುರುಗಡೆ ಒಬ್ಬ LPG ಆಟೋ ತಂದು ನಿಲ್ಲಿಸ್ತಾನೆ. ಒಳಗಡೆ ಇಕ್ಬಾಲ್ ಕೋಪನ ಮುಖದಲ್ಲಿ ತೋರಿಸ್ತೆ ಹಮ್ಜಾನ ಹಾಗೆ ನೋಡ್ತಿರ್ತಾನೆ. ಆಗ ಹಮ್ಜಾ ಏನ್ ಯೋಚನೆ ಮಾಡ್ತಿದ್ರೆ ಇಕ್ಬಾಲ್ ಭಾಯ್ ಅಂತ ಕೇಳ್ತಾನೆ. ಅದಕ್ಕೆ ಮೇಜರ್ ಇಕ್ಬಾಲ್, ಹಮ್ಜಾ ನಿನಗ್ ಗೊತ್ತಾ ನಮ್ಮ ಮುಜಾಹಿದೀನ್ಗಳು ಯಾವುದೇ ಅಟ್ಯಾಕ್ ಗೆ ಹೋದಾಗ ನಾನು ಸ್ಯಾಟಲೈಟ್ ಫೋನ್ ಅಲ್ಲಿ ಲೈವ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ, ಯಾಕೆ ಗೊತ್ತಾ ಅಂತ ಕೇಳ್ತಾನೆ. ಹಮ್ಜಾ ಮಾರ್ಗದರ್ಶನ ಕೊಡೋಗ್ತಾನೆ ಅಂತಾನೆ. ಇಕ್ಬಾಲ್, ಅಲ್ಲ ಅದಕ್ಕಲ್ಲ, ಕಾಫಿರರು ನೋವಿಂದ ಕಿರ್ಚಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನನಗೊಂಥರ ಖುಷಿ ಸಿಗುತ್ತೆ, ಮನಸ್ಸು ಹಗುರ ಅನ್ಸುತ್ತೆ. ಕಾಫಿರರು ಅಂದ್ರೆ ಅಲ್ಲಾಹುನ ನಂಬದೇ ಇರೋರು, ಒಟ್ನಲ್ಲಿ ಅನ್ಯ ಧರ್ಮದವರು ಯಾರೇ ಆಗಿರಬಹುದು. ನನಗೆ ಆ ದೇಶನ ನಾಶ ಮಾಡುವ ಆಲೋಚನೆಗಳು ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರ್ತವೆ. ಯಾಕೆ ಗೊತ್ತಾ, ಅವು ಬರೀ ಆಲೋಚನೆಗಳಲ್ಲ, ನನ್ನ ಕನಸುಗಳು. ಹಲವಾರು ವರ್ಷ ಆ ದೇಶಕ್ಕೆ ಸಂಕಟ ಒದಗಿಸಿದ್ದೀವಿ, ಸಾಕಷ್ಟು ರಕ್ತ ಹರಿಸಿದ್ದೀವಿ, ಆದ್ರೂ ನನ್ನ ಹೃದಯಕ್ಕೆ ಇನ್ನೂ ಸಮಾಧಾನ ಸಿಗ್ಲಿಲ್ಲ ಅಂತ ಹೇಳಿ ಎದ್ದು ಬಂದು, ಆದ್ರೆ ಈ ಸಲ ನನ್ನ ಕನಸು ಸಾಕಾರಗೊಳಿಸೋ ಸಮಯ ಬಂದಂತೆ ಕಾಣ್ತಿದೆ. ಆ ದೇಶನ ನಾಶ ಮಾಡ್ತೀನಿ, ನಿನ್ನ ದೇಶನ ನಾಶ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಎದೆಗೆ ಚುಚ್ಬಿಡ್ತಾನೆ. ಹಮ್ಜಾ, ನೋವಾಗ್ತಿದ್ಯಾ? ಯಾರಾದ್ರೂ ಬೆನ್ ಹಿಂದೆ ಚೂರಿ ಹಾಕ್ತಾಗ ಇದಕ್ಕಿಂತ ಜಾಸ್ತಿ ನೋವಾಗುತ್ತೆ ಅಂತ ಹೇಳಿ ನೆಲಕ್ಕೆ ಅಪ್ಪಳಿಸ್ತಾನೆ. ಬೂಟ್ ಕಾಲಲ್ಲಿ ಮುಖದ ಮೇಲೆ ಒದಿತಾನೆ. ಹಮ್ಜಾ ಇಕ್ಬಾಲ್ ನ ತಳ್ಳಿ ಹೋಗಿ ಗೋಡೆ ಹೊರ್ಕೊಂಡು ಚಾಕು ಕಿತ್ತಾಕಿ, ಕಾಫಿರರಿಗೆ ಮರಣ ದಂಡನೆ ಕೊಡುವ ಮೇಜರ್ ಇಕ್ಬಾಲ್, ನಿನ್ನಿಂದ ನನ್ನ ಗಂಟೆನೂ ಅಲ್ಲಾಡ್ಸೋಕಾಗಲ್ಲ ಅಂತಾನೆ. ಇಕ್ಬಾಲ್ಗೆ ಕೋಪ ಬಂದು AK-47 ತಗೊಂಡು ಗೋಡೆಗೆ ಫೈರ್ ಮಾಡಿ, ನಿನ್ನ ಅಷ್ಟು ಸುಲಭವಾಗಿ ಸಾಯಿಸಲ್ಲ ಹಮ್ಜಾ, ನೀನು ಉಸಿರಾಡ್ತಿರ್ಬೇಕು. ನವೆಂಬರ್ 26ನೇ ತಾರೀಕು ನಿಮ್ಮ ದೇಶದಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ ಬಾಡಿ ಕೌಂಟ್ ನ ನೀನು ನೋಡ್ಬೇಕು. ಆಮೇಲೆ ನಿನಗೆ ಇಲ್ಲೇ ನರಕ ತೋರಿಸಿ ಮತ್ತೆ ನರಕಕ್ಕೆ ಕಳಿಸ್ತೀನಿ ಅಂತಾನೆ. ಆಗ ಹಮ್ಜಾ ವಾಚ್ ನೋಡ್ತಾನೆ. ಯಾಕೆ ಗೊತ್ತಾ, ಹಮ್ಜಾ ಇವ್ರಿಗೆ ಕೊಟ್ಟಿರುವ ವೆಪನ್ ಡೆಲಿವರಿ ಬಾಕ್ಸ್ ಗಳಲ್ಲಿ ಮೊದಲೇ ಟೈಮ್ ಬಾಂಬ್ ಗಳನ್ನ ಹಾಕೊಂಡು ಬಂದಿದ್ದಾನೆ. ಹೇಗೆ ಗೊತ್ತಾ, ಇಲ್ಲಿಗೆ ಬರೋಕು ಮುಂಚೆ ಶಿರಾನಿ ಬಲೂಚ್ ಹತ್ರ ಸ್ವತಂತ್ರಕ್ಕಾಗಿ ಸಾವಿರಾರು ಬಲೂಚಿಗರು ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ಬಲೂಚಿಗರ ಸಾವಿಗೆ ನಾವು ಸೇಡ್ ತೀರ್ಸ್ಕೊಳ್ಳೋದು ಬೇಡವಾ? ನಮ್ಮವರ ಪ್ರಾಣ ತೆಗೆದವ್ರನ್ನೆಲ್ಲ ಒಂದು ಕಡೆ ನಾನೇ ಸೇರಿಸ್ತೀನಿ, ಆಗ ನೀವೇನ್ ಮಾಡ್ತೀರಾ ಅಂತ ಕೇಳ್ತಾನೆ. ಶಿರಾನಿ ನರಕಕ್ಕೆ ದಾರಿ ತೋರಿಸ್ತೀನಿ ಎಂದಿರ್ತಾನೆ. ಹಮ್ಜಾ ವಾಚ್ ಅಲ್ಲಿ ಸಿಗ್ನಲ್ ಕೊಟ್ಟ ತಕ್ಷಣ ಹೊರಗಡೆ ರಿಜ್ವಾನ್ ಟೈಮ್ ಬಾಂಬ್ಸ್ ಗೆ ಕಾಲ್ ಮಾಡ್ತಾನೆ. ತಕ್ಷಣ ಅವು ಆಕ್ಟಿವೇಟ್ ಆಗ್ತವೆ. ಸೌಂಡ್ ಎಲ್ಲಿ ಬರ್ತಿದೆ ಅಂತ ಮುಜಾಹಿದೀನ್ಗಳು ಗಾಬರಿ ನೋಡ್ತಾ ಇರ್ತಾರೆ. ವಿತಿನ್ ಸೆಕೆಂಡ್ಸ್ ಆ ಬಾಕ್ಸ್ ಗಳಲ್ಲಿ ಇದ್ದ ಟೈಮ್ ಬಾಂಬ್ ಗಳು ಸ್ಫೋಟ ಆಗ್ಬಿಡುತ್ತೆ. ಅಷ್ಟು ಬಾಂಬ್ ಗಳು ಒಟ್ಟೊಟ್ಟಿಗೆ ಸ್ಫೋಟ ಆಗ್ತಿದ್ರೆ ಅಲ್ಲಿನ ಜನ ಎಲ್ಲ ಓಡೋಗ್ತಿರ್ತಾರೆ. ಹಲವಾರು ಮುಜಾಹಿದೀನ್ಗಳು ಆ ಬಾಂಬ್ ಸ್ಫೋಟದಲ್ಲಿ ಸಾಯ್ತಾರೆ. ತಪ್ಪಿಸ್ಕೊಂಡು ಆಚೆ ಬರ್ತಿದ್ದವರನ್ನ ರಿಜ್ವಾನ್ ದೊಡ್ಡ ಮಿಷಿನ್ ಗನ್ ನಲ್ಲಿ ಉಡಾಯಿಸ್ತಿರ್ತಾನೆ. ಶಿರಾನಿ LPG ಸಿಲಿಂಡರ್ ಆಟೋಗೆ ಗುರಿ ಇಟ್ಟು ಹೊಡಿತಾನೆ. ಬರ್ಸ್ಟ್ ಆಗಿ ಹೆಣಗಳು ಸಿಗದೆ ಇರೋ ರೀತಿ ಸುಟ್ಟು ಕರಕಲಾಗ್ತವೆ. ಇಕ್ಬಾಲ್ ಹಮ್ಜಾ ಇದ್ದ ಮಸೀದಿ ಪಿಲ್ಲರ್ ಗಳೆಲ್ಲ ಬಿದ್ದು ಹೋಗಿರ್ತವೆ. ಧೂಳಲ್ಲೇ ಎದ್ದು ಹಮ್ಜಾ ಇಕ್ಬಾಲ್ ಜೊತೆ ಕೂತಿದ್ದವ್ರನ್ನ ಹೊಡೆದು ಒಬ್ಬನ ಕೈಗೆ ಚಾಕುನ ಟೇಬಲ್ ಗೆ ಸೇರಿಸಿ ಚುಚ್ಚಿಬಿಡ್ತಾನೆ. ಇನ್ನೊಬ್ಬನ ಮುರಿದು ಬಿದ್ದಿದ್ದ ಪಿಲ್ಲರ್ ತುಂಡು ಎತ್ಕೊಂಡು ಬುರುಡೆ ಮೇಲೆ ಹೊಡೆದು ಪುಡಿ ಮಾಡ್ತಾನೆ. ಇನ್ನೊಬ್ಬನ ಅದೇ ಚಾಕುಗೆ ಕಣ್ಣು ಇಟ್ಟಿ ಟೇಬಲ್ ಸಮೇತ ಕೆಳಗಡೆ ತಳ್ಳಿಬಿಡ್ತಾನೆ. ಈಗ ಇಕ್ಬಾಲ್ ಬರ್ತಾನೆ. ಅವನಿಗೂ ಚೆನ್ನಾಗಿ ಹೊಡೆದು ಬೀಳಿಸ್ತಾನೆ. ಅವನ ಕೈಗೆ ಗನ್ ಸಿಕ್ಬಿಡುತ್ತೆ. ಹಮ್ಜಾ ಇಕ್ಬಾಲ್ ಇಂದ ತಪ್ಪಿಸ್ಕೊಂಡು ಮೇಲ್ಗಡೆ ಫ್ಲೋರ್ ಹೋಗ್ಬಿಡ್ತಾನೆ. ಗೈಸ್, ನೀವು ಈ ಆಕ್ಷನ್ ಸೀನ್ಸ್ ನ ಸಿನಿಮಾ ನೋಡಿನೇ ಎಂಜಾಯ್ ಮಾಡಿ, ಮಸ್ತ್ ಆಗಿದೆ. ಹಮ್ಜಾ ಇಕ್ಬಾಲ್ ಇಬ್ರು ಕಿತ್ತಾಡ್ಕೊಂಡು ಮೇಲ್ಗಡೆಯಿಂದ ಬಿದ್ದು ಹೋಗ್ತಾರೆ. ಹೊರಗಡೆ ಇನ್ನಷ್ಟು ಮುಜಾಹಿದ್ದೀನ್ಗಳು ಅಟ್ಯಾಕ್ ಗೆ ಬರ್ತಾರೆ. ರಿಜ್ವಾನ್ ಮತ್ತೆ ಶಿರಾನಿ ಬಲೂಚ್ ಪಡೆ ಅವರನ್ನ ನೋಡ್ಕೊಳ್ಳುತ್ತೆ. ಇಕ್ಬಾಲ್ ಮತ್ತೆ ಹಮ್ಜಾ ಆಚೆ ಬಂದು ಒಬ್ರಿಗೊಬ್ರು ಎದುರಾಗ್ತಾರೆ. ಇಕ್ಬಾಲ್ AK-47
AK-47 ಇಟ್ಕೊಂಡು ನಿಂತ್ಕೊಂಡ್ರೆ ಹಮ್ಜಾ ರಾಕೆಟ್ ಲಾಂಚರ್ ನ ಫೈರ್ ಮಾಡ್ತಾನೆ. ಇಕ್ಬಾಲ್ ವೆಹಿಕಲ್ ಇಂದ ಆಚೆ ಜಂಪ್ ಆಗಿ ಎಸ್ಕೇಪ್ ಆಗಿ ಓಡ್ತಿರ್ತಾನೆ. ಹಮ್ಜಾ AK-47 ಇಟ್ಕೊಂಡು ಇಕ್ಬಾಲ್ ನ ಗಲ್ಲಿ ಒಟ್ಟಿಸ್ಕೊಂಡು ಹೋಗ್ತಾನೆ. ಇಕ್ಬಾಲ್ ಹಮ್ಜಾನ ಕಂಟೈನರ್ ಮೇಲಿಂದ ಬಿಡಿಸ್ಬಿಡ್ತಾನೆ. ಅಲ್ಲೇ ಇದ್ದ ದೊಡ್ಡ ಸರಪಳಿ ಚೈನ್ ತಗೊಂಡು ಹೊಡಿತಾನೆ. ಹಮ್ಜಾ ತಪ್ಪಿಸ್ಕೊಳ್ತಾನೆ. ಶಾರ್ಪ್ ಆಗಿರೋ ಆ ವೆಪನ್ ನಲ್ಲಿ 2 ಸಲ ಚುಚ್ಚಿಬಿಡ್ತಾನೆ. ಆಮೇಲೆ ಸರಪಳಿ ತಗೊಂಡು ಮುಖಕ್ಕೆ ಟೈಟ್ ಆಗಿ ಬಿಗಿದು, ಹಿಂದೂಸ್ತಾನಿ ಏಜೆಂಟ್ ನನ್ ಮಗನೇ, ನಮ್ಮ ದೇಶಕ್ಕೆ ನುಗ್ಗಿ ನಮಗೆ ಹಲ್ವಾ ತಿನ್ಸ್ತೀಯ, ನಿಮ್ಮ ದೇಶದ ಎಲ್ಲಾ ಕಾಫಿರರ ರಕ್ತ ಹರಿಸ್ತೀನಿ ಅಂತ ಹೇಳ್ತಾ ಸರಪಳಿನ ಮುಖದ ಮೇಲೆ ಎಳಿತಾ ಇರ್ತಾನೆ. ಹಮ್ಜಾಗೆ ನೋವಲ್ಲಿ ಜೀವ ಹೋದಂಗ ಅನಿಸ್ತಿರುತ್ತೆ. ಹೆಂಗೋ ಕಂಟೈನರ್ ಸಪೋರ್ಟ್ ತಗೊಂಡು ಬಾಡಿ ಫ್ಲಿಪ್ ಮಾಡಿ ಇಕ್ಬಾಲ್ ನ ನೆಲಕ್ಕೆ ಉರುಳಿಸ್ತಾನೆ. ಇಕ್ಬಾಲ್ ಹೆದರ್ಕೊಂಡು ಕುಂಟ್ಕೊಂಡು ಓಡ್ತಿರ್ತಾನೆ. ಹಮ್ಜಾ ಅದೇ ಸರಪಳಿನ ಆ ವೆಪನ್ ಗೆ ಕಟ್ಟಿ ಇಕ್ಬಾಲ್ ಕಾಲುಗಳಿಗೆ ಬೀಸ್ತಾನೆ. ಒಂದು ಕಾಲ್ ಕಟ್ಟಾಗಿ ಇನ್ನೊಂದು ಕಾಲು 3/4% ಕಟ್ಟಾಗಿ ನೇತಾಡ್ತಿರುತ್ತೆ. ಹಮ್ಜಾ ಅದೇ ಕಾಲ್ ಮೇಲೆ ಒದ್ದು ಕೆರೋಸಿನ್ ಕಂಟೈನರ್ ಹತ್ರ ಎಳ್ಕೊಂಡು ಹೋಗಿ ಕಂಟೈನರ್ ಒಳಗಡೆ ಅಜ್ಜಿ, ಹಮ್ಜಾ ನೀವು ಮಾಡಿದನೆಲ್ಲ ನೋಡ್ಕೊಂಡಿರೋಕೆ ಇದು ಹಳೆ ಹಿಂದೂಸ್ತಾನ್ ಅಲ್ಲ ಕಣ, ಹೊಸ ಹಿಂದೂಸ್ತಾನ, ನಿಮ್ಮ ಮನೆಗಳಿಗೆ ನುಗ್ಗೆ ಹೊಡಿತೀವಿ ಅಂತ ಹೇಳಿ ಟ್ಯಾಪ್ ಓಪನ್ ಮಾಡಿ ಸೀಮೆ ಹಣ್ಣಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಕಂಟೈನರ್ ಬ್ಲಾಸ್ಟ್ ಆಗಿ ಒಂದಕ್ಕೊಂದು ತಗಲಿ ಎಲ್ಲಾನು ಉರಿದು ಹೋಗುತ್ತೆ. ಈಗ ಹಮ್ಜಾ ಸಿಗರೇಟ್ ಹಚ್ಕೊಂಡು ಎಲಿನಾಗೆ ಕಾಲ್ ಮಾಡ್ತಾನೆ. ಎಲಿನಾಗೆ ಮಾತೆ ಬರ್ದೆ ಅಳ್ತಾ ಇರ್ತಾಳೆ. ಒಮರ್ ಮನೆಗೆ ಬಂದು ಹೆದರಿಸಿ ಬಾಯಿ ಬಿಡಿಸಿದ್ದನ್ನೆಲ್ಲ ಹೇಳ್ತಾಳೆ. ಆಗ ಹಮ್ಜಾ ನನ್ನ ನಿಜವಾದ ಹೆಸರು ಏನು ಅಂತ ಕೇಳಲ್ವಾ ಅಂತಾನೆ. ಹೇಳು ಅಂದಾಗ ಜಸ್ಕೀರತ್ ಸಿಂಗ್ ಅಂತ ಹೇಳ್ತಾನೆ. ಎಲ್ಲ ಮುಗ್ದೋಯ್ತು ಅಂತ ಎಲಿನಾ ತುಂಬಾ ಅಳ್ತಾಳೆ. ಈಗ ಒಮರ್ ಬಂದು ಹಮ್ಜಾನ ಅರೆಸ್ಟ್ ಮಾಡ್ತಾನೆ. ಲಾಕಪ್ ಗೆ ಹಾಕಿ ಹಮ್ಜಾನ ಚಿತ್ರ ಹಿಂಸೆ ಕೊಟ್ಟು ಹೊಡಿತಾ ಇರ್ತಾರೆ. ಒಮರ್ ಹಮ್ಜಾಗೆ, ಆಲಂಗೆ ನೀನು ಸಮಯ ಪ್ರಜ್ಞೆ ಉಪಯೋಗಿಸಿ ಸುಲಭ ಸಾವನ್ನ ಕೊಟ್ಬಿಟ್ಟೆ, ಆದ್ರೆ ನಿನ್ನ ಸುಲಭವಾಗಿ ಸಹಿಸಲ್ಲ ಹಮ್ಜಾ ಅಂತ ಹೇಳಿ ಹೊಡಿತಾ ಇರ್ತಾನೆ. ಆಗ ಅವನ ಹೈಯರ್ ಆಫೀಷಿಯಲ್ ಜನರಲ್ ಹಾಸನ್ಗೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿದ್ರೆ ಅದು ಅಜಯ್ ಸನ್ಯಾಲ್. ಹಾಸನ್, ನಮಸ್ಕಾರ ಅಜಯ್ ಸಾಬ್, ನಿಮ್ಮನ್ನೇ ನೆನಪಿಸ್ಕೊಳ್ತಿದ್ದೆ, ನೀವೇ ಕಾಲ್ ಮಾಡಿದ್ರಿ, ಹೇಗಿದ್ದೀರಾ ಅಂತ ಕೇಳ್ತಾನೆ. ಆಗ ಅಜಯ್ ಸನ್ಯಾಲ್, ನಮ್ ಹುಡುಗ ಒಬ್ಬ ನಿಮ್ಮ ಹತ್ರ ಸಿಕ್ಕಾಕೊಂಡಿದ್ದಾನೆ, ವಿಷಯ ಇನ್ನೂ ಲೀಕ್ ಆಗಿಲ್ಲ, ನನ್ನ ಸಜೆಷನ್ ಏನಂದ್ರೆ ಅವನನ್ನ ಮರ್ಗಾಲ್ ಹಿಲ್ಸ್ ಹತ್ರ ಸೇಫ್ ಆಗಿ ಕರ್ಕೊಂಡು ಬಂದು ಬಿಟ್ಬಿಡಿ, ಯಾರೋ ಅವನನ್ನ ಫಾಲೋ ಮಾಡಬಾರ್ದು ಅಂತ ಹೇಳ್ತಾನೆ. ಆಗ ಹಾಸನ್ ನಕ್ಕೊಂಡು, ಅಜಯ್ ಸಾಬ್, ನಿಮ್ಮ ಹುಡುಗ ಹೇಗೆ ಬೇರೆ ಗೂಢಚಾರಿಗಳಿಗೆ ಉದಾಹರಣೆ ಆಗ್ತಾನೆ ಅನ್ನೋದನ್ನ ನೋಡ್ತಾ ಇರಿ. ಇಂಡಿಯಾ ಮರ್ಯಾದೆನ ಗ್ಲೋಬಲ್ ಮೀಡಿಯಾಗಳ ಮುಂದೆ ಹರಾಜಾಗ್ತೀನಿ, ನಿಮ್ಮ ಹುಡುಗನ ಕೈಯಲ್ಲಿ ನಿಂತ್ಕೊಳ್ಳೋಕೂ ಆಗ್ಬಾರ್ದು, ಆ ರೀತಿ ಮಾಡ್ತೀನಿ, ನೋಡ್ತಾ ಇರಿ ಅಂತಾನೆ. ಆಗ ಅಜಯ್ ಸನ್ಯಾಲ್, ನೀವು ನಿಮ್ಮ ಸಮಯ ವೇಸ್ಟ್ ಮಾಡೋದ್ರ ಜೊತೆಗೆ ನನ್ನ ಸಮಯನು ವೇಸ್ಟ್ ಮಾಡ್ತಿದ್ದೀರಾ. ಸರಿ, ಒಂದು ಕತೆ ಹೇಳ್ತೀನಿ ಕೇಳಿ. 3 ತಿಂಗಳ ಹಿಂದೆ ಪಾಕಿಸ್ತಾನದ ಒಬ್ಬ ದಕ್ಷ IAS ಅಧಿಕಾರಿ ಪರ್ಸನಲ್ ಟ್ರಿಪ್ ಮೇಲೆ ಲಂಡನ್ ಹೋಗಿರ್ತಾನೆ. ಪಾಕಿಸ್ತಾನಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ $1 ಮಿಲಿಯನ್ ಗೆ ಸೇಲ್ ಮಾಡ್ತಾನೆ. ಅದು ಯಾರಿಗೆ? ಇಸ್ರೇಲ್ಗೆ. ಈಗ ನಾನು ನಿಮಗೆ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ನ ವಾಟ್ಸ್ಆಪ್ ಮಾಡ್ತೀನಿ, ಅದನ್ನ ನೋಡಿದ ಮೇಲೆ ನಮ್ಮ ಹುಡುಗನ್ನ ಬಿಡ್ಬೇಕೋ ಬೇಡವೋ ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಈ ಜನರಲ್ ಹಾಸನ್ ಇಸ್ರೇಲಿ ಯಹೂದಿಗಳಿಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡಾಕ್ಯುಮೆಂಟ್ಸ್ ನ ಹ್ಯಾಂಡ್ ಓವರ್ ಮಾಡಿರೋ ವಿಜುವಲ್ಸ್ ಇರುತ್ತೆ. ಅದನ್ನ ನೋಡಿ ಅಂತೂ ಇವನಿಗೆ ಜೀವ ಬಾಯಿಗೆ ಬಂದ ಹಾಗಾಗುತ್ತೆ. ತಕ್ಷಣ ಲಾಕಪ್ ಇಂದ ಎಲ್ಲಾ ಆಫೀಸರ್ಸ್ ನ ಹೊರಗಡೆ ಕಳಿಸ್ಬಿಡ್ತಾನೆ. ಅಜಯ್ ಸನ್ಯಾಲ್ ಅವರು, ನೀವೇನ್ ಅನ್ಕೊಂಡ್ರಿ, ಇಸ್ರೇಲ್ ಅವರು ನನಗೆ ಹೇಳಲ್ಲ ಅನ್ಕೊಂಡಿದ್ರ? ಈ ಪ್ರೂಫ್ ಹೊರಗಡೆ ಬಂದ್ರೆ ನಿಮ್ಮ ಜನನೇ ನಿಮ್ಮನ್ನ ಬೀದಿ ಅಟ್ಟಾಡಿಸ್ಕೊಂಡು ಬೇಟೆ ಆಡ್ತಾರೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಸುಟ್ಟು ಹಾಕ್ತಾರೆ. ಇನ್ನು 1 ಗಂಟೆಲಿ ನಮ್ಮ ಹುಡುಗನ್ನ ಮರ್ಗಾಲ ಹಿಲ್ಸ್ ಹತ್ರ ಬಿಟ್ಬಿಡಿ, ಅವನನ್ನ ಯಾರು ಫಾಲೋ ಮಾಡಬಾರ್ದು. ರಾವಲ್ಪಿಂಡಿ ಫ್ಲೈಯಿಂಗ್ ಕ್ಲಬ್ ಗೆ ಒಂದು ಅನ್ರಿಜಿಸ್ಟರ್ಡ್ ಪ್ರೈವೇಟ್ ಜೆಟ್ ಬರುತ್ತೆ, ಮಿಕ್ಕಿದೆಲ್ಲ ನಿಮ್ದೇ ಜವಾಬ್ದಾರಿ ಅಂತ ಹೇಳ್ತಾರೆ. ಆಗ ಹಾಸನ್, ಆದ್ರೆ ಸನ್ಯಾಲ್ ಜಿ, ಈಗಾಗಲೇ ಒಬ್ಬ ಹಿಂದೂಸ್ತಾನ್ ಏಜೆಂಟ್ ನ ಹಿಡಿದಿದ್ದೀವಿ ಅಂತ ಹೊರಗಡೆ ಸ್ಪ್ರೆಡ್ ಆಗಿದೆ, ಇವನ ಜಾಗಕ್ಕೆ ಬೇರೆ ಯಾರನ್ನಾದ್ರೂ ಹಾಕಲೇಬೇಕು ಅಂದಾಗ ಹಮ್ಜಾ ಉಜೈರ್ ಅಂತ ಹೇಳ್ತಾನೆ. ಇಂಥದೊಂದು ದಿನ ಬರುತ್ತೆ ಅಂತಾನೆ ಅವನನ್ನ ಜೀವಂತವಾಗಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾನೆ. ಬ್ಲಾಕ್ ಮೇಲ್ ಗೆ ಹೆದರಿ ಹಾಸನ್ ಅಜಯ್ ಸನ್ಯಾಲ್ ಅವರು ಹೇಳಿದ ಹಾಗೆ ಹಮ್ಜಾನ ಮಾರ್ಗಲ್ ಹಿಲ್ಸ್ ಹತ್ರ ಸೇಫ್ ಆಗಿ ಕಾರಲ್ಲಿ ಕಳಿಸ್ಕೊಡ್ತಾನೆ. ವಿತಿನ್ ಮಿನಿಟ್ಸ್ ಒಂದು VIP ಕಾರ್ ಬಂದು ಹಮ್ಜಾನ ಪಿಕಪ್ ಮಾಡುತ್ತೆ. ಹಮ್ಜಾ ನನ್ನ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಜಮೀಲ್. ಜಸ್ಕೀರತ್ ಇಂಡಿಯಾ ಬಿಡೋಕು ಮುಂಚೆ ಅಜಯ್ ಸನ್ಯಾಲ್, ನಮ್ಮ ಹ್ಯಾಂಡ್ಲರ್ಸ್ ಗೆ ಒಬ್ಬ ಕೋಆರ್ಡಿನೇಟರ್ ಇರ್ತಾರೆ, ನೀನು ಯಾವತ್ತೂ ಅವ್ರನ್ನ ಮೀಟ್ ಮಾಡಲ್ಲ, ಆದ್ರೆ ತಗಲಾಕೊಂಡು ಜೀವಕ್ಕೆ ಅಪಾಯ ಎದುರಾದಾಗ ಅವ್ರು ನೋಡ್ಕೋತಾರೆ ಅಂತ ಹೇಳಿದ್ರಲ್ಲ, ಅದು ಬೇರೆ ಯಾರು ಅಲ್ಲ, ಇದೇ ಜಮೀಲ್. ಉಮರ್ ಹಮ್ಜಾ ಮನೆಯಿಂದ ಹೊರಟಾಗ ತಕ್ಷಣ ಎಲಿನಾ ಅವರ ಅಪ್ಪ ಜಮೀಲ್ಗೆ ಕಾಲ್ ಮಾಡಿ ನನ್ನ ಗಂಡನ ಹೇಗಾದ್ರೂ ಕಾಪಾಡಿ ಅಂತ ಕೇಳ್ಕೊತಾಳೆ. ತಕ್ಷಣ ಜಮೀಲ್ ಈ ಕೆಲ್ಸಕ್ಕೆ ಅಂತ ಇಟ್ಕೊಂಡಿದ್ದ ಸಪರೇಟ್ ಫೋನ್ ಅಲ್ಲಿ ಅಜಯ್ ಸನ್ಯಾಲ್ಗೆ ಕಾಲ್ ಮಾಡಿ ಹಮ್ಜಾ ತಗಲಾಕೊಂಡಿರೋದನ್ನ ಹೇಳ್ತಾನೆ. ಹಮ್ಜಾ, ನೀವು ಯಾವಾಗಿಂದ ಈ ಕೆಲಸ ಮಾಡ್ತಾ ಇರೋದು ಅಂತ ಕೇಳಿದ್ರೆ ಜಮೀಲ್ 45 ವರ್ಷದ ಹಿಂದೆ ಇಲ್ಲಿನ ಪಾಲಿಟಿಕ್ಸ್ ಗೆ ಜಾಯಿನ್ ಆಗೋದಕ್ಕೆ ಕಳಿಸಿದ್ರು ಅಂತ ಹೇಳ್ತಾನೆ. ಹಮ್ಜಾ ತನ್ನ ಹೆಂಡತಿ ಮಕ್ಕಳ ಫೋಟೋ ನೋಡಿ ತುಂಬಾ ನೊಂದ್ಕೊಳ್ತಿದ್ದಾಗ ಅವ್ರನ್ನ ಮರ್ತ್ ಬಿಡು ಮಗನೆ, ನಿನ್ಗೆ ಬೇರೆ ದಾರಿ ಇಲ್ಲ, ನಿನ್ನಿಂದ ಈ ಯುದ್ಧನ ಗೆದ್ದಿದ್ದೀವಿ, ಅಷ್ಟು ಸಾರ್ಥಕತೆ ಸಾಕು ನಮಗೆ, ಈಗಾಗಲೇ ತುಂಬಾ ಮಾಡಿದ್ಯಾ, ಹೋಗಿ ವಿಶ್ರಾಂತಿ ತಗೋ ಅಂತಾನೆ. ಹೊರಡಬೇಕಾದ್ರೆ ಹಮ್ಜಾ, ಆದ್ರೆ ದಾವೂದ್ ನ ಏನು ಮಾಡಕ್ಕಾಗ್ಲಿವಲ್ಲ ಅಂತ ನನಗೆ ಕೊರಗಿದೆ ಅಂತ ಹೇಳ್ತಾನೆ. ಆಗ ಜಮೀಲ್ ತನ್ನ ಫೋನ್ ಅಲ್ಲಿ ಒಂದು ಫೋಟೋ ತೋರಿಸ್ತಾನೆ. ಅದರಲ್ಲಿ ದಾವೂದ್ಗೆ ಶೇಕ್ ಹ್ಯಾಂಡ್ ಮಾಡಿರ್ತಾನೆ. ಅದು ನಾರ್ಮಲ್ ಶೇಕ್ ಹ್ಯಾಂಡ್ ಅಲ್ಲ, ಈ ಹಿಂದೆ ಟೇಪ್ ಗೆ ಪಾಯ್ಸನ್ ಹಾಕೊಂಡು ಹಮ್ಜಾ ಟ್ರೈ ಮಾಡಿದ್ನಲ್ಲ, ಅದೇ ಟೆಕ್ನಿಕ್ ಅಲ್ಲಿ ಬೇರೆ ಪಾಯ್ಸನ್ ಹಾಕೊಂಡು ಶೇಕ್
ಟೇಕ್ ಎಂಡ್ ಮಾಡಿರ್ತಾನೆ. ಅವತ್ತಿಂದ ದಾವೂದ್ಗೆ ಆರೋಗ್ಯ ಸ್ಥಿತಿ ಗಂಭೀರವಾಗಿ ಹದಗೆಡೋದು. ಇದನ್ನೆಲ್ಲ ಹೇಳಿ ಶತ್ರುಗಳನ್ನ ಸಾಯಿಸೋದಕ್ಕಿಂತ ಬದುಕಿದ್ದಾಗಲೇ ನರಳೋ ರೀತಿ ಮಾಡೋದ್ರಲ್ಲೇ ಖುಷಿ ಜಾಸ್ತಿ ಅಂತ ಹೇಳ್ತಾನೆ. ಜಸ್ಕಿರತ್ ಅಜಯ್ ಸನ್ಯಾಲ್ ಅವರು ಅವನಿಗೆ ಅಂತ ಅರೇಂಜ್ ಮಾಡಿದ ಪ್ರೈವೇಟ್ ಜೆಟ್ ಅಲ್ಲಿ ಬಂದು ಇಂಡಿಯಾ ಸೇರ್ತಾನೆ. ಅಜಯ್ ಸನ್ಯಾಲ್ ಜಸ್ಕಿರತ್ ನ ವೆಲ್ಕಮ್ ಮಾಡ್ಕೊಂಡು ಅವನ ಕೆಲಸದ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾರೆ. ಜಸ್ಕಿರತ್ ಡೆಲ್ಲಿಯಿಂದ ಪಠಾಣ್ ಕೋಟ್ಗೆ ಅಂದ್ರೆ ತನ್ನ ಊರಿಗೆ ಅವರ ಅಮ್ಮ ಮತ್ತೆ ತಂಗಿನ ನೋಡೋಕೆ ಟ್ರೈನ್ ಹತ್ತಿ ಹೋಗ್ತಾನೆ. ಅವನ ಕಣ್ಣಲ್ಲಿ ಎಷ್ಟು ಕಾತರ ಭಾವನೆಗಳು, ಯಾವಾಗ ನಮ್ಮ ಕುಟುಂಬನ ನೋಡ್ತೀನಿ ಅನ್ನೋ ಅವಸರ ತುಂಬಿಕೊಂಡಿದೆ ಅಂದ್ರೆ 16-17 ವರ್ಷದ ಅಂತರದ ನೋವು ಇದು. ಆದ್ರೆ ಇವನು ಯಾವಾಗ ಮನೆ ಹತ್ರ ಹೋಗ್ತಾನೋ ಅವನ ಕುಟುಂಬದವರು ಇವನನ್ನ ಗುರ್ತೆ ಹಿಡಿಯಲ್ಲ. ಅವ್ರ ಪಾಡಿಗೆ ಅವರು ಕೆಲಸದಲ್ಲಿ ತೊಡಗಿರ್ತಾರೆ. ಜಸ್ಕಿರತ್ ಹೇಗಿದ್ರು ನನ್ನ ಸತ್ತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಹೀಗೆ ಚೆನ್ನಾಗಿದ್ ಬಿಡ್ಲಿ, ಮುಂದೊಂದು ದಿನ ನಾನ್ ನಿಜವಾಗ್ಲೂ ಸತ್ತಾಗ ಅವ್ರಿಗೆ ನೋವಾಗುತ್ತೆ, ಅದ್ರ ಬದಲು ನಾನು ಬದುಕಿರೋದನ್ನ ಹೇಳದೆ ಇರೋದೇ ಒಳ್ಳೆಯದು, ಇರೋವರೆಗೂ ನನ್ನ ದೇಶಕ್ಕೆ ಪ್ರಾಣ ಮುಡುಪಾಗಿಟ್ಟು ಬಿಡೋಣ ಅಂತ ಹಿಂದಿರುಗಿ ಬಿಡ್ತಾನೆ. ಇವನ ಪರಿಸ್ಥಿತಿ ಹೇಗಿದೆ ಅಂದ್ರೆ ತನ್ನನ್ನ ಸಾಕಿ ಬೆಳೆಸಿದ ಪೋಷಕರು ಒಡ ಹುಟ್ಟವ್ರ ಜೊತೆನೂ ಇರೋಕಾಗ್ಲಿಲ್ಲ, ಹೆಂಡತಿ ಮಕ್ಕಳ ಜೊತೆನೂ ಬದುಕೋಕಾಗ್ಲಿಲ್ಲ, ಒಟ್ಟಾರೆ ಕುಟುಂಬ ಅನ್ನೋದೇ ಇಲ್ಲ, ಜೀವನದಲ್ಲಿ ತನಗೋಸ್ಕರ ಅಂತ ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದೇಶ ಕಾಯೋ ಸೈನಿಕರ ಕಷ್ಟನೇ ಒಂದು ತೂಕ ಆದ್ರೆ ಜಸ್ಕಿರತ್ತರ ಗೂಢಾಚಾರಿಗಳು ಬೇರೆನೆ ತೂಕ. ಅವರನ್ನ ಅವರ ಸೇವೆಗಳನ್ನ ಕನಿಷ್ಠ ಪಕ್ಷ ಗುರುತಿಸೋದು ಇಲ್ಲ, ಆದ್ರೂ ಯಾವುದೇ ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸ್ತಾರಲ್ಲ, ನಾವು ಭಾರತೀಯರು ಇಂಥವ್ರಿಗೆ ಎಷ್ಟು ಕೃತಜ್ಞರಾಗಿದ್ರು ಕಡಿಮೆನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನಾನು ಹೇಳಿದ್ದು ಸರಿಯಾಗಿದೆ ಅಂತ ಅನ್ಸಿದೆ ಅವರು ಜೈ ಜವಾನ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.